ಒಂದು ತಕ್ಕ प्रसुप्तां संजीवयत्यखिल शक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् आचार्य आचार्याः भवनोऽस्माकम् आचार्याणि च भारती देवो नारायणश्रीशः देवी मङ्गलदेवता करोतु मम कल्याणं हरिः अयमुखादिदः गुरुश्च मध्वनामा मे वरदोस्तु निरन्तरम् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं समाश्रये जगज्येष्ठनिवाकारं जगदीशपदाश्रयं जगतीतलविख्यातं जगन्नाथगुरुं भजे पृथ्वीमण्डलमध्यस्थाः पूर्णबोधमदानवाः वैष्णवा विष्णुहृदय तान् नमस्ते गुरुन् मम अस्मद्गुरुं समारम्भां टीकाप्रपादमध्यगां श्रीमदाचार्यपर्यन्तां वन्दे गुरुपरम्पराम् ಅಂತೂ ಇವತ್ತು ಜಯತೀರ್ಥರ ಆರಾಧನೆಯ ಕೊನೆಯ ದಿನ ಉತ್ತರಾರಾಧನಾ ಅಂಥವ್ರು ನೆನೆಸಿಕೊಂಡು ಎಲ್ಲ ಕಾಗಿಣಿ ಸ್ನಾನ ಮಾಡ್ಕೊಂಡು ಬಂದಾರ. ಮುರಳಿ ಅವರು ಎಲ್ಲ ದರ್ಶನ ತಗೊಂಡು ಸ್ವಾಮಿ ದರ್ಶನ ತಗೊಂಡು ಬಂದಾರ. ಪುಣ್ಯವಂತರು. ಅವ್ರ ದರ್ಶನ ಕೊಡೋದ ಒಂದು ಭಾಗ್ಯ ಮಾತು. ಟೀಕಾರಾಯಣದ ದರ್ಶನ ಕೊಡೋದ ಬಹಳ ಭಾಗ್ಯ ಮುಗಿದಿ. ಅಲ್ಲ ಹೇಳಿರಿ ಕಾಗಿಣಿ ನದಿ ಅಂತ ಹೇಳಿದ್ರಲ್ಲ, ಕಾಗಿಣಿ ಅಂತ ಹೆಸರು ಯಾಕೆ ಬಂತ ಅದಕ್ಕೆ? ವಿಚಿತ್ರ ಹೆಸರಲ್ಲ. ಗೋದಾವರಿ, ತುಂಗ, ಭದ್ರಾ ಇವೆಲ್ಲ ಬಿಟ್ಟು ಕಾಗಿಣಿಯ ವಿಷಯ ಎಷ್ಟದ ಅದು ಮಹತ್ವ ಹೇಳ್ತಾರೆ. ಮತ್ತೆ ಕಾಗಿಣಿ ಅಂತ ಯಾಕೆ ಕರೀತಾರೆ ಅದಕ್ಕೆ ತಿಳ್ಕೊಟ್ರಿ. ಜಯತೀರ್ಥರು ಇಂದ್ರನ ಅವತಾರ, ಇದಿಷ್ಟು ಗೊತ್ತಾನೆ. ಇಂದ್ರ ತ್ರೇತಾಯುಗದಾಗ ವಾಲಿಯಾಗಿ ಅವತಾರ ಮಾಡಿದ. ಮುಂದೆ ಅವನೇ ಅರ್ಜುನ ಆದ. ಜಯತೀರ್ಥರ ಇದು ಪರಂಪರೆ ಆಯಿತು. ಮೊದಲು ಜಯತೀರ್ಥರು ವಾಲಿ ಆದ, ಅಲ್ಲಿ ರಾಮದೇವ್ರ ಕಡೆಯಿಂದ ಪಡಿಸಿಕೊಂಡು ತೀರ್ಕೊಂಡ, ಜೀವ ಹೋದ. ಮುಂದೆ ದ್ವಾಪರದಾಗ ಅವನೇ ಅರ್ಜುನ ಆದ. ಅಲ್ಲಿ ಕೃಷ್ಣ ಒಂದು ಮಾತು ಹೇಳ್ತಾನೆ, ಇದು ಭಾಳ ಚಂದನ ಮಾತು. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಕೃಷ್ಣ ಮಾತು ಗೀತಾದಾಗ, ಏ ಅರ್ಜುನ, ತದ್ವಿದ್ಧಿ ಅದನ್ನು ತಿಳ್ಕೊ ಅಂತ. ಪರಮಾತ್ಮ ತತ್ವ ತಿಳ್ಕೊ. ಹೆಂಗೆ ತಿಳ್ಕೊಬೇಕ್ರಿ? ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಮೂರು ಹಾಜವಂತ ಅಖಂಡ ಗುರುಗಳ ಸೇವಾ ಮಾಡ. ಮಧ್ಯೆ ಹೇಳ್ತಾರೆ, ಪರಿಪ್ರಶ್ನೇನ ಉಪದೇಕ್ಷಂತಿ ತೇ ಜ್ಞಾನಂ ತದ್ವಿದ್ಧಿ ಪ್ರಣಿಪಾತೇನ. ಮಧ್ಯಕ್ಕೆ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ. ಅಗದಿ ಎಲ್ಲ ದ್ವೇಷ ಗೀಷ ಬಿಟ್ಟು ಅಂತ ಕಡೆ ನಮಸ್ಕಾರ. ನಾವು ಮಾಡೋ ನಮಸ್ಕಾರ ಅಲ್ಲ ಮತ್ತದು. ಆ ಹೆಂಗೆ ನಮಸ್ಕಾರ ಗೊತ್ತು, ಆದರ್ಶ ನಮಸ್ಕಾರ. ಪರಿಪ್ರಶ್ನೇನ ಗುರುಗಳ ಪಾಠ ಹೇಳ್ಕೊಂಡು ಪ್ರಶ್ನೆ ಕೇಳವ್ರನ್ನ. ತಿಳಿಲ್ಲ ಅಂತ ತಿಳ್ಕೊಂಡು ಹೇಳಿ ಪ್ರಶ್ನೆ ಕೇಳ. ಮತ್ತು ಹಂಗೆ ಸರ್ ನೀವು ಮುಂದೆ ಹೋಗ್ರಿ, ನಾವೆಲ್ಲ ನೋಡ್ಕೊತಿರ್ತೀವಿ, ಅವಕಾಶ ಹೋಗ್ರಿ ನೀವು. ನಾವು ಸ್ಕೂಲ್ ಏನು ನೋಡ್ತಿರ್ತೀವಿ, ನಾವೆಲ್ಲ ಕಲಿಸೇವು. ಶಾಲೆ ಹುಡುಗರು ನೀವು ಕಲಿಸ್ತೀರಿ. ಮತ್ತು ಮುಂದೆ ಒಂದು 8 ತುಟ್ಲು ಶಾಣೆ ಇರ್ತಾವೆ. ಆ ಹಿಂದಿನ ಒಬ್ಬ ಅದಾವೆಲ್ಲ ಬ್ಯಾಕ್ ಬೆಂಚ್ ಇರ್ತಾವಲ್ಲ. ಈ ಹುಡುಗರು ಇಲ್ಪ ಮತ್ತು 9ನೇ ಪಾಠ ಮುಗಿಸಿನಿ, 10ನೇ ಪಾಠ ಕೋಲೆ ಪ್ರಶ್ನೋತ್ತರ ಮುಗಿಸಿನಿ, 9ಕ್ಕೆ ಹೋಗು, 10ಕ್ಕೆ ಕರ ಹೋಗು, ಎದ್ರ ಮಾಡ್ಕೊತಾರ. ಮುಂದೆ ದುಡ್ಡು ಇಲ್ರಿ, ಇನ್ನು 8ನೇ ಪಾಠ ಮುಗಿದ್ರಿ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಪ್ರಶ್ನೆ ಮಾಡ್ಕೊಳಕ್ ಪುನಃ ಹಿಂಗ್ಯಾಕಂತ ಒನ್ ವೇ ಟ್ರಾಫಿಕ್ ಆಗಬಾರ್ದು ಅಲ್ಲ. ಶಿಷ್ಯರ ಪ್ರಶ್ನೆ ಮಾಡಬೇಕು. ನಮ್ಮ ಆಚಾರ್ಯ ಹೇಳ್ತಿದ್ರು, ಪಂಡಿತ ಆಚಾರ್ಯ ಸತ್ಯಧ್ಯಾನರು ಪಾಠಕ್ಕೆ ಕೂತ್ಕೊಂಡ್ರು ಅಂದ್ರೆ ಹಿಂಗೆಲ್ಲ ವ್ಯಾಸಪೀಠ ಇರ್ತದೆ, ಕೆಳಗೆಲ್ಲ ಧೂತ್ರ ಹಿಂದಕ್ಕೆ ಹಾಕಿಕೊಂಡಿರ್ಬೇಕಂತ. ಧೂತ್ರ ನೀರಿಗೆ ಹಾಕಿ ಇಟ್ಕೊಂಡಿರ್ಬೇಕಂತ. ಯಾವ ಪ್ರಶ್ನೆ ಕೇಳ್ತಾನ ಅವಗೊಂದು ಧೋತ್ರ ಮೊದಲ. ಈಗ ಧೋತ್ರಕ್ಕೆ ಕಿಮ್ಮತ್ತಿಲ್ಲ, ಆಗ ಬಹಳ ಬೆಲೆ ಇತ್ತು. ಎಲ್ಲರೂ ಧೋತ್ರ ಹೊಡ್ತಿದ್ರು, ಧೋತ್ರಕ್ಕೆ ಬಹಳ ಬೆಲೆ ಇತ್ತು. ಮತ್ತು ಕೊಳ್ಳೋ ಒಟ್ಟು ಇದ್ದಿದ್ದಿಲ್ಲ, ರೊಕ್ಕ ಇರ್ತಿದ್ದಿಲ್ಲ ಯಾರ ಹತ್ರನೂ. ಆಗಿನ ಸ್ಥಿತಿ ಹೇಳ್ತಾರೆ ನಮಗೆ. ಅದು ನಮ್ಮ ಆಸರೆ ಹೇಳ್ತಿದ್ರು, ನಾವು ಸುಳ್ಳ ಪ್ರಶ್ನೆ ಕೇಳ್ತಿದ್ವಿ ಅಂತ. ಒಂದು ಧೋತ್ರ ಸಿಗ್ತದೆ, ಒಂದು ಪ್ರಶ್ನೆಗೆ ಒಂದು ಧೋತ್ರ. ಹಿಂಗೆ ನೋಡ್ಯಾಗ ಆಚೆಗೆ ಕಾಕಾಗ ಎಲ್ಲರಿಗೂ ಬೇಕಲ್ಲ, ಒಂದು 5 ಧೋತ್ರ ಹೋಗ್ತಿಂತ. ಯಾಕೆ ಪರಿಪ್ರಶ್ನೇನ ಸೇವೆಯ ಅಖಂಡ ಗುರುಗಳ ಸೇವಾ ಮಾಡ. ಸೇವಾ ಮಾಡಿದ್ರೆ ಗುರುಗಳು ಕೈ ಇಟ್ಟರು ಸಾಕು ತಲೆ ಮೇಲೆ. ಟೀಕಾರಾಯರಂತವ್ರು ಕೈ ಇಟ್ಟರೆ ಏನಾಗಲಿ ಕೆಲಸ ತಿಳ್ಕೊಟ್ರೆ ನಮಗೆ. ಅಲ್ಲಿ ವಿದ್ಯೆ ಅಷ್ಟು ಇಲ್ಲೇ ಬರ್ತಾವೆ. ಇವು 3 ಹಾದಿಂತ ಕೃಷ್ಣ ಹೇಳಿದ. ಮುಂದೆ ಹೇಳ್ತಾನೆ, ಉಪದೇಕ್ಷಂತಿ ತೇ ಜ್ಞಾನಂ. ಮುಂದೆ ನಿನಗೆ ಜ್ಞಾನ ಬರ್ತದೆ. ಯಾರು? ಜ್ಞಾನಿನಃ ತತ್ವದರ್ಶಿನಃ.
ಚಲೋ ಗುರುಗಳು ಬರ್ತಾರ. ನಿನಗೆ ಅನುಗ್ರಹ ಯಾರು ಹೇಳಿದ್ರು? ಕೃಷ್ಣ ಹೇಳಿದ. ಯಾರಿಗೆ? ಅರ್ಜುನಗೆ. ಅರ್ಚನೆ ಗೊತ್ತನು, ಮುಂದೆ ನೀ ಎತ್ತಾಗ್ತಿದಿ, ಆಚಾರಕ್ಕಂತ ಹೊರತಿದಿ, ಅಲ್ಲಿ ಸೂಚನಾ ಕೊಟ್ಟ ಅಲ್ಲಿ ಭಗವಂತ ಆಗಿರ್ತಕ್ಕಂಥ ಅಲ್ಲಿ ಸೂಚನಾ ಮುಂದೆ ಎತ್ತಾಗ್ತಿದಿ. ಆವಾಗ ಗುರುಗಳಿಂದ ಕಳಿಸ್ಕೊಡ್ತಾರ, ಮೈ ತುಂಬ ಕೈ ಆಡಿಸ್ತಾರ, ಆ ವಿದ್ಯಾ ಬರ್ತದೆ ನನಗೆ. ಮುಂದಿನ ಅವತಾರ ಟೀಕಾರ ಯಾರು? ಇಂದ್ರ, ವಾಲಿ, ಅರ್ಜುನ, ಎತ್ತು, ಟೀಕಾರ. ಇದು ಇಂದ್ರಿಗೆ ಗೊತ್ತಿತ್ತಿಲ್ಲ, ಅಪರೋಕ್ಷ ಜ್ಞಾನಿ. ನಾ ಇಂಥಲ್ಲಿ ಹುಡ್ತೀನಿ, ಮುಂದೆ ನಾ ಇಲ್ಲಿ ವೃಂದಾವನ ಆಗ್ತದೆ, ನಂದು ಕಾಗಿನಿಂದ ಇದ್ದಿದ್ದಿಲ್ಲ ಅವಾಗ, ಏನ್ ಹೇಳ್ತಾರೆ, ಕಾಗಿನಿಂದ ಇದ್ದಿದ್ದಿಲ್ಲ ಅವಾಗ. ಇಂಥಲ್ಲಿ ಇರ್ತೀನಿ, ನಾ ಮಳಕೆಲ್ಲ ಬಂದು ಕೂತ್ಕೋತೀನಿ ಗೊತ್ತಿತ್ತಿಲ್ಲ. ಅವಾಗ ಇಂದ್ರನ ತಲೆ ಬಂತಂತ, ಮುಂದೆ ನಾವು ವೃಂದಾವನ ತಲೆಯಲ್ಲಿ ಕೂತ್ಕೋತೀನಿ, ನನ್ನ ಸ್ನಾನಕ್ಕೆ ನೀರು ಬೇಕಲ್ಲ, ಶುದ್ಧ ನೀರು ಬೇಕಲ್ಲ, ನದಿ ನೀರು ಬೇಕಲ್ಲ ಅಂತ ತಿಳ್ಕೊಂಡು ಹೇಳಿ ಇಂದ್ರ ಪ್ಲಾನ್ ಮಾಡಿದ. ಆಗ ಋಷಿಗಳು ಆಗಿನ ಕಾಲಕ್ಕೆ ಅಗಸ್ತ್ಯರು ಅಂತ ಅವ್ರ ಹೆಸರು. ಅಗಸ್ತ್ಯರು ವಿಚಾರ ಮಾಡಿದರಂತೆ, ಎಲ್ಲ ತೀರ್ಥಕ್ಷೇತ್ರ ಕೆಟ್ಟು ಹೋಗ್ತಾವೆ ಇನ್ನು ಮುಂದೆ. ಕಲಿಯುಗ ನೋಡಿರಲ್ಲ ನೀವೆಲ್ಲ, ಎಲ್ಲ ಹೆಣ್ಮಕ್ಳು ಸ್ನಾನ ಮಾಡ್ತಾರೆ, ಗಂಡು ಮಕ್ಕಳು ಸ್ನಾನ ಮಾಡ್ತಾರೆ, ತಮ್ಮೆಲ್ಲ ಹೊಲಸಲ್ಲಿ ಬಿಟ್ಬಿಡ್ತಾರೆ. ತೀರ್ಥಕ್ಷೇತ್ರ ಹಾಳಾಗಿ ಹೋಗ್ತಾವೆ, ಶುದ್ಧತಾ ಉಳಿಯಂಗಿಲ್ಲ. ಅದು ನೀವು ನೋಡಿರಲ್ಲ, ಆ ಕಡೆಗೆ ಸರ್ಕಾರನೂ ಹೋಗಿರ್ತಾರೆ, ಬಟ್ಟೆನೂ ಹೋಗಿರ್ತಾರೆ, ಎಲ್ಲ ತೊಳ್ಕೊತಾರೆ, ಸ್ನಾನ ಮಾಡ್ತಾರೆ, ಎಲ್ಲ ಹೊಲಸ ಆಗ್ಬೇಕು ನೀರು. ಅದಕ್ಕೆ ಶುದ್ಧತೆ ತಿಳ್ಕೊಂಡು ಅವ್ರು ಏನು ಮಾಡಿದಂತ ಒಂದು ಕಮಾಂಡರ್ ತಗೊಂಡು ಎಲ್ಲ ತೀರ್ಥ ಅಡ್ಡಾಡಿದಂತ ಅವ್ರೇನು ಅಗಸ್ತ್ಯರು ಅಷ್ಟು ನೀರು ಸಂಗ್ರಹ ಮಾಡಿದಾಗ ಎಲ್ಲ ನದಿ ನೀರು ಸಂಗ್ರಹ ಬಂತವ್ರು ಕೊಡ್ರಿ, ಎಲ್ಲ ನದಿಗಳು ಒಂದು ಕಮಂಡಲ ಸಂಗ್ರಹ ಮಾಡಿದ್ರು. ಹೌದಾ? ಸಂಗ್ರಹ ಮಾಡಿ ಮುಂದೆ ನನಗೆ ಅನುಕೂಲ ಆದ ಸ್ಥಾನಕ್ಕಂತ ತಗೊಂಡು ಹೊಂಟಿದ್ರು. ಯಾರು? ಅಗಸ್ತ್ಯ. ಹೋಗೋ ಹೊತ್ನ್ಯಾಗ ಇದು ದೈವ ಅಂತ ಲೆಕ್ಕ ಹಾಕಬೇಕು. ಅವರಿಗೆ ಕಾಲು ತೊಳ್ಕೋಬೇಕಾತು, ಅರ್ಥ ಇದಕ್ಕೂ ಶಬ್ದ ರಿಷಿಸಿಗೆ ಹೋಗ್ಬೇಕಾತು. ಅವ್ರಿಗೆ ಕೈಯಾಗ ತೀರ್ಥ ರಿಷಿಸಿಗೆ ಹೋಗ್ಬೇಕು, ಹೆಂಗೆ ಹೋಗ್ಬೇಕು? ಅದನ್ನ ಹಿಡ್ಕೊಂಡು ಹೋಗೋ ಹಂಗಿಲ್ಲ, ಅಪವಿತ್ರ ಆಗ್ತದೆ. ಹೌದಲ್ಲ? ಅದಕ್ಕೆ ಅದನ್ನ ಇಡ್ಬೇಕಾಗ್ತದ. ಅವ್ರು ಒಂದು ಕಡೆ ಇಟ್ರು, ಏನು ಕಮಂಡಲ ಒಂದು ಕಡೆ ಇಟ್ಟರು, ತಾವಿದಕ್ಕೆ ಹೋದ್ರು, ಕಾಲು ತೊಳ್ಕೊಳಿಕ್ಕೆ ಹೋದ್ರು. ಕಾಲು ತೊಳ್ಕೊಂಡು ಬರೋದ್ರಾಗ ಏನೇನೆ ಒಂದು ಕಾಯಿ ಬಂದು ಉಳಿಸ್ಬಿಡ್ತಾರೆ. ಯಾರು? ಇಂದ್ರ ಕಾಯಿಯಾಗಿ ಬಂದಿದ್ದ. ಮುಂದೆ ನಾನು ವೃಂದಾವನ ಆಗ್ತಿದ್ದೆ, ನನ್ನ ಸ್ನಾನಕ್ಕೆ ನನ್ನ ಭಕ್ತರು ಬರ್ತಾರ, ನನ್ನ ಶುದ್ಧ ನೀರು ಬೇಕಾಗ್ತದೆ ಅಂತ ತಿಳ್ಕೊಂಡು ಅದಕ್ಕೆ ಕಾಗಿ ಬಂದದ್ದು, ಕಾಗಿ ಹೋಗಿ ಕಾಗಿಣಿ ಒಂದು ಮಹಿಮಾ ಹೇಳಿರ್ತೇನೆ ಅಂತ ಮಹಿಮಾ ಅನುಭವರು ಅಲ್ಲಿ ಇಟ್ಕೊಂಡು ಉದ್ಧಾರ ಮಾಡ್ತಾರೆ ಅಂತ ತಿಳ್ಕೊಂಡು ಕಾಗಿಣಿ ತಟವಾಸ ವಿಜಯ ವಿಠಲ ಅಂತ ಹಾಡ್ತಿರ್ತೀವಿ. ಕೆಲವು ವೃಂದಾವನಸ್ಥರು ಆದ್ಮೇಲೆ ಟೀಕಾರ ಯಾರು ಒಂದು 6 ವರ್ಷದ ಹಿಂದಿನ ಕೆಲಸ, ಇನ್ನೂ ಸ್ವತಂತ್ರ ಆಗಿದ್ದಿಲ್ಲ. 6 ವರ್ಷದಲ್ಲಿ ಸ್ವತಂತ್ರ ಆಗಿದೆ. ಪುಣಾದೊಳಗೆ ರಾಜ ಆಡ್ತಿದ್ರು, ಮಂಡ್ಲಿಕ ರಾಜ ಆಡ್ತಿದ್ರು. ಒಬ್ಬ ರಾಜ, ಮಂಡ್ಲಿಕ ರಾಜ, ಅವ ಪೇಶ್ವೆ, ಪುಣದ ಪೇಶ್ವೆ. ಆ ಪೇಶ್ವೆ ರಾಜ ಅದ್ವೈತಿ, ಆದರೆ ವಿದ್ಯಾ ಭಾಳ ಬೇರೆ. ಯಾರು ವಿದ್ವಾಂಸರು ಬರ್ತಾರೆ ಅವ್ರಿಗೆ ಅಲ್ಲಿ ಜಾತಿ ಪಂಥ ನೋಡೋಂಗಿಲ್ಲ, ಹಂಗಿರ್ತಾರೆ ಕೆಲವು ಮಂದಿ. ಆ ಹೊತ್ತಿನಾಗ ದಿನ ಹಿಂಗೆ ಧಾರ್ಮಿಕ ಕಾರ್ಯಕ್ರಮ ಯಾರದು? ಪೇಶ್ವೆ. ದಿನ ಉಪನ್ಯಾಸ, ದಿನ ಮಂದಿ ಕೇಳೋದು. ಈಗ ಇಷ್ಟು ಮಂದಿ ಸೇರ್ತೀರಿ, ಆಗ ಎಷ್ಟು ಮಂದಿ ಸೇರ್ಬಾರ್ದು ವಿಚಾರ ಮಾಡ್ರಿ ನೀವು. ಸಾಯಂಕಾಲ ಖಾಲಿ ಇರ್ತವೆ, ಮತ್ತೊಂದು ದಂಧೆ ಇಲ್ಲ, ಏನಿಲ್ಲ. ಅವಾಗ ಕೇಳೋದು ಒಂದು ಉದ್ಯೋಗ ಇರ್ತಾವೆ. ಸರಿ, ಎಲ್ಲದನ್ನು ಕೂಡ್ಬೇಕು, ದಿನ ಹೊಡಿಬೇಕು ಅವ ಸ್ಪೀಚ್. ಒಬ್ಬ ಬ್ರಾಹ್ಮಣ ಬಂದ ಕೇಳಲಿಕ್ಕೆ. ಅವನಿಗೆ ಪಾಪ ತನ್ನ ಮನೆ ವಾಕರ್ಮೇನೋ ತಿಂಡಿ ಏನೇನು ಕಾಣ್ತದೆ, ಆ ಊರಿಗೆ ಬಂದ. ಗೊತ್ತಾತವ ಇಲ್ಲಿ ಕಾರ್ಯಕ್ರಮ ನಡೀತಂದು ಗೊತ್ತಾತವ. ತಾನು ಹೋಗಿ ಕೂತ್ಕೊಂಡ. ಏನು ಅಂಗಾರ ಹಚ್ಚಾನ, ಇಂಥ ದೊಡ್ಡ ಅಕ್ಷಂತಿ ಹಚ್ಚಾನ, 3 ಮೈಲ್ ಕಾಣುವ ಅಕ್ಷಂತಿ ಅಂತ ಅಕ್ಷಂತಿ ಹಚ್ಚಾನ. ಕೂತ್ಕೊಂಡ. ಇವ್ರು ಶುರು ಮಾಡಿದ್ರು ನೋಡ್ರಿ ಹೇಳಿ ಶಾಸ್ತ್ರಿಗಳು. ಭಗವಂತ ಪರಮಾತ್ಮ ಸರ್ವೋತ್ತಮ ಅಲ್ಲ, ಶಿವ ಸರ್ವೋತ್ತಮ. ಜಗತ್ತು ಸುಳ್ಳದ, ಪರಮಾತ್ಮ ನಾನು ಒಂದೇ, ಅಹಂ ಬ್ರಹ್ಮಾಸ್ಮಿ. ಇವು ಹೇಳೋ ತತ್ವನ ಪಾಪ ಅವ್ರ ತತ್ವ ಅವ್ರು ಹೇಳಿದ್ದಾರೆ, ತಪ್ಪಲ್ಲ. ಇವ ಕೇಳ್ಕೊತ ಕೂತಿದ್ದ. ಇವು ಹೊಟ್ಟೆ ಸಂಕಟ ಆಗ್ತಿರೋದು ನಮಗೆ. ಕೇವಲ ಆಗಿನ ಅದು ದೀಕ್ಷಾ, ಮತ ದೀಕ್ಷಾ ಆಗ್ತದೆ ನಮ್ಮಲ್ಲಿ. ನೇಮದ ನಮ್ಮ ಗುರುಗಳಿಂದ ನಾವು ಕೇಳಬಾರ್ದು. ಯಾರ ಮಟ್ಟ ಎದ್ದು ಬರ್ಬೇಕು ನಾವಿಷ್ಟ. ಗುರುಗಳಿಂದ ನಾವು ಮಾಡಬಾರ್ದು. ಅವ್ರು ಯಾವ ಎಲ್ಲಿರ್ತಾರೋ ಏನು ಯಾವ ತಪಸ್ಸುಗಳು ಗೊತ್ತಿಲ್ಲ ನಮಗೆ. ಅವ್ರನ್ನೇನೋ ತಿಳ್ಕೊಂಡು ನಾವೇನೋ ಬೇಕೋತ ಕೊಡಬಾರ್ದು. ಒಂದನೇ ತಪ್ಪು, ಒಂದನೇ ಅಪರಾಧ. 2ನೇ ಅಪರಾಧ, ಯಥಾಸ್ಥಿತಿ ನಾವು ಯಾರ ಬೈತಿದ್ರೆ ಅಲ್ಲಿ ನಾವು ಅದನ್ನ ವಿರೋಧ ಮಾಡಿ ಖಂಡನ ಮಾಡಬೇಕು. ಅಷ್ಟು ವಿದ್ಯೆ ಇದ್ದಿದ್ದಿಲ್ಲ ಅಂತಂದ್ರೆ ಅಲ್ಲಿಂದ ಎದ್ದು ಬಂದ್ಬಿಡ್ಬೇಕು ಸುಮ್ಮನೆ. ಇವ ನೋಡಿದ, ಈ ಬ್ರಾಹ್ಮಣ ಊಟ ಬಿಡಿಸಿದ್ದವ. ಒಂದಂದ್ರೆ ಜಾಸ್ತಿ ಕೃಷ್ಣ ಹಚ್ಚಿದ ಬ್ರಾಹ್ಮಣ, ಕಪ್ಪು ಅಂದ್ರೆ ಕಪ್ಪು, ಅಸಾಧ್ಯ ಅಕ್ಷಂತಿ ಹೆಚ್ಚನ, ಸಂಕಟ ಆಗ್ತದೆ ಒಂದು ನಾವು. ಅವ್ನು ಇಷ್ಟ ಅದಾಗ ಬಂದ ನೋಡ್ರಿ. ಅವ ಏನು ಮಾಡ್ಬೇಕಂದ್ರೆ ಅವ್ರು ಸೋಲಿಸ್ಬೇಕು ಅಂದ್ರೆ ಅವನ ಹತ್ರ ವಿದ್ಯೆ ಇಲ್ಲ. ಆವೇಶದೊಳಗೆ ಹಿಂಗೆ ಆವೇಶ ಬರ್ತದೆ ಕೆಲವು ಸಲ. ಆವೇಶದಾಗ ಕೂತ ಅಲ್ಲಿ ಹಾರಿದ್ ನೋಡ್ರಿ ಅವ.
ಸ್ಟೇಜಿಗೆ ಹಾರಿ ಆ ಶಾಸ್ತ್ರಿಗಳು ಊಟ ಶಾಸ್ತ್ರಿಗಳು ಕಪ್ಪಾಳ ಹೊಡೆದ್ಬಿಟ್ಟವ. ಸಭಾ ಸೀರಿಯಸ್ ಮುಂದೆ ಹೊಡೆದ ಮ್ಯಾಲೆ ಗೊತ್ತಾತವ ನಾ ತಪ್ಪು ಮಾಡಿದೆ ಅಂತ ಹೇಳಿ ಅದನ್ನು ಪ್ರಜ್ಞೆ ಇದೀವಿ ನಮ್ಗೆ ಓಡ್ಲಿಕ್ಕೆ ಬಿಟ್ಟು ಒಂದು ಸಮ ಅದ ಅವ ರಾಜಗುರುಗಳು ಅವ್ರನ್ನ ಹೊಡೆದ ಮೇಲೆ ತಿಳಿಯುತ್ತಾ ಇಲ್ಲ. ಬೆನ್ನತ್ತೀರು ನೋಡಿ ರಾಜಶ್ರೀ ಭಟ್ರ ಬೆನ್ನತ್ತೀರು ಅವನು ಓಡ್ಕೊತ ಹೊಂಟ ಇವ್ರು ಬೆನ್ನತ್ತಿರು ಹೋಗಿ ನದಿ ಹಾರ್ಕೊಂಡ್ಬಿಟ್ಟ. ಇದಕ್ಕಾಗಿ ನದಿ ಹಾರ್ಕೊಂಡ ಭೀಮಾ ನದಿ ಅಂತ ಹೇಳ್ತಾರೆ, ಅದು ಭೀಮಾ ನದಿ ಹಾರ್ಕೊಂಡ ಅಂತ ಹೇಳ್ತಾರೆ. ಹಾರ್ಕೊಂಡು ಕೂಡ ಅವ್ರನ್ನು ಇವ ಸತ್ತಿನ ನಾವು ಹಳ್ಳಿ ಹಿಡ್ಕೊಳ್ಕೊಂಡಿದ್ವಿ ಅಲ್ಲಿ ಅವರೆಲ್ಲಿ ಹಾರ್ಲಿಕ್ಕೆ ಹೋಗ್ತಾರೆ. ಅವ್ರಿಗೆ ಇಷ್ಟ ಸಾಕಾಗಿ ಪಾಪ ಓಡಿ ಹೊಡೋರಿಗೆ ಹಳ್ಳಿ ಹೋಗಿಬಿಟ್ಟು ಇವ ಈಸಿ ಗೊತ್ತ ಮೊಳಕೆದಕ್ಕೆ ಬಂದ. ಅವ್ರು ಒಯ್ಕೊಂಡಿದ್ದ ತಿಳ್ಕೊಂಡಿದ್ದ ಸಾಷ್ಟಾಂಗ ಹಾಕಿದ್ದ. ಈಗ ನಂಗೇನು ಇಂದ್ರ ಸದನ ಊಟ ಟಿಫಿನ್ ಏನು ವ್ಯವಸ್ಥೆ ಇದ್ದ ಏನೇನೇನೂ ಇಲ್ಲ. ಯಾರೋ ಒಬ್ಬ ಬ್ರಾಹ್ಮಣ ಬರಬೇಕು, ವೃಂದಾವನ ಪೂಜೆ ಮಾಡಬೇಕು, ಅಲ್ಲೇ ಒಂದು ಅನ್ನ ಮಾಡ್ಕೋಬೇಕು, ನೈವೇದ್ಯ ಕೀಲಿ ಹಾಕೊಂಡು ಹೋಗ್ಬಿಟ್ರೆ ಮುಗಿದು ಹೋದು ಬೇಕಾರೆ ಆಗಿನ ಕಾಲಕ್ಕೆ ಹಂಗೆ ಇತ್ತು. ಈಗೆಲ್ಲ ಸ್ವರ್ಧ ರೊಕ್ಕ ಎಲ್ಲ ಮಾಡ್ಲಿಕ್ಕೆ ಬೇಕಾದಂಗೆ ಆಗಿನ ಸ್ಥಿತಿ ಹೋಗಿ ಕುತ್ಕೊಂಡ. ರಾತ್ರಿ ಆಯ್ತು ಅಲ್ಲೇ ಮಲ್ಕೊಂಡ. ತಿನ್ಲಿಕ್ಕೇನಿಲ್ಲ ಏನಿಲ್ಲ. ಅಲ್ಲೇ ಯಾರೋ ಎಲೆ ಇಟ್ಟಿದ್ರು, ಹಣ್ಣು ಇಟ್ಟಿದ್ರು, ತಿಂದ, ನೀರು ಕುಡ್ದ. ಅಹೋರಾತ್ರಿ 8 ಗಂಟೆ ಕುತ್ಕೊಂಡ, ಊಟ ಇಲ್ಲ ಏನಿಲ್ಲ. ಆವಾಗ ಟೀಕಾರ ಸಪ್ಕೊಂಡ ಬಂದ್ರು. ಅವಾಗ ಮಾರಿ ತೋರಿಸಿಲ್ಲ, ಖುಷ ಇಲ್ಲಾಕೆ ಬಂದೀವಿ ಅಂದ್ರು. ಇಲ್ಲಿ ನಮ್ಮ ಸೇವೆ ಮಾಡಿ ಬರಬೇಡಪ್ಪ, ಸಾಧ್ಯ ಇಲ್ಲ ನನಗೆ, ಹೋ ಹಳ್ಳಿ ಅಂತ ಯಾರು ಇಲ್ರಿ ಅಂತ ಮನಸ್ಸಿಗೆ ವಿಚಾರ ಮಾಡಿದ. ಒಮ್ಮೆ ಸಾಯೋದಲ್ಲ, ಅಲ್ಲಿ ಹೋಗಿ ಸಾಯೋದಕ್ಕಿಂತ ಇಲ್ಲೇ ಸಾಧ್ಯ. ಟೀಕಾರದಾಗ ಅದು ಹುಲಿ ಬಂತು, ಚೋಳು ಬಂತು, ಹಾವು ಬಂತು, ಧ್ವನಿ ಎದಕ್ಕೂ ಹೆದರ್ಲಿಲ್ಲ ನೋಡ್ರಿ. ಅಷ್ಟು ದೀಕ್ಷಿಸಿದ್ದಂತ. ಸ್ನಾನ ಮಾಡ್ಕೋ, ಅಖಂಡ ಪ್ರದಕ್ಷಿಣ ನಮಸ್ಕಾರ ಮಾಡ್ಕೋ. ಹಿಂಗೆ ಎಷ್ಟು ತಿಂಗಳು ಗೊತ್ತು? 6 ತಿಂಗಳು ಕಳೆದ ನಾವು. ಯಾರು? ಅಬ್ರಾಹ್ಮಣ. 6 ತಿಂಗಳು ಕಳೆದ ಮೇಲೆ ಭಯಂಕರ ಗಡ್ಡ ಬಿಟ್ಟಾನ. ಯಾಕೆ ದಾಡಿ ಗಿಡಿ ಮಾಡ್ಕೊಂಡಿಲ್ಲ, ಏನಿಲ್ಲ, ಸೇವೆ ಮಾಡ್ಕೊಂಡಿಲ್ಲ, ಏನಿಲ್ಲ. ಸ್ವರಿ ಕಟ್ಟ್ಯಾರ. ಆ ಕರಿ ಲಟ್ಟ ಬ್ರಾಹ್ಮಣ ಸ್ವರಿ ಕಟ್ಟ್ಯಾರ. ಹಳ್ಳಿ ಪುಣಾಕ್ ಬಂದ. ಟೀಕಾರಾರು ಹೇಳಿದ್ರು ಅವನು ಸೊಪ್ಪಂದಾಗ, ನೀವು ವಾದ ಮಾಡ್ಕೊಂತಿಷ್ಟಲ್ಲ, ನಾವಿದ್ದೇವೆ, ಹೋಗಿ ನೀ ಕಾಜಿ ಮಾಡ್ಬೋದು, ನೀ ಗಿದಿ ಹೋಗೋ, ನಾವಿದ್ದೇವೆ ಇಲ್ಲ. ಆಶ್ಚರ್ಯ ಆತ ಅಂತ. ಅನುಗ್ರಹ 6 ತಿಂಗಳು ಅನುಗ್ರಹ ಮಾಡಿ 6 ತಿಂಗಳು ಇಷ್ಟು ಸೇವಾ ಕಷ್ಟ. ಟೀಕಾರ ಹೇಳ್ತಾರೆ ಸೇವಾ ಭಾಳ ಕಷ್ಟ, ಅವರು ತೊಳೆದು ಭಾಳ ಕಷ್ಟ. ಅವರು ರಾಯರ ಹತ್ರ ಬರ್ರಿ, ನಾನು ಮುಂಜಾನೆ ಸೊಪ್ಪನ್ನ ಹೋಗ್ಪ ಮಾರಾಯ ಗುದ್ದಿ ಬಾ ಇಲ್ಲಿ ಎತ್ತಿಕೊಂಡು ಭಾಳ ಅತ್ಯಂತ ದಯಾಲವೇ ಅವರಿಲ್ಲ ರಾಯರ ಮಹಿಮಾ ಇದು. ಟೀಕಾರ ಸಣ್ಣವ್ರು ತರ್ತಲ್ಲ ಆಗ ಶಕ್ತಿ ಅಡಿ ಕೊಟ್ಟಾರ. ಇಷ್ಟಾದ ಮೇಲೆ ಆ ಮನುಷ್ಯ ಬಂದ ಹೊಳ್ಳಿ ಕೈಯಾಗಿ ಜೋಳಿಗೆ ಹಿಡ್ಕೊಂಡ, ಪುಣಾದ ಹೊಂಟ. ಓಂ ಭೌತಿ ಭಿಕ್ಷಾಂದೇಹಿ ಅಂತ ನೆಟ್ಟಾಗ ರಾಜನ ಮನೆಗೆ ಬಂದ. ಗೊತ್ತಿತ್ತು ಅವ್ನು ಈಶ್ವರ ಮನೆಗೆ ಬಂದ. ಪಾಪ ಕೂತ್ಕೊಂಡಿದ್ದ ರಾಜ, ಯಾರೋ ಪಾಪ ಬ್ರಾಹ್ಮಣ ಬಂದ, ಈ ಭಿಕ್ಷಾ ಹಾಕಿ ಅಂತ ಹೇಳ್ತಾ ಹೇಳ್ದ. ಅಕ್ಕಿ ಬೆಲ್ಲ ಇಲ್ಲ ತೊಗೊಂಬಂದ್ರು. ನೋ ಅಂತ, ನಾ ಈ ಭಿಕ್ಷಾಕ್ ಬಂದಿಲ್ಲ ಅಂದ. ಕರಿ ನಿಮ್ಮ ರಾಜನ ಹೊರ ಕರೀದೆ ನಾವು. ಯಾರು ಊರು ಬಂದು ನೋಡ್ತಾನೆ, ಯಾಕೆ ಸ್ವಾಮಿ ಅಂತ ಕೇಳ್ತ. ನಾ ಈ ಭಿಕ್ಷಾಕ್ ಬಂದಿಲ್ಲ, ವಾದ ಭಿಕ್ಷಾಕ್ ಬಂದೆ ನಿಂತ. ಇಷ್ಟನ ಅಂದ್ರ. ಸಾಯಂಕಾಲ ನಮ್ಮ ಶಾಸ್ತ್ರಿಗಳಿದ್ದಾರೆ, ಅವ್ರ ಸಂತಿ ಒಂದು ದಿನ ನಮ್ಮಲ್ಲಿ ಪಾಠ ಪ್ರವಚನ ನಿತ್ಯ ನೀವು ಬಂದು ಕೂತು ಬರ್ತಾಗ ಪಾಲ್ ಮಾಡಿ ಅವ್ರ ಸಂತಿ ನಾವು ಬರ್ತೇವೆ ಅಂದ್ರೆ. ಊರಾಗೆಲ್ಲ ಸುದ್ದಿ ಆಯ್ತು ನೋಡ್ರಿ. ಮೈ ಸೇರ್ತೆಲ್ಲ ಅಪರಂಪಾರ ಯಾರು ಗೈತಾರ ನೋಡ್, ಅವ ಗೈತನೋ ಇವ ಗೈತನೋ, ದ್ವೈತ ಜಗಳ ಶುರುವಾತು. ಪ್ರಾಣ ಕಾಲಕ್ಕೆ ಶುರುವಾತು. ಶುರು ಮಾಡಿ ಬಂದು ಕೂತ್ಕೊಂಡ. ಮೊದಲು ಯಾರು ಮಂಡನ ಮಾಡ್ತಾರೆ ಅದು ಪೂರ್ವ ಪಕ್ಷ ಅಂತ ಹೆಸರು. ನೀವೆಲ್ಲ ಶಾಸ್ತ್ರ ತಿಳ್ಕೊಂಡಿರಿ. ಪೂರ್ವ ಪಕ್ಷ ಸಿದ್ಧಾಂತ ಮಧ್ಯಕ್ಕೆ ಅವ್ರು ಹೇಳಪ್ಪ. ಆಮೇಲೆ ಖಂಡನ ಮಾಡೋದಿರ್ತದೆ. ಆ ಶಾಸ್ತ್ರಿಗಳು ಒಂದು 1.5 ತಾಸು ಅನುವಾದ ಮಾಡಿ ಪೂರ್ವ ಪಕ್ಷ. ಜಗತ್ತು ಸುಳ್ಳದ, ಪರಮಾತ್ಮ ಸರ್ವೋತ್ತಮ ಅಲ್ಲ, ನಾನೇ ಬ್ರಹ್ಮ, ಇದಕ್ಕೇನು ಪುರಾಣ ವೇದ ಉಪನಿಷತ್ ಅಖಂಡ ಕೊಟ್ಟರು. ವೇದ ಉದಾಹರಣೆ ಎಕ್ಸಾಂಪಲ್ಸ್ ಎಲ್ಲ ಕೊಟ್ಕೋತ ಹೋದ್ರು. ಏನು ತಿಳ್ಬೇಕು ಅವ್ನು? ರಾಮ ಶಬ್ದ ಗೊತ್ತಿಲ್ಲ, ಏನು ಪುಣ್ಯ ಏನೇನು ಗೊತ್ತಿಲ್ಲ, ಇಲ್ಲಿ ಹೋಗಿ ಕಲ್ತಿಲ್ಲ, ಸುಮ್ಮ ಕೂತ ಕೇಳ್ಕೊತ. ನಾನು ತಿರುಗಿ ಭಕ್ತಿಯಿಂದ ನಮಸ್ಕಾರ ಮಾಡಿದ. ಸ್ವಾಮಿ ಸೋಲು ಗೆಲುವು ನೆಮ್ಮದು ನೀವು ಕಳಿಸಿರಿ, ನಾ ಬಂದೇನೆ, ಮಾನಾತ್ಮಾನ ನೆನವು ಅಂತಲ್ಲ ಹೇಳಿ ಶುರು ಮಾಡಿದ. ಅವ ಎಲ್ಲಿಂದ ಶುರು ಮಾಡಿದ, ಎಷ್ಟು ನೆನಪಿಟ್ರು ಇಂತನ ಒಂದೊಂದನ್ನು ಖಂಡನ ಮಾಡ್ಕೋತ ಬಂದ. ಜನರಿಗೆಲ್ಲ ಆಶ್ಚರ್ಯ. ಸೊಳ ಬ್ರಾಹ್ಮಣ ಇದ್ದಾನ, ಗಡ್ಡ ಬಿಟ್ಟು ನಮಗೆ ತುಂಬ ಏನು ಭಾವ ಅಖಂಡ ಮಾಡ್ಲಿಕ್ಕೆ ಅಂತ ಶುರುವಾತು. ನೋಡ್ರಿ ಖಂಡನ ಮಾಡ್ಕೋತ ಹೊಂಟ. ಅವನ ಖಂಡನ ಕೇಳಿ ಇವ್ರಿಗೆ ಆಶ್ಚರ್ಯ ಆಯ್ತು. ಶಾಸ್ತ್ರಿಗಳು ಸ್ವಭಾವತಃ ದುಷ್ಟಲ್ಲ, ಆಗಿನ ಕಾಲಕ್ಕೆ ಹೆಂಗಿದ್ದಿಲ್ಲ. ಯಾರು ಶಾಣೆ ಇದ್ರೆ ಅವ್ನು ಅವ ಯಾವ ಯಾಕಿರೋಣ ವಿದ್ಯಾಗೆ ಬೆಲೆ ಹೌದಲ್ಲ. ವಿದ್ವಾನ್ ಸರ್ವತ್ರ ಪೂಜ್ಯತೆ, ಸ್ವದೇಶಿ ಪೂಜ್ಯತೆ ರಾಜ. ರಾಜ ತಮ್ಮೂರಾಗಷ್ಟೇ ಬೆಲೆ ಇರ್ತದೆ. ವಿದ್ವಾನ್ ಸರ್ವತ್ರ ಪೂಜ್ಯತೆ, ಎಲ್ಲರೂ ಬೆಲೆ ಇರ್ತದೆ ವಿದ್ವಾಂಸ. ಆ ರೀತಿಯಾಗಿ ಅವ ಅಂದ ತದೀಂ ಸುಗಂಧ. ನೀವು ಎಲ್ಲಿ ಓದಿರಿ ಅಂತ ಕೇಳಿದ್ರು. ನಿಮ್ಮ ಅಭ್ಯಾಸ ಎಲ್ಲಿ ಅಂತ ಕೇಳಿದ ಕೂಡಲೇ ನಾನು ಕೈ ಮುಗಿಬಿಡ್ತಾವ. ಸ್ವಾಮಿ ಅಂದವ, ನನಗೇನು ಬರೋಲ್ಲ ಅಂತ. ನಾಕಿಂತೂ ನೀವು ನಾ ಜಯಪತ್ರ ಕೊಡ್ತೇನೆ ಸೋಚಿ ಅಂತ ತಿಳ್ಕೊಂಡು. ಆದರೂ ಒಂದು ಖರೆ ಹೇಳು ಅಂದ್ರೆ ಇಷ್ಟೊತ್ತನಾಗ ನೀವು ಮಾತಾಡಲಿಲ್ಲ, ನಾನು ಉತ್ತರ ಕೊಡ್ತೇನೆ. ನನ್ನ ಖಂಡನ ಮಣ್ಣನ್ನು ಸೋಲಿಸಿದಲ್ಲ,
ನಿನ್ನ ಹಿಂದೂ ಬರೀ ಶಾಟಿನ ಮಾತ್ರ ಅವ್ರು ಯಾರು ಅಂತ ಕೇಳಿದ್ರು. ಹಳ್ಳಿ ಕಟ್ಬೇಡ. ಭಾತಿಶ್ರೀ ಜಯತೀರ್ಥವಾಕ್. ಜಯತೀರ್ಥವಾಕ್ ಅಂದ್ರೆ ಮಾತು. ಭಾತಿ ಶ್ರೀ ಜಯತೀರ್ಥವಾಕ್. ಅವ್ರ ಮಾತಂದ್ರೆ ಭಾಳ ಚಂದ ಮಾತಾಡ್ತಿದ್ದಾರೆ. ಸುಧಾ ಪರಿಚಯ ಇದ್ದು ಹೇಳ್ತಾರೆ ನಿಮ್ಗೆ ಹೆಂಗೆ ಅನ್ನೋದನ್ನ. ಒಂದು ಅರ್ಥ. ಇನ್ನೊಂದು ಅರ್ಥ ಹೇಳ್ತೀನಿ ನಿಮಗೆ. ವಾಕ್ ಅವ್ರು ಇಂಗ್ಲೀಷ್ನ ಮಾತಾಡಿ. ಇಂಗ್ಲೀಷ್ ಶಬ್ದ ನಡೆ ಅಂತ ಅರ್ಥ. ಜಯತೀರ್ಥ ಅವ್ರ ನಡಿಗೆನೇ ಬೇರೆ. ವಾಕ್ ಅಂದ್ರೆ ಅವರು ವಾಕನ್ನ ಸಿದ್ಧಾರ್ಥ ಅವ್ರ ವಾಕ್ ಅಂದ್ರೆ ನಡೆಯೋದು, ಅವ್ರು ನಡಿ ವಿಷಯ ಅವ್ರು ಮತ್ತೆ ಅವ್ರು ಅವ ಅಂದ. ಅವ್ರು ದರ್ಶನ ಕೊಟ್ಟರು. ನಾನು ನೋಡಿದೆ ಅವ್ರನ್ನ ಅಂದ. ಸ್ವಾಮಿ ನಮ್ಮ ಟೀಕಾಕೃತ್ಪಾದರ ಅವರು. ಚಿತ್ರೈ ಪದಶ್ಚ ಗಂಭೀರೈ ವಾಕ್ಯೈರ್ಮಾನೇನ ಖಂಡಿತೈ ಗುರುಭಾವ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್. ಮಾನವಾದಂಥ ದೊಡ್ಡವರು ಟೀಕಾಕೃತ್ಪಾದರು. ಅವ್ರ ಅನುಗ್ರಹ ತೊಗೊಂಬಂದಿರಿ. ಇಷ್ಟ ಸುಮ್ಮನೆ ಹೇಳಿ ಸುಮ್ಮನೆ ಇಂಥ ಮಹಾನುಭಾವ ಮುಂದ ಪಂಡಿತ ಶಾಣೆ ಆದ ಅಂತ ತಿಳ್ಕೊಡ್ರಿ. ಇಷ್ಟು ಅನುಗ್ರಹ ಮಾಡ್ತಕ್ಕಂಥ ಮಹಾನುಭಾವರು ಟೀಕಾಕೃತ್ಪಾದ. ಇಷ್ಟು ಮಹಿಮೆ ಒಂದೆರಡಷ್ಟೇ ಹೇಳಿ ನೀವು. ನಾನು ಬಹಳಷ್ಟು ಮಹಿಮೆ ಹೇಳುವವ್ರ ಬಗ್ಗೆ ಯಾವಾಗ ಪ್ರಥಮ ಬಂದಾಗ ನೋಡು ಬಂದ ಹೇಳ್ತಾ ಇದ್ದೆ. ಶ್ರೀ ಗುರುಭ್ಯೋ ನಮಃ. ಇವು ಶುರು ಮಾಡ್ತಕ್ಕಂಥದ್ದು 4 ಸಂಧಿ ಮುಗಿಸೇ ಬಾಗಲೇ 5ನೇದಕ್ಕೆ ಬಂದೇವು ನಾವು. ಇದು ಹೆಸರು ವಿಭೂತಿ ಸಂಧಿ ಅಂತ ಹೆಸರು. ಇದನ್ನು ತಿಳ್ಕೊಂಡ್ಬಿಟ್ಟು ಗೊತ್ತಾಗ್ಬಿಡೋದು ನಮಗೆ. ಈ ಶಬ್ದಕ್ಕೆ ಅರ್ಥ ತಿಳ್ಕೊಂಡ್ರಿ ಅಂದ್ರೆ ನಿಮ್ಗೆ ಇಡೀ ಅಷ್ಟು ಗೊತ್ತಾಗ್ಬಿಡೋದು ಏನು ಅನ್ನೋದನ್ನು. ಮೊದಲೇಕ ಹಂಗೆ ಕಲ್ಪನಾ ಕೊಡ್ತೇನೆ ನಿಮಗೆ. ಯಾರ್ಯಾರು ಗೀತಾ ಪರಿಚಯದವರಿಗೆ ವಿಭೂತಿ ಯೋಗ ವಿಭೂತಿ ಅಧ್ಯಾಯ ಅಂತ ಒಂದು ಅಧ್ಯಾಯದ ಗೀತಾ ಇದೆ. ಹೆಸರು ನೋಡಿರ್ಬೋದು, ಬಡ್ದಿರಿ ನೀವು. ಪರಮಾತ್ಮ ತನ್ನ ವಿಭೂತಿ ರೂಪ ಹೇಳ್ಕೊತ ಹೋಗ್ಯಾನ. ಹಾಂ, ಸಮಗ್ರವಾಗಿ ಹೆಂಗೆ ಹೇಳ್ದಂಗೆ ಗೊತ್ತ. ನಾನು ಪರ್ವತಾನಾಂ, ನಾನು ಹಿಮಾಲಯ, ಪಾಂಡವಾನಾಂ ಧನಂಜಯ, ಅಲ್ಲಿ ವಿಶೇಷ ಇರ್ತಕ್ಕಂಥ ನವಶಿತ, ನಕ್ಷತ್ರಾಣ ಎಂ ಶಶಿ, ನಕ್ಷತ್ರ ನಾ ಸೂರ್ಯ ಚಂದ್ರ ಇದ್ದಂಗೆ ಹಿಂಗೆ ಹೇಳ್ಕೊತ ಹೋಗ್ತಾನೆ. ಇದು ವಿಭೂತಿ ಅಧ್ಯಾಯ. ಅದರ ಭಾಷಾಂತರ ಒಟ್ಟು ಇದು ತಿಳ್ಕೊಂಬಿಡಿ. ವಿಭೂತಿ ಸಂಧಿ ಅಲ್ಲಿ ವಿಭೂತಿಯ ಪರಮಾತ್ಮ ಹೆಂಗೆ ಗೀತಾ ಹೇಳ್ತಾನೆ ಅದಿಷ್ಟು ಇಲ್ಲಿ ಬಂದದ್ದು. ಇದು ಒಂದು. ಇನ್ನು ಗೀತಾಕ್ಕೆ ಶ್ರೀಮದಾಚಾರ್ಯ ತಾತ್ಪರ್ಯ ಬರ್ತಾರೆ. ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ. ಟೀಕಾಕೃತ್ಪಾದರು ಅದ್ಭುತ ಗ್ರಂಥ ಬರ್ತದೆ. ಟೀಕಾ ರಾಯರ ಆಚಾರ್ಯ ಅಭಿಪ್ರಾಯ ತಗೊಂಡು ಅದರ ನಂತರ ಮಂತ್ರಾಲಯ ಸ್ವಾಮಿಗಳು ಗೀತಾ ವಿವೃತ್ತಿ ಇದಿಷ್ಟು ಸಂಗ್ರಹ ಮಾಡಿ ನೋಡಿ. ಸದ್ಯದೊಳಗೆ ಇದ್ರ ಇಷ್ಟು ಉದ್ಯಂಗ ಆಗ್ತದೆ ನೀವು. ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ, ಅದಕ್ಕೆ ಪ್ರಮೇಯ ನವಮಾಲಿಕ ಅಂತ ಹಿಂದಿನ ಹೆಸರು. ಅದಕ್ಕೆ ಟೀಕಾರರು ಬರೋದಕ್ಕೆ ರಾಯದ ಗೀತಾ ವಿವೃತ್ತಿ ಇದಿಷ್ಟು ಸೇರಿದ್ದು ವಿಭೂತಿ ಸಂಧಿ. ಅರ್ಥಾತ್ ಈ ಶಬ್ದಕ್ಕೆ ಅರ್ಥ ವಿಭೂತಿ. ಭೂತಿ ಅಂದರೆ ಮತ್ತೆ ಹೇಳ್ತಾ ಇರ್ತಾರೆ ಐಶ್ವರ್ಯ ಅಂತ ಅರ್ಥ. ವಿಭೂತಿ ವಿಶೇಷವಾದ ಐಶ್ವರ್ಯ. ಅರ್ಥಾತ್ ಭೂತಿ ಶಬ್ದಕ್ಕೆ ಐಶ್ವರ್ಯ, ವಿಶೇಷವಾಗಿರ್ತಕ್ಕಂಥ ಐಶ್ವರ್ಯ ವಿಭೂತಿ ಅಂತ ಹೆಸರು. ಅಧಿಷ್ಠಾನಗತವಾಗಿರ್ತಕ್ಕಂಥ ಭಗವಂತನ ವಿಶೇಷ ರೂಪಗಳು. ಇಂಥ ವಿಭೂತಿ ಪರಮಾತ್ಮ ಎಲ್ಲೆಲ್ಲಿ ಇಟ್ಟಿರ್ತಾನೆ ಅರ್ಥ ಒಂದು ಹೇಳ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡ್ತವೆ ಹೆಂಗೆ ಅನ್ನೋದನ್ನು ನೋಡ್ರಿ ಹೇಳ್ತಾನೆ. ಉದಾಹರಣೆಗೆ ಕೊಡ್ತೇನೆ ನಿಮಗೆ. ಒಬ್ಬ ಒಂದು ಹೆಣ್ಣು, ಆಕಿ ವರ್ಲ್ಡ್ ಬ್ಯೂಟಿ. ಆಕಿ ಜಗತ್ನಾಗ ಅಂತ ಸುಂದರಿ ಯಾರು, ಜಗತ್ ಸುಂದರಿ ಆರಿಸ್ತಿರ್ತಾರೆ ಮತ್ತೆ ಒಂದು ತಿಳ್ಕೊಟ್ರು. ಹಿಮಾಲಯ ಹೌದಾ, ಶ್ರೇಷ್ಠ ಪರ್ವತ. ನದಿ ಒಳಗೆ ಗಂಗಾ, ದೇವರೊಳಗೆ ಇಂದ್ರ. ಇವರ ವಶಿಷ್ಠ. ಭಗವಂತ ಒಂದು ಹೂವು ಅದ, ಭಯಂಕರ ಸುಂದರ. ಎಲ್ಲ ಹೂವು ಇರ್ತಾವೆ, ಸಂಪಿಗೆ ಶ್ರೇಷ್ಠ ಅಂತ ಹೇಳ್ತೇವೆ ನಾವು. ಹಂಗಿದ್ದಂಗೆ ಅಥವಾ ಯಾವ ದೊಡ್ಡ ಪೈಲ್ವಾನ್ ಇದ್ದಾನ, ಅಖಂಡ ಶಕ್ತಿ ಅದ. ಈ ಅಖಂಡ ಶಕ್ತಿ, ಅಖಂಡ ಸೌಂದರ್ಯ, ಅಖಂಡರಿಕೆ ಇದಕ್ಕೆ ವಿಭೂತಿ ಅಂತ ಹೆಸರು. ಪರಮಾತ್ಮ ಇಟ್ಟದ್ದಕ್ಕೆ ಆ ವಿಷಯದ ಬರ್ತದೆ ಅದಕ್ಕೆ. ಈಗ ತಾಜ್ ಮಹಲ್ ಅದ ಹೌದಾ, ಅದು ಒಬ್ಬ ರಾಜ ಕಟ್ಟಿಸಿದ್ದು ಹಿಂಗೆಲ್ಲ ಹೇಳ್ತಾವ. ರಾಜನ ಹೆಸರು ಬಂತ ವಿನಃ ಕಟ್ಟಿದ ಹೆಸರು ಇಲ್ಲೇ ಇಲ್ಲ. ಕಟ್ಟಿದ್ದೆ ಹೊರಗೆ ಹೋಗ್ಬಿಟ್ಟು ಕಟ್ಟಿದವ್ರು ಯಾರದನ ಅವ ರಾಜ ಹೋಗಿ ಕಟ್ಟಿದ ಎಂತ ಅದನ್ನ ಇವೆಂಟು ಶಿಟ್ಟು ಈ ಕಟ್ಟಿದ ಕಟ್ಟಿದ ಮಾನವ ವರ್ಕರ್ಸ್ ಅವು. ಆ ಬುದ್ಧಿ ಇಟ್ಟಲ್ಲಿ ದೇವರಲ್ಲೇ ಆ ಬುದ್ಧಿ ವಿಶೇಷ ಅಂತ ತಿಳ್ಕೊಡ್ರಿ. ಅರ್ಥಲ್ಲಿ ಅಂದರೆ ಎಲ್ಲೆಲ್ಲಿ ವಿಶೇಷ ಇರ್ತದೆ ಅದು ಭಗವಂತನ ಸನ್ನಿಧಾನ. ಇಟ್ಟು ಹೇಳ್ಬೇಕಾಯ್ತು ನೀವು. ಯಾವ್ದು ವಿಶೇಷ ಇರ್ತದೆ, ಅಕಸ್ಮಾತ್ ಮೋದಿ ಭಾಷಣ ಇದ್ದಾನ, ಒಳ್ಳೆ ರಾಜಕೀಯ ಇದ್ದಾನ, ಆ ಪ್ರಜ್ಞೆ ಅದಲ್ಲ, ಅದು ವಿಭೂತಿ. ಅಲ್ಲಿ ಪರಮಾತ್ಮ ಸನ್ನಿಧಾನ ಇರ್ತದೆ ಅಂತ ಅರ್ಥ. ಹಂಗೆ ತಿಳ್ಕೊಂಡು ಮತ್ತೆ ಅವನು ಹಂಗೆ ತಿಳ್ಕೊಂಡ ಮತ್ತೆ ಹೌದಿಲ್ಲ. ಯಾವ ಭಯಂಕರ ಶಾಣೆ ಇದ್ದ, ಅಸಾಧ್ಯ ಮೆಥಮೆಟಿಷಿಯನ್ ಇದ್ದ, ಅಥವಾ ಸ್ಪೀಕರ್ ಇದ್ದ, ಆ ಮಾತಾಡ್ತಕ್ಕಂಥ ಶಕ್ತಿ ಅಲ್ಲಿ ಭಗವಂತನ ರೂಪ ಇಟ್ಟಿರ್ತಾನ ಅಂತ ಅರ್ಥ. ಇದಕ್ಕೆ ವಿಭೂತಿ ಅಂತ ಹೆಸರು. ಹಂಗೆ ಈ ಸಂಧಿ ತುಂಬನನ ಭಗವಂತನ ವಿಶೇಷವಾಗಿರ್ತಕ್ಕಂಥ ರೂಪಗಳು ಎಲ್ಲೆಲ್ಲವ ಹೆಂಗವ ವಿಸ್ತಾರವಾಗಿ ಹೇಳ್ಕೋತ ಹೋಗ್ತಾರೆ. ಈ ಸಂಧಿಗಳು 40 ಪದ್ಯ ಅವ. ನಾವು ಒಂದು ದಿವಸಕ್ಕೆ 20 ಮುಗಿಸು ಮಾಡಿ ಆಗ್ತಿಲ್ಲೋ ಗೊತ್ತಿಲ್ಲ ನನಗೆ. ಯಾವತ್ತು ಹೋದಂಗೆ ಹೆಚ್ಚು ಕಡಿಮೆ ಆಗ್ತಿರ್ತಾರೆ ನೋಡಿ. ಇವತ್ತು 20 ನಾಳೆ 20 ಮುಗಿಸು ಮಾಡಿ ನಾನು ಪ್ರಯತ್ನ ಮಾಡ್ತೀನಿ ಕೂಡ ಹೇಳ್ತಾ ಇದ್ದಾರೆ ಅಂತ ನೋಡಿ. ಮೊದಲೇ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಆಪನಿತು ಬೇಳುವೆ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು ಶುರು ಮಾಡ್ತಾರೆ.
ಶ್ರೀ ತರುಣಿ ವಲ್ಲಭನ ಪರಮ ವಿಭೂತಿ ರೂಪ ಕಂಡಲ್ಲಿ ಈ ತೆರದಿ ಚಿಂತಿಸುತ್ತ ಮನದಲ್ಲಿ ನೋಡು ಸಂಭ್ರಮದಿ ನೀತ ಸಾಧಾರಣ ವಿಶೇಷ ಸಜಾತಿ ನೈಜ ಅಹಿತವು ಸಹಜ ವಿಜಾತಿ ಕಂಡ ಬಗೆಗಳನ್ನು ಅರಿತು ಬುಧರಿಂದ. ಅರ್ಥ ಮಾಡಿಕೊಡಿ, ಕೈಯ ಪೆನ್ನಿಂದ ಬರ್ಕೋತ ಹೋಗ್ಬಿಡ್ರಿ. ಒಂದು ಹೇಳ್ತೀನಿ, ಇಲ್ಲಿ ದಾಸರು ಹೇಳಿದರು ಅರಿತು ಬುಧರಿಂದ. ಬುಧರು ಜ್ಞಾನಿಗಳಿಂದ ಇವನು ತಿಳ್ಕೊ, ಹಿಂಗೆ ತಿಳ್ಕೊ ಉಪಾಸನ ಮಾಡು ಅಂತ ಹೇಳಿ ಹೆಂಗ ದಾಸ ಅರ್ಥಾತ್ ಹೆಂಗಂತ. ಶ್ರೀ ತರುಣಿ ವಲ್ಲಭ ಮೇಲೆ ಬಂದದ್ದು ಯಾರವರು? ಪರಮಾತ್ಮ. ಶ್ರೀ ತರುಣಿ ಲಕ್ಷ್ಮೀದೇವಿ, ವಲ್ಲಭನ ಪರಮಾತ್ಮ. ಪರಮ ವಿಭೂತಿ ರೂಪ ಶ್ರೇಷ್ಠವಾಗಿರ್ತಕ್ಕಂಥ ಅವನ ಅಧಿಷ್ಠಾನ. ವಿಭೂತಿ ಶಬ್ದಕ್ಕೆ ಇನ್ನೊಂದು ಅರ್ಥ, ಅಧಿಷ್ಠಾನವನ್ನ ಕಂಡಲ್ಲಿ ಈ ತೆರದಿ ಚಿಂತಿಸುತ್ತ. ಈ ತೆರದ ಮುಂದೆ ಹೇಳಿದಂಗೆ ಅಂತ ಅರ್ಥ. ಮನದಲ್ಲಿ ನೋಡು ಹೆಂಗ ಸಂಭ್ರಮದಿ. ನೀ ಎಲ್ಲಿ ವಿಶಿಷ್ಟ ನೋಡ್ತಿಯಲ್ಲ, ಸಂಭ್ರಮದಿಂದ ಪರಮಾತ್ಮನ ಇರುವಿಕೆ ಅಂತ ಕೊಂಡಾಡ್ನೆ. ಅವು ಎಷ್ಟು ನಮೂನಿ ಅವ? ಅವು 10 ನಮೂನಿ ಅವ. ತಿಳ್ಕೊಡ್ರಿ, ವಿಭೂತಿಗಳು ಎಷ್ಟು ನಮೂನಿ ಅವ? 10. ಆ 10 ಕೊಟ್ಟ ನೋಡ್ರಿ, ಲೆಕ್ಕ ಹಾಕೋರಿ. ನೀತ, ಸಾಧಾರಣ, ವಿಶೇಷ, ಸಜಾತಿ, ನೈಜ, ಅಹಿತ, ಸಹಜ, ವಿಜಾತಿ, ಖಂಡ, ಅಖಂಡ ಬಗೆಗಳಿತ್ತು. ಖಂಡ ಅಖಂಡ ಎರಡದು, ಒಂದು ಖಂಡ ಒಂದು ಅಖಂಡ ರೂಪಗಳನ್ನು ಅರಿತು ತಿಳ್ಕೊಡ್ರಿ. ಯಾರಿಂದ? ಬುಧರಿಂದ, ಜ್ಞಾನಿಗಳಿಂದ ತಿಳ್ಕೊಡ್ರಿ. ನೀತಿ ಯಾವುದು, ಸಾಧಾರಣ ಯಾವುದು, ಅಹಿತ್ ಯಾವುದು ನೆನಪಿಡ್ಲಿಕ್ಕೆ ಆಗೋದಿಲ್ಲ. ಇದನ್ನು ದೊಡ್ಡ ಶಾಸ್ತ್ರ, ಒಳ್ಳೆ ಸಿದ್ಧಾಂತ. ಹಂಗಾಗಿ ಏನಪ್ಪ ಹರಿಕತಾಮದ ಗಟ್ಟಿ ಮಾಡಿದ್ರೆ ಗೊತ್ತಾಗೋದು ಎಷ್ಟೇ ಇದು. ಯಾವ ರೂಪ ಒಂದೊಂದು ಹೇಳ್ಕೊತ ಹೋಗ್ತೀನಿ ನಾನು ಯಾವ್ಯಾವುದು ಅನ್ನೋದನ್ನು. ಮತ್ತೆ ಇದು ನೀತ ವಿಭೂತಿ ರೂಪ. ಇದಕ್ಕೆ ಅರ್ಥ ಏನು? ಎಂದಿಗೂ ಕೆಡದಿರ್ತಕ್ಕಂಥ ರೂಪ ಇದು, ಎಂದಿಗೂ ಹಾಳಾಗುವುದಿಲ್ಲ ತಿಳ್ಕೊಡ್ರಿ. ಇಲ್ಲಿ ಪರಮಾತ್ಮನ ವಿಶಿಷ್ಟ ಒಂದು ಅಧಿಷ್ಠಾನ. ಇದಕ್ಕೆ ಉದಾಹರಣೆ ಯಾರು? ಲಕ್ಷ್ಮೀದೇವಿ. ಆಕೆ ನೀತ ಉದಾಹರಣೆಗೆ. ಆಕೆ ಎಂದೂ ಕೂಡ ಏನು ಪರಮಾತ್ಮ ಇಟ್ಟಿರ್ತಕ್ಕಂಥದ್ದು ಹಾಳಾಗೋದಿಲ್ಲ. ಸೌಂದರ್ಯ ಇಟ್ಟ, ಶಕ್ತಿ ಇಟ್ಟ, ಕಡಿಮೆ ಆಯ್ತು ಅಂತಿಲ್ಲ. ಅದಕ್ಕೆ ಉದಾಹರಣೆ ಲಕ್ಷ್ಮೀದೇವಿ. ಮತ್ತೊಂದು ಹೇಳ್ತಾ ಇದ್ದಾರೆ. ಇನ್ನೊಂದು ಸಾಲಿಗ್ರಾಮ, ಅದು ನೀತ ವಿಭೂತಿ ರೂಪ. ಅರ್ಥ ಆಗ್ತದೆ, ಏನು ತೊಂದರೆ ಇಲ್ಲ. ನೀತ ವಿಭೂತಿ ರೂಪ ಯಾವುದು? ಸಾಲಿಗ್ರಾಮ. ಸಾಲಿಗ್ರಾಮದ ಎಂದೂ ಕೂಡ ಸನ್ನಿಧಾನ ಕಮ್ಮಿ ಆಗೋದಿಲ್ಲ, ನಿತ್ಯ ಸನ್ನಿಧಾನ ಸಾಲಿಗ್ರಾಮ. ಪ್ರತಿಮಾದಿಗಳಲ್ಲಿ ನೀವು ಆವಾಹನ ಮಾಡಬೇಕು. ಸೋಮವಾರ ಮಾಡೋದು, ತುಳಸಿ ಹಿಡ್ಕೊಂಡು ಕಣ್ಣು ಬಂತು, ಮೂಗು ಬಂತು, ಎಲ್ಲ ಅದು ಮಂತ್ರಗಳವ ಹೇಳ್ತಿರ್ತಾರೆ ಅವರು. ಸಾಲಿಗ್ರಾಮಕ್ಕೆ ಆವಾಹನ ಇಲ್ಲ. ಹೆಂಗದ ಹಂಗೆ ಭಗವಂತನ ರೂಪನೇ ಸಾಲಿಗ್ರಾಮ ಅಂತ ಹೇಳ್ತಾ ಇದ್ದಾರೆ. ಅದರಂತೆ ಇನ್ನೊಂದು ಭಗವಂತನ ಮತ್ಸ್ಯಾದಿ ರೂಪಗಳು, ಮತ್ಸ್ಯ, ಮೀನ, ವರಾಹ, ನರಸಿಂಹ ಬರುವ ಅವು ನೀತ ಅಧಿಷ್ಠಾನಕ್ಕೆ ನೀತಿ ಉದಾಹರಣೆ ಆಗಿರ್ತಕ್ಕಂಥ ಒಂದು ತಿಳ್ಕೊಡ್ರಿ. ಒಂದು ಮುಗಿತ ನೀತ ಮುಗಿಸಿದಿಲ್ಲ. ಈಗ ಮುಂದಿನ ಬರ್ರಿ. ಸಾಧಾರಣ ವಿಭೂತಿ ಭಗವಂತ ವಿಶೇಷ ಇರಲ್ಲ, ಸ್ವಲ್ಪ ಮಹಿಮ ಇರ್ತಾನೆ, ದಯಿಸ್ತಿರ್ತಾನೆ. ಯಾರಲ್ಲಿ? ಬ್ರಾಹ್ಮಣ ಮತ್ತು ಗೃಹಸ್ಥಾಶ್ರಮಿಗಳಲ್ಲಿ. ಅದಕ್ಕೆ ಬ್ರಾಹ್ಮಣ ನಮಸ್ಕಾರ ಮಾಡೋದು. ಎಲ್ಲ ಬ್ರಾಹ್ಮಣರು ಅಂತಲ್ಲ, ಮತ್ತೆ ಹಂಗೆ ಅರ್ಥ ಮಾಡ್ಕೋಬಾರ್ದು. ಯಾರು ಶುಚಿರ್ಭೂತ ಇರ್ತಾನೆ, ಸ್ನಾನ ಸಂಧ್ಯಾಗ ಮಾಡ್ತಾನೆ, ಅವಂಗಂತ ಅರ್ಥ. ಒಳ್ಳೆ ಗೃಹಸ್ಥಾಶ್ರಮಗಳಲ್ಲಿ ಇದು ಸಾಮಾನ್ಯ ವಿಭೂತಿ ರೂಪ ಅಂತ ಹೇಳಿದ್ರೆ. ಸಾಧಾರಣ. ವಿಶೇಷ ವಿಭೂತಿ ರೂಪ, ತನ್ನ ವಿಶೇಷ ರೂಪ ಯಾರಲ್ಲಿ? ಬ್ರಹ್ಮಾದಿ ದೇವತೆಗಳಲ್ಲಿ. ಅವರು ಯುಗ ತತ್ತಂಗ ಬ್ರಹ್ಮ, ರುದ್ರ, ಚಂದ್ರ ಇಂಥ ದೇವತೆಗಳು ಅವ್ರಿಗೆ ತನ್ನ ರೂಪ ಭಗವಂತ ಇಟ್ಟಿರ್ತಾನೆ, ಆ ಕೆಲಸವನ್ನು ಮಾಡಿಸ್ತಾನೆ ಅಂತ ಅರ್ಥ. ಅಥವಾ ಇನ್ನೂ ಒಂದು ಹೇಳ್ಬೋದು ವಿಶೇಷ ರೂಪ. ಯತಿಗಳು, ಸ್ವಾಮಿಗಳು, ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಭಗವದ್ ರೂಪ. ಅದಕ್ಕೆ ಸಾಷ್ಟಾಂಗ ಸ್ವಾಮಿಗಳಿಗೆ ಮಡಿ ಮೈಲಿ ಏನು ಮತ್ತೆ ಸ್ವಾಮಿಗಳು ನಿಮ್ಮ ಮನೆ ಬಂದರು ತಿಳ್ಕೊಡ್ರಿ, ಪಾದ ಪೂಜೆಗೆ ಬಂದರು, ನಿಮ್ಮ ಮನೆ ಒಳಗೆ ಹೋಗ್ರು. ಹಿಂದಕ್ಕೆ ಈಗೆಲ್ಲ ಮಾಡೋದು ಕಷ್ಟ. ಸತ್ಯಪುರವ್ರು ಮಾಡಿದ್ದು ನೋಡಿ ನಾನು ಏನಿಲ್ಲ, ದೇವ್ರು ಬಿಡಿ ತೊಗೊಂಬಿಡಿದ್ರು. ಕೊನೆಗೆ ಬಿಡಿ ಬಿಡ್ತಿದ್ರು ಅವರು. ಚಲೋ ಸಾಲಿಗೆ ಕೊಟ್ಟು ನಾನು ಕೊಂಡಂಗೆ ಇವ್ರು ಯಾರು ತೋರಿಸಿದ್ರಿ ಇವ್ರಿಗೆಲ್ಲ ಗೊತ್ತ ತಿಳ್ಕೊಂಡಿರಿ ಅಂದ್ರೆ ನೀವಾಗ ಅಲ್ರಿ ಸ್ವಾಮಿ ನೀವು ಸ್ನಾನ ಮಾಡಲ್ಲ ಬಿಟ್ಟು ನಡ್ಕೊಂಡು ಹೆಂಗೆ ಮುಟ್ರಿ ಅನ್ನೋಂಗಿಲ್ಲ ಅವ್ರಿಗೆ. ಯಾಕೆ? ನಿತ್ಯ ಶುದ್ಧ ಪರಮಾತ್ಮ ವಿಶೇಷ ಸನ್ನಿಧಾನ ಅಲ್ಲಿ. ಅವ್ರಿಗೆ ಮಡಿ ಮಲಿಗೆ ಇಲ್ಲ. ಅವರು ನಾವು ಊಟ ಕೂತ್ವಿ, ಅಡಿಗೆ ಊಟ ಕೂತ್ವಿ, ಅವ್ರು ಹಂಗೆ ಬಂದು ಎಲ್ಲ ಕಡೆ ಬಂದು ಮುಟ್ಟಿದ್ದು ಬಡಿಸ್ತಿರ್ತಾರೆ. ಸ್ವಾಮಿಗಳು ಬಡಿಸ್ತಿರ್ತಾರೆ. ಸ್ವಾಮಿ ನೀವು ಮುಟ್ಟಿನ ಹಾಕೊಂಡು ಅಂತಾರೆ ಯಾರು ಅವ್ರಿಗೆ. ಯಾಕೆ? ವಿಶೇಷ ಭಗವಂತನ ಸನ್ನಿಧಾನ ಅವ್ರು ಇರ್ತಕ್ಕಂಥ ಅವ್ರಿಗೆ ಹೇಳ್ತಾ ಇದ್ದಾರೆ. ಅದರಂತೆ ಪೃಥು, ಲಕ್ಷ್ಮಣ, ಬಲರಾಮ, ಅರ್ಜುನಾದಿಗಳಲ್ಲಿ ಹೆಚ್ಚಾಗಿರ್ತಕ್ಕಂಥ ಆವೇಶದ ನೋಡ್ರಿ, ಅದು ಕೂಡ ವಿಶೇಷ ವಿಭೂತಿ ರೂಪ. ಅಲ್ಲೇನು 10 ಹೇಳಿದೆ, ಒಂದೊಂದು ಹೇಳಿಕತ್ತೀನಿ ನಿಮ್ಮ ನಾನು ಅರ್ಥಾತ್ ಇಲ್ಲಿ ಮುಂದೆ ನೋಡಿ. ಅದರಂತೆ ಸಜಾತಿ ವಿಭೂತಿ ರೂಪ, ಇದಕ್ಕೆ ಸಮಾನ ಅಂತ ಹೆಸರು. ಮನುಷ್ಯ, ಗಂಧರ್ವಾದಿಗಳು, ಮುಕ್ತಿಯೋಗ್ಯ ಜೀವನಿರ್ತಕ್ಕಂತಹ ಭಗವಂತನ ಅಧಿಷ್ಠಾನಕ್ಕೆ ಏನಂತಾರ? ಸಜಾತಿ ವಿಭೂತಿ ರೂಪ. ಅಲ್ಲಿ ಹೇಳ್ದಂಗೆ ನೋಡಿ ಕೃಷ್ಣ ಅಲ್ಲಿ ಭಗವಂತಗೆ ಉದಾಹರಣೆ ತಗೊಂಡೆ. ದೇವಾನಾಂ ಅಸ್ಮಿ ವಾಸವಃ, ದೇವರಲ್ಲಿ ಇಂದ್ರಿದ್ದಂಗೆ ನಾನು. ರುದ್ರಾಣಾಂ ಶಂಕರಶ್ಚ ಅಸ್ಮಿ, ರುದ್ರದೇವರು ಶಂಕರ ತಂಗಲ್ಲಿ ಗೀತಾದ ಬರ್ತದೆ. ಹಂಗೆ ವಿಶೇಷವಾಗಿರ್ತಕ್ಕಂಥ ಸಜಾತಿ ವಿಭೂತಿ ರೂಪ. ಮತ್ತೊಂದು ನೈಜ ವಿಭೂತಿ ರೂಪ, ಸಹಜವಾಗಿರ್ತಕ್ಕಂಥ ನೈಜ ನಿಜವಾಗಿರ್ತಕ್ಕಂಥವು. ಎಲ್ಲೆಲ್ಲಿ? ರಾಮ ಕೃಷ್ಣ ಅವತಾರ ಮಾಡಲ್ಲ ಭಗವಂತ, ಅಲ್ಲಿ ಇರ್ತಕ್ಕಂಥ ಒಂದು ರೂಪ. ಅಥವಾ ಜ್ಞಾನಾನಂದಾದಿ ಗುಣಗಳ ವಯದಲ್ಲಿ, ಆ ಗುಣದಲ್ಲಿ ಕೂಡ ಭಗವಂತ ವಿಶೇಷ ರೂಪ.
ಅಹಿತ ಆಹಿತ, ಅದು ಅಹಿತ ಅಲ್ಲ, ಆಹಿತ ವಿಶೇಷ ರೂಪ. ಅಲ್ಲಿ ಪದ್ಯ ಬಿಡಿಸೋ ಮುಂದೆ ಆಹಿತ ವಿಶೇಷ ರೂಪ ಅಂತ ಉದಾಹರಣೆಗಳೇ ತೀರ್ಥಕ್ಷೇತ್ರಗಳು, ಅಲ್ಲಿ ಭಗವಂತನ ವಿಶೇಷ ನಿಧಾನ, ಅದಕ್ಕೆ ಸ್ನಾನ ಮಾಡ್ತಾರೆ. ಅಥವಾ ಪ್ರತಿಮಾದಿಗಳು, ಅಮ್ಮನ ದೇವರು ಪ್ರತಿಮಾ ನೋಡಿರ್ತೀವಿ, ಕೃಷ್ಣ ರಾಮ ಮತ್ತು ನೋಡಿರ್ತೀವಿ ನಾವು, ಅಲ್ಲಿರ್ತಕ್ಕಂಥ ರೂಪ. ಅಥವಾ ಮೇರು ಪರ್ವತಗಳು, ಹಿಮಾಲಯಾದಿಗಳು, ಆ ಕೃಷ್ಣ ಅಲ್ಲಿ ಹೇಳ್ತು ಮೇರು ಶಿಖರಿಣಾಮಹಂ ಸ್ಥಾವರಾಣಸ್ಮಿ ಹಿಮಾಲಯ, ಸ್ಥಾವರ ಪರ್ವತ, ಹಿಮಾಲಯ ಪರ್ವತ ದೊಡ್ಡದೆಲ್ಲ ಪರ್ವತಕ್ಕಿಂತ ಅಲ್ಲಿ ಭಗವಂತ ವಿಷಯವಾಗಿರ್ತಕ್ಕಂಥ ಒಂದು ರೂಪ. ಸಹಜ ವಿಪೂಜಿ ರೂಪ, ಸ್ವಯಂ ವ್ಯಕ್ತವಾಗಿರ್ತಕ್ಕಂಥ ಭಗವಂತನ ಪ್ರತಿಭೆಗಳು. ಸ್ವಯಂ ವ್ಯಕ್ತ ಅಂದರೆ ತಿರುಪತಿ ಅದ ನೋಡ್ರಿ, ಭಗವಂತ ಸ್ವಯಂ ವ್ಯಕ್ತ ಹೋದಲ್ಲ. ಮತ್ತೆ ಪಂಢರಪುರ ಅದ ನೋಡ್ರಿ, ಇಲ್ಲಿ ಸ್ವಯಂ ವ್ಯಕ್ತ ಹೋದಿಲ್ಲ. ಉಡುಪಿ ಶ್ರೀಕೃಷ್ಣ ಹೌದಿಲ್ಲ, ಸ್ವಯಂ ವ್ಯಕ್ತ ಹೋದಿಲ್ಲ ಅಂತ ತಾನೇ ಮುಂದೆ ಹೊಂದಿರತಕ್ಕಂಥ ವಿಭೂತಿ ಇರ್ತಕ್ಕಂಥ ಸಹಜ ಒಂದು ವಿಜಾತೀಯ ವಿಭೂತಿ ರೂಪ. ಇಲ್ಲಿ ಉದಾಹರಣೆ ನಕ್ಷತ್ರ, ಚಂದ್ರ ಅಥವಾ ಅಶ್ವತ್ಥ ವೃಕ್ಷ ವಿಶೇಷ, ಇಲ್ಲಿರ್ತಕ್ಕಂಥ ವಿಜಾತೀಯ ರೂಪ ಅಂತ. ಅಲ್ಲಿ ಹೇಳ್ತಾರೆ ನಕ್ಷತ್ರಾಣಾಮಹಂ ಶಶಿ ಅಂತ ಹೇಳಿದಂಗೆ. ಖಂಡರೂಪ ಮನೆ ಬಂದಿದ್ದು, ಖಂಡ ರೂಪ ತೆಕೊಂಡು, ಖಂಡರೂಪ ಅನ್ನದ ಒಂದೊಂದು ಅಗಳು ಕಡಮ ಇಟ್ಟಾರ ಬಹಳಷ್ಟು, ಒಂದ ಕಡವು ಖಂಡರೂಪ, ಇಡೀ ರಾಶಿ ಅಖಂಡ ರೂಪ. ಖಂಡರೂಪನ ಒಂದು ರೂಪ, ಅಖಂಡ ರೂಪ, ಅವಕ್ಕೆ ಖಂಡರೂಪ ಅಖಂಡ ರೂಪ. ಅನ್ನದ ಒಂದಗಳು ತೋಡ್ರಿ, ಅದು ಖಂಡರೂಪ ಆತು. ಇಡೀ ರಾಶಿ ಅನ್ನದ ತೋಡ್ರಿ, ಅದು ಅಖಂಡ ರೂಪ ಆತು. ಅನ್ನದ ತಪ್ಪೆಲಿ ಅನ್ನ, ಅದು ಅಖಂಡ ರೂಪ. ಒಂದೇ ಇರ್ತೇನೆ ನೀವು ಚಿತ್ತಾವತಿ ಹೇಳ್ತೀರಿ, ಅದು ಖಂಡ ರೂಪ. ಭಗವಂತ ಖಂಡ ರೂಪದಾಗ ಇರ್ತಾನ, ಅಖಂಡ ರೂಪ ಇರ್ತಕ್ಕಂಥ ಇತ್ತು ಭಗವಂತನ 10 ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಭಗವದ್ ರೂಪಗಳು, ಅರ್ಥಾತ್ ವಿಭೂತಿ ರೂಪ. ಅಲ್ಲೆಲ್ಲಿ ಆ ಶಕ್ತಿ ಇಟ್ಟು ಭಗವಂತ ಅಂದಾಗ ಆ ಶಕ್ತಿ ಇಟ್ಟಾನ ಅಂತ ನಮಗಾನ ಸೇರ್ತದೆ, ಮತ್ತೆ ಶಕ್ತಿ ಕೊಡ್ತದೆ. ಅವ ಇಲ್ಲ ಏನು ತಿಂದರೂ ಆಗೋದು ಕೆಲಸ. ಆಯಾ ಪದಾರ್ಥಕ್ಕೆ ಭಗವಂತನ ಶಕ್ತಿ ಇಟ್ಟದ್ದರಿಂದ, ವಿಭೂತಿ ರೂಪ ಇಟ್ಟದ್ದರಿಂದ ನಮಗೇನಿರ್ತದೆ ಸುಖ ಸಿಗ್ತಕ್ಕಂಥದ್ದು. ಯಾವುದೇ ವಸ್ತು ತೋಡ್ರಿ, ಒಂದು ಹೂ ಬಹಳ ಚಂದ ಅಂದ್ರೆ ಹೂ ಚಂದ ಅನ್ನಬಾರ್ದು ನಾವು. ಹೂವಿನರ್ತಕ್ಕಂಥ ಪರಮಾತ್ಮನ ಅಧಿಷ್ಠಾನ ಆ ಶಬ್ದಕ್ಕೆ ಅರ್ಥ, ಅದು ಶ್ರೇಷ್ಠ. ನಾವು ಅಂತಿರ್ತೀವಿ ಏನು ದೇವರಿಗೆ ಅಲಂಕಾರ ಮಾಡಿರಿ, ಭಯಂಕರ ಅಲಂಕಾರ ಮಾಡಿ ಕೃಷ್ಣ ಎಂಥ ಚಂದ ಹೂ ಹಾಕ್ಯಾರ. ಭಗವಂತ ಹೂ ಮಾಲಿ ಹಾಕಿದ್ದಕ್ಕೆ ಹೂ ಹಾಕಿದ ಭಾಳ ಚಂದ ಕಾಣ್ತಾನ ಅಂದ್ರೆ ಸೌಂದರ್ಯ ಹೂವಿಗೆ ಹೋದ, ದೇವರಿಗೆ ಬರಲೇ ಇಲ್ಲ. ಉಲ್ಟಾ ಹಿಂಗೆ ನಮಗ ದೇವರ ಸ್ಪರ್ಶ ಆದ್ರಿಂದ ಹೂವಿಗೆ ಚಂದ ಬಂದ ನಮಗ ವಿನಃ ಹೂವಿನಿಂದ ಭಗವಂತ ಚಂದ ಅಲ್ಲ. ಮತ್ತೆ ಭಗವಂತ ಸ್ವತಃ ಚಂದ ಇದ್ದಾನೆ. ಮತ್ತೆ ಅವಾಗೇನು ಹೂ ಏರಿಸ್ಬೇಕು, ಆ ಹೂ ನಾಳೆ ಬಾಡಿ ಹೋಗ್ತಾನೆ ಏರಿಸಿದ್ದು ಅಂತ ಪೂಜೆ ಮಾಡ್ತಾ ಎಲ್ಲರೂ ಹೋಗಿರ್ತೀವಿ ನಾವು. ಏನು ಚಂದ ಪೂಜೆ ಮಾಡ್ತಾರೆ ಅವ್ರ ಮನೆಯಾಗ, ಎಷ್ಟು ಹೂ ಏರ್ತಾರೆ, ಎಷ್ಟು ಮಾಲಿ ಹಾಕ್ಯಾರ, ಎಷ್ಟು ಚಂದ ಕಾಣ್ತಾನೆ ದೇವರು. ಹೂವಿನಿಂದ ಭಗವಂತ ಚಂದೋ, ಭಗವಂತನಿಂದ ಹೂ ಚಂದೋ ಅರ್ಥ ಮಾಡಿಕೊಡ್ರಿ. ಹೂವಿಂದ ಭಗವಂತ ಚಂದ ಅಂದ್ರೆ ಸರ್ವಜ್ಞ ಆಗೋದೇ ಇಲ್ಲಮ್ಮ, ತಿಳ್ಕೊಡ್ರಿ. ಅದಕ್ಕೆ ಭಗವಂತನ ವಿಷಯವಾಗಿರ್ತಕ್ಕಂಥ ರೂಪಗಳನ್ನ ವಿಭೂತಿ ರೂಪ ಅಂತ ಕತ್ತ ಹೋಗ್ತಾರೆ. ಇಷ್ಟು ಹೇಳಿ ಮುಂದೆ ಇನ್ನು ಕೆಲವು ಸ್ಥಳ ಇರತಕ್ಕಂಥ ಅವಕಾಶಗಳಲ್ಲಿ ಅಲ್ಲಿರ್ತಕ್ಕಂಥ ಮಂದಾದಿ ಅಧಿಕಾರಿಗಳು ತಿಳಿಸ್ತಕ್ಕಂಥ ರೂಪಗಳಿವೆ. ಜಲಧರ ಆಗಸದೊಳಗೆ, ಜಲಧಾಗಸದೊಳಗೆ ಕೂಡಿಸೋದರು ಚರಿಸುವ ಹಲವು ಜೀವರ ನಿರ್ಮಿಷನ್, ಅದರೊಳು ಸಜಾತಿ ವಿಜಾತಿ ಸಾಧಾರಣ ವಿಶೇಷಗಳ ತಿಳಿದು ತತ್ತ ಸ್ಥಾನದಲ್ಲಿ ವ್ಯಗ್ಗಳಿಸಿ ಹಬ್ಬಿದ ಮನದಿ ಪೂಜಿಸು ಅತಲ ಇಬ್ಬರು ಅಕ್ಷರ ಅತಲ ವ್ಯಾಪ್ತ ರೂಪಗಳನ್ನು ಅಥವಾ ಅಲವ ವ್ಯಾಪ್ತ ಪೂಜಿಸುತ್ತಾ ಬಿಡಿಸ್ಬೇಕಾದ್ರೆ ಪೂಜಿಸುತ್ತಾ ಅಲವ ವ್ಯಾಪ್ತ ರೂಪಗಳ ನೋಡುತ್ತಲೇ ಹಿಗ್ಗುತ್ತಿರು. ಅಲ್ಲಿ ಹಂಗೆ ಹೇಳಿದ್ರೆ ಇಲ್ಲಿ ಉಪದೇಶ ಮಾಡ್ತಾರೆ ನಮಗೆ. ಏನು ಗೊತ್ತಾ ನಿಮಗೆ, ನೋಡುತ್ತಾ ಹಿಗ್ಗುತ್ತಿರು. ನಮಗೆ ಸಂತೋಷ ಆಗ್ಬೇಕಂತ ಭಗವಂತ ರೂಪ ನೋಡಿದ ಮೇಲೆ ಮೂರ್ತಿ ಒಳಗೆ ಅಲ್ಲಿ ನೋಡ್ತೀವಿ, ದೇವ ರೂಪ ನೋಡ್ತೇವೆ. ದೇವ್ರ ಅಂತಾರ ಪೂಜಿಸು, ಮನಸೋಕ್ತ ಪೂಜೆ ಮಾಡು. ಆ ಪೂಜೆ ಮಾಡತಕ್ಕಂಥ ಒಂದು ಆನಂದ ಆಗ್ತದೆ. ಆಗ ನಿಮ್ಗೆ ಹಂಗೆ ಉದಾಹರಣೆ ಹೇಳ್ತೇನೆ. ನಿಮಗೆ ಸ್ನಾನ ಮಾಡಿದ್ರಿ, ನೀವು ಹೆಣ್ಮಕ್ಳು ಸ್ನಾನ ಮಾಡಿದಿರಿ, ವಸ್ತ್ರಾಧಾರಣ ಮಾಡಿದಿರಿ, ಎಲ್ಲ ಕುಂಕುಮ ಧಾರಣ ಮಾಡಿದಿರಿ, ಎಲ್ಲ ಹಚ್ಕೊಂಡ್ರಿ, ತುಳಸಿ ಪೂಜೆ ಮಾಡಿದ್ರಿ, ಗೌರಿ ಪೂಜೆ ಮಾಡಿದ್ರಿ, ನಿಮ್ಮ ಗೌರಿ ಪೆಟ್ಟಿಗೆ ಪೂಜೆ ಮಾಡಿದ್ರಿ, ಸಮಾಧಾನ ಆಗ್ತದೆ ನಿಮಗೆ. ಏನಾಗೋದಿಲ್ಲ, ಏನು ಗಂಟು ಬಿದ್ದ ಜೀವನ ಒಂದು ಸೊತ್ತಿ ಆಗಲ್ಲ ಹೋಗಲ್ಲ ಅಂತ ಹೇಳಿ ಯಾರು ಹೌದಾ, ಸಣ್ಣ ಪೂಜೆ ಮಾಡಿ ಎಷ್ಟು ಮಾಡಿ ಇಷ್ಟಿದೆಯಲ್ಲ, ಇದು ಸಮಾಧಾನ ಆಗ್ತಲ್ಲ, ಅಲ್ಲಿ ಭಗವಂತ ಇದ್ದಾನಂತ ಆಗ್ತದೆ. ಅವ ಶಕ್ತಿ ಕೊಡು, ಅದನ್ನು ಹೇಳ್ತಾ ಇದೆ ಅಲ್ಲಿ. ಅದಕ್ಕಂತ ಅವ ಅಲವ ವ್ಯಾಪ್ತ ಭಗವಂತ ಹೇರು ನೋಡಿ. ಆ ಶಬ್ದ ಹೆಂಗೆ ಚಂದ ಅದ ನಿಮ್ಗೆ ಗೊತ್ತಾಗ್ತಾನೆ ಹೇಳಿದ್ರೆ. ಅಲವ ವ್ಯಾಪ್ತ ತಿಳ್ಕೊಡ್ರಿ. ಲವ ಅಂದ್ರೆ ಎಷ್ಟು? ಕಿಂಚಿತ್ತು. ಅಲವ ಅಂದ್ರೆ ಬೃಹತ್ತು, ಲವ ಅಂದ್ರೆ ಲಿಟಲ್, ಅಲವ ಅಂದ್ರೆ ಗ್ರೇಟ್, ಭಯಂಕರ ಅಂತ ಅರ್ಥ. ಲವ ಪ್ರಮಾಣದ ಅಂತೇವಿಲ್ಲ. ಲವ ಅಂದ್ರೆ ಕಿಂಚಿತ್ತು, ಅಲವ ಅಂದ್ರೆ ಲವ ಇಲ್ಲದ್ದು ಅಸಾಧ್ಯವಾಗಿರ್ತಕ್ಕಂಥ ಅರ್ಥ. ಅಲವ ವ್ಯಾಪ್ತ ರೂಪಗಳ ಪರಮಾತ್ಮ ಎಲ್ಲ ಕಡೆ ವ್ಯಾಪ್ತಿ ಇರ್ತಕ್ಕಂಥ ರೂಪಗಳನ್ನ ನೋಡುತ್ತಲೇ ಹಿಗ್ಗುತ್ತಿರು. ದಾಸರು ಪರಮಾತ್ಮ ರೂಪ ಚಿಂತನೆ ಮಾಡು, ಒಂದು ತುಳಸಿ ಪೂಜೆ ಮಾಡು, ಒಂದು ದೇವ್ರ ಪೂಜೆ ಮಾಡು. ಅಲ್ಲಿ ಪರಮಾತ್ಮ ವಿಶೇಷ ತಿಳ್ಕೊಂಡು ಪೂಜೆ ಮಾಡಿದಾಗ ನಮಗೊಂದು ಸಂತೋಷ ಆಗ್ತಲ್ಲ. ಆಗೋದ್ರಿಪ್ಪ ಖರೆ ಅಂದ್ರೆ ಏನಿಲ್ರಿ, ಬ್ಯಾಸರ ಪೂಜೆ ಮಾಡಿವಿ ಅಂತ ನೀವು ಪೂಜೆ ಮಾಡಿದಾಗ ಅರ್ಧ ತಾಸು ಮಾಡ್ರಿ, ಮುಕ್ಕಾಲು ತಾಸು ಮಾಡ್ರಿ, 10 ಮಿನಿಟ್ ಮಾಡ್ರಿ, ಟೈಮ್ ಎಷ್ಟು ಅಷ್ಟೇ ಮಾಡ್ರಿ. ನೀವು ಆ ಮಾಡಿದ್ರೆ ಒಂದು ಸಮಾಧಾನ ಆಗೋದಿಲ್ಲ.
ಎಷ್ಟೋ ಮಂದಿ ಅಂತಿರ್ತೀರಿ ನೀವು, ಏನು ಆಗ್ಯದ ಆತು ನಮ್ಮ ಏನೋ ಆಗ್ಯದ ಪೂಜೆ ತಪ್ಪಿಟ್ಟದ ಅಂತಿರ್ತೀರಿ, ಚಡ್ಬಡಿಸ್ತಿರ್ತೀರಿ ನೀವು. ಪುನಃ ಮತ್ತೊಂದು ಪೂಜೆ ಮಾಡಿದ್ರೆ ಏನಾಗ್ತದೆ ನಿಮಗೆ? ಗಂಡಸರಿಗೆ ಆಯ್ತು, ಹೆಂಗಸರಿಗೆ ಆಯ್ತು, ಹುಡುಗರಿಗೆ ಆಯ್ತು, ಸ್ವಾಮಿಗಳಿಗೆ ಆಯ್ತು, ಏನೋ ಸಂತೋಷ ಆದ್ರೆ ಆ ಸಂತೋಷ ಹಿಗ್ಗುತ್ತಿರುವಂಥರ ಮಾಡು. ಆ ಸಮಾಧಾನ ವಿಶೇಷ ಸಮಾಧಾನ. ಏನು ತಿಂದರೂ ಆ ಸಮಾಧಾನ ಆಗೋದು, ತಿಂದರೂ ಸಮಾಧಾನ ಆಗೋಲ್ಲ. ಭಗವಂತರ ಪೂಜೆ ಮಾಡಿ ಅರ್ಪಣೆ ಕೈ ಮುಗಿದಾಗ ಸ್ವಾಮಿ ಇವತ್ತು ನಿರ್ವಿಘ್ನ ನಡೆಸಿಪ್ಪ ಅಂತಕ್ಕಂಥ ಸಮಾಧಾನ ಅದು ಹಿಗ್ಗುತ್ತಿರುವಂಥ ಉಪದೇಶ ಮಾಡ್ತಾರೆ. ಎಲ್ಲೆಲ್ಲಿ ಜಲ ಅಂದ್ರೆ ಗೊತ್ತಾಗ್ತದೆ ನಿಮಗೆ? ನೀರಿನೊಳಗೆ. ಧರ ಭೂಮಿ, ಆಗಸ ಅಂದ್ರೆ ಆಕಾಶ. ಚಲಿಸುವ ಹಲವು ಜೀವರ ನಿರ್ಮಿಸಿಹನು. ಮೂರು ಜಲಚರ, ಭೂಚರ, ಆಮೇಲೆ ವಾರಿಚರ. ಜಲ, ಭೂ, ವಾರಿ. ಜಲಚರ, ಜಲ ಅಂದ್ರೆ ನೀರು, ನೀರಿನಲ್ಲಿರ್ತಕ್ಕಂಥ ಪ್ರಾಣಿಗಳು ಒಂದಾತ ಯಾವ್ಯಾವು? ಮೀನ, ಮೊಸಳೆ. ಧರ ಅಂದ್ರೆ ಭೂಮಿ, ನಾವೆಲ್ಲ ಪ್ರಾಣಿ, ಪಶು, ಪಕ್ಷಿ, ಮನುಷ್ಯರು. ಆಗಸ ಅಂದ್ರೆ ಆಕಾಶ. ಭೂಚರ, ಜಲಚರ, ಆಕಾಶಚರ, ಆಗತಚರ. ಅದಕ್ಕೆ ಖೇಚರ ಅಂತಾರೆ. ಖೇ ಅಂದ್ರೆ ಆಕಾಶ. ಖೇಚರ, ಭೂಚರ, ಜಲಚರ. ಮೂರು ಪ್ರಾಣಿ ಬಿಟ್ಟು ಎಲ್ಲಿ ಬೇರೆ ಕಡೆ ಇರ್ತಾವೆ. ಮತ್ತೆ ಕೆಲವೊಂದು ಬಾಟ್ಲಿ ಹಾಕಿಟ್ಟಿರ್ತಾರೆ, ಮತ್ತೆ ಅವಲ್ಲ ಮತ್ತೆ ಅವು ಸತ್ತು ಇರ್ತಾವಲ್ಲ, ತಿಳ್ಕೊಡ್ರಿ. ಇವ ಮೂರು ಬೇರೆ ಯಾವಿಲ್ಲ. ಭೂಚರ, ಜಲಚರ, ಖೇಚರ. ಆಕಾಶ ಮಾರ್ಗದಾಗಿರ್ತಕ್ಕಂಥ ಪಕ್ಷಿ ಹಾರ್ತಕ್ಕಂಥವು ಅವು ಖೇಚರ. ಜಲಚರ ನಿಮ್ಗೆ ಗೊತ್ತಾ? ಭೂಚರ ಇರ್ತಕ್ಕಂಥದ್ದು ಇವು. ಚಲಿಸುವ ಹಲವು ಜೀವರ ನಿರ್ಮಿಸಿ ಏನು ಪರಮಾತ್ಮ ಏನ್ ಮಾಡ್ತಾನ? ಅದರೊಳು ಸಜಾತಿ, ವಿಜಾತಿ, ಸಾಧಾರಣ ವಿಶೇಷಗಳರೊಳು ಅಲ್ಲಿಂದು ತಿಳಿದು ತತ್ವ ಸ್ಥಾನದಲ್ಲಿ ಅಲ್ಲಿ ವಿಜಾತಿ ಯಾವುದು, ಈ ಸ್ಥಾನ ಯಾವುದು ಅಂತ ತಿಳ್ಕೊಂಡು ಸರಿಯಾಗಿ ನೀನು ಭೂಚರ, ಜಲಚರ ಪ್ರಾಣಿಗಳಲ್ಲಿ ತತ್ವ ಸ್ಥಾನದಲ್ಲಿ ಆಯಾ ಸ್ಥಳಗಳಲ್ಲಿ ಜಲಚರದಲ್ಲಿ ಆಗಲಿ, ಭೂಚರದಲ್ಲಿ, ಕೇಚರದಲ್ಲಿ ಆಗಲಿ ಹಬ್ಬಿದ ಮನದಿ ಪೂಜಿಸು ಅಂತ. ಆಯಾ ವಸ್ತು ಪಕ್ಷಿ ನೋಡಿದಿ, ಪ್ರಾಣಿ ನೋಡಿದಿ, ಮತ್ತೊಂದು ನೋಡಿದಿ, ಸ್ವಾಮಿ ಎಷ್ಟು ಚಂದ ಕ್ರಿಯೇಟ್ ಮಾಡಲಿ ಇವನ್ನ. ಹೌದಾ? ಈ ವಿಜ್ಞಾನಿಗಳಿಗೆ ಒಂದು ಎಮ್ಮೆ ತಯಾರು ಮಾಡಂದ್ರಿ ಮಾಡ್ಲಿಕ್ಕೆ ಸಾಧ್ಯ ಅದನ್ನ? ಹೊಟ್ಟೆಗೆ ನ್ಯೂಸ್ ತಯಾರು ಮಾಡ್ರಿ ಮಾಡ್ಲಿಕ್ಕೆ ಸಾಧ್ಯ ಅದನ್ನ ಅಂತ ಹೇಳ್ತಾರೆ. ನಿರ್ಮಿಸಿಯನ್ನು ಭಗವಂತ ನಿರ್ಮಾಣ ಮಾಡ್ತಕ್ಕಂಥದ್ದು. ಇದನ್ನ ನೋಡಿ ಅವನ ಶಕ್ತಿ ತಿಳ್ಕೊಂಡು ಭಗವಂತನ ದೊಡ್ಡವ ಅಂತ ತಿಳ್ಕೊಂಡು ಇಟ್ಟ ಆ ಭಗವಂತನ ಅಲವ ವಿಷಯವಾಗಿರ್ತಕ್ಕಂಥ ಭಗವಂತ ಸನ್ನಿಧಾನಿತವಾಗಿರ್ತಕ್ಕಂಥ ಅವನ ಪೂಜಿಸಿ ಹಿಗ್ಗುತ್ತಿರು, ಸಂತೋಷ ಪಟ್ಟು ಹೇಳ್ತಾ ಇದ್ದಾರೆ. ಆ ರೀತಿ ಹೇಳ್ತಕ್ಕಂಥದ್ದು ಒಂದೊಂದು ಅದನ್ನು ಹೇಳಿ ಮುಂದಂತಾನೆ ನೋಡಿ. ಭಗವಂತನ ಮೈ ಮರೆತು ಪರವಶನಾಗಬೇಕು ದಾಸರ ಉಪದೇಶ. ವ್ಯಗ್ಗಳಿಸಿ ಹಿಗ್ಗುತ್ತಿರು. ನಾವು ಪೂಜಾ ಗೀಜೆಗಳು ಮಾಡಿದಾಗ ಪರಮಾತ್ಮನ ಅಶೇಷವಾಗಿರ್ತಕ್ಕಂಥ ಅವನ ಉಪಕಾರವನ್ನು, ಅವನ ವಿಶಿಷ್ಟವಾಗಿರ್ತಕ್ಕಂಥ ವಿಭೂತಿನ ಕಂಡು ನಾವೇನು ಮಾಡೋಕ್ಕಂತ ಪರವಶ ಆಗ್ಬೇಕಂತ. ಮೈ ಪ್ರಜ್ಞಾ ತಪ್ಪಕ್ಕೆ ನಮಗೂ ಸ್ವಾಮಿ ಎಷ್ಟು ಅನುಗ್ರಹ ಮಾಡಿ ಬಂದು ತಿಳ್ಕೊಂಡು ಅದು ಖರೆ. ಅವಾಗ ನಮಗೆ ಆ ಕಲ್ಪನಾ ಬಂದಂಗೆ ಪಾಠಾಚಾರ ಪೂಜೆ ಮಾಡೋದು, ಯಾರು ಹೇಳ್ತಾರೆ ಪೂಜೆ ಮಾಡೋದು ಅರ್ಥ ಅಲ್ಲ. ಹಿಗ್ಗುತ್ತಿರು ಆ ಶಬ್ದ ದಾಸ ಹೇಳ್ತಾರಲ್ಲ ಮುಂದುವರೆದಂಥ ಮಹಾನುಭಾವರು. ಇನ್ನು ಇಲ್ಲಿ ಈ ಪದ್ಯೊಳಗೆ ನೋಡ್ರಿ 28 ಸ್ಥಾನ ಬರ್ತಾವ ಒಂದು ಸಣ್ಣ ಪದ್ಯಾಗ. ಇಲ್ಲಿ ಹೇಳ್ತಾರೆ ಏನೇನು? ಈ 28 ಸ್ಥಳಗಳಲ್ಲಿ ಅವನ ವಿಭೂತಿ ರೂಪ ಹೇಳಿದ್ದಾರೆ. ಅಲ್ಲಿ ಹಂಗೆ ಹೇಳಿದರು. ಎಲ್ಲ ಪದ್ಯ ಹೇಳ್ತಕ್ಕಂಥದ್ದೇನು? ವಿಭೂತಿ ರೂಪ, ಪರಮಾತ್ಮನ ವಿಶಿಷ್ಟವಾಗಿರ್ತಕ್ಕಂಥ ಸನ್ನಿಧಾನ, ಅವನ ಅಧಿಷ್ಠಾನ. ಅಲ್ಲೇ ಬೇರೆ ಹೇಳಿದ್ರು 1ನೇ ಪದ್ಯಾಗ. ಇಲ್ಲಿ 2ನೇ ಪದ್ಯ, 3ನೇ ಪದ್ಯ ಬರ್ತಾರೆ. ಇಲ್ಲಿನೇ ಹೇಳ್ತಾರೆ ಒಂದೊಂದು. ಎಷ್ಟು ಒಟ್ಟು ಈ ಒಂದು ಪದ್ಯಾಗ 28 ವಸ್ತುಗಳು ಇದ್ದಾರೆ. ಒಂದೊಂದು ಹೇಳ್ಕೊತ ಹೋಗುತ್ತೀನಿ ಮುಂದೆ. ಅಲ್ಲಿ ಪ್ರತಿಮೆ, ಸಾಲಿಗ್ರಾಮ, ಗೋ, ಅಭ್ಯಾಗತನು, ಅತಿಥಿ, ಶ್ರೀ ತುಳಸಿ, ಪಿಪ್ಪಲ, ಯತಿ, ವನಸ್ಥ, ಗೃಹಸ್ಥ, ವಟು, ಯಜಮಾನ, ಸ್ವಪರಜನ, ಪೃಥಿವಿ, ಜಲ, ಶಿಖಿ, ಪವನ, ತಾರಾಪಥ, ನವಗ್ರಹ, ಯೋಗ, ಕರಣ, ಭ ಅಷ್ಟ ಬೇರೆ ಅಂತ. ಬ ಶಬ್ದ ಬೇರೆ ಹೇಳ್ತೀನಿ ನಮಗೆ. ಭ ತಿಥಿ, ಶಿತ, ಅಶಿತ ಪಕ್ಷ, ಸಂಕ್ರಮಣ, ಅವನ ಅಧಿಷ್ಠಾನ. ಇಷ್ಟ ಹೇಳ್ಬೋದು. ಮತ್ತು ಕಡಿದು ನೋಡಿ, ಅವನ ಅಧಿಷ್ಠಾನ ಪರಮಾತ್ಮನ ನಿತ್ಯವಾರ್ತಕ್ಕಂಥ ಒಂದು ಅಂಶ ಅಲ್ಲಿ. ಈ ವಸ್ತುಗಳಲ್ಲಿ ಎಷ್ಟು ವಸ್ತು ಇರಾಗ 28 ಲೆಕ್ಕ ಹಾಕೋತವ್ರಿ. ಒಂದೊಂದು ಹೇಳಿದ್ವಲ್ಲ, ನಮ್ಮ ನಂಬರ್ ಆಗಿರ್ಬೇಕಾದ್ರೆ ಅವಕ್ಕೆ ಯಾವ ಅನ್ನೋದನ್ನ ಹೇಳ್ಕೊತ ಹೋಗ್ತೀನಿ ನಾನು, ಯಾವ್ಯಾವ ಅನ್ನೋದನ್ನು. ಇಷ್ಟು ವಸ್ತುಗಳು ಅದನ್ನು ವಿಷ್ಣು ರಹಸ್ಯ ಹೇಳ್ತಕ್ಕಂಥದ್ದು, ಗೀತಾ ಹೇಳ್ತಕ್ಕಂಥದ್ದು ಒಂದೊಂದು ಹೇಳ್ಕೊತ ಹೋಗ್ತಾ ಇದ್ದಾರೆ. ಕೊನೆಯದು ಅಲ್ಲೇ ಪ್ರತಿಮೆ ಅಂದ್ರೆ ಹೌದಲ್ಲ. ಪ್ರತಿಮಾದಿಗಳು ನಾವು ಪಂಚಭೇದ ಜ್ಞಾನ ಯುಕ್ತರಿರ್ತಕ್ಕಂಥ ಭಗವದ್ಭಕ್ತರಾಗಿರ್ತಕ್ಕಂಥ ದೇವ ಅಥವಾ ಮನುಷ್ಯನ ನಿರ್ಮಿತ ಪ್ರತಿಮಾದಿಗಳು. ಆ ಪ್ರತಿಮಾದೊಳಗೆ ಮೊದಲೇಕ 8 ನಮೂನಿ ಅಂತ. ನಿಮ್ಮನೆ ಯಾವ ಪ್ರತಿಮಾವನೋ ಗೊತ್ತಿಲ್ಲ. ಮತ್ತೆ ನಮ್ಮ ಮನೆಗೆ ಯಾವ ಪಕ್ಕ ಹಂಗೆ ಪೂಜೆ ಮಾಡ್ತಿದ್ದೇವೆ. ಹಂಗೆ ಪ್ರತಿಮಾದಾಗ ಎಷ್ಟು ನಮೂನಿ ತಿಳ್ಕೊಂಬಿಟ್ರು. ಹೆಂಗೆ ಹೇಳ್ತೀನಿ, ಡಿಟಿ ಹರಿಕತಾ ಅಂತ ಹೇಳ್ತೀನಿ. ಪ್ರತಿಮಾ ಅಂದ್ರೇನು? ಮೂರ್ತಿ. ನಿಮ್ಮ ಮನೆ ಕೃಷ್ಣ ಮೂರ್ತಿ ಅದ, ನಿಮ್ಮ ಮನೆ ರಾವಣ ಮೂರ್ತಿ, ನಿಮ್ಮ ಮನೆ ಮತ್ತೊಂದು ಮೂರ್ತಿ ಅದ, ನರಸಿಂಹದೇವ್ರ ಮೂರ್ತಿ ಅದ. ಈ ಪ್ರತಿಮಾದಿಯೊಳಗೆ 8 ವಿಧ ಅದ. ಎಷ್ಟು ಜ್ಞಾನ ಹರಿಕತಾಮಸ ಒಂದೇ ಹಾಗೆ ಅದನ್ನ ಹೇಳ್ತೀನಿ. ಮೊದಲೇ ಪ್ರತಿಮಾ ಹೇಳ್ತೀನಿ. ಒಂದೇ ಶಿಲಾ ಪ್ರತಿಮೆ ನಿಮ್ಗೆ ಗೊತ್ತಾಗ್ತದೆ. ಕಲ್ಲಿನ ಹನುಮಪ್ಪ, ಕಲ್ಲಿ ಅಂಕಪ್ಪ ಇರೋದಿಲ್ಲ ಮನೆ ಒಳಗೆ. ಮುಂದಿಂದು ದಾರು ಪ್ರತಿಮಾ, ಮರದಿಂದ ಮಾಡಿದ್ದು. ಕೆಲವೊಂದು ಕಡಿಗೆ ಅಂಕಪ್ಪ ಇದ್ದಾನ,
ಏನು ಭಕ್ತಿಯಿಂದ ಪೂಜೆ ಮಾಡ್ತಾರೆ ಏನು ತಾನು ಅವರು ಈ ಕಡಿ ಅಂಕ ಹಳೆ ನಮ್ಮ ಮನೆಗೆ ಭಾರಿ ಇದ್ದಾನ ಅಂತಿರ್ತಾರೆ ಅವರು. ಹೌದಾ? ಕಡಿಯಿಂದ ಮಾಡಿರ್ತಾರೆ ದೇವರು. ಅಥವಾ ನೀವು ಬಂದು ನಡ್ಕಾರ ಜಗನ್ನಾಥ ಗುಡಿ, ಜಗನ್ನಾಥ ದೇವಾಲಯ ಒಡಿಸ್ಸಾದೊಳಗೆ, ಹೌದಾ? ಅದು ಕಾಲು ದಾರು ಪ್ರತಿಮಾ ಹೌದಿಲ್ಲ ಅಂತ ಮಾಡ್ರಿ. ಪಂಚಲೋಹ ಪ್ರತಿಮಾ ಇವು ಬೇರೆ, ಮತ್ತು ಲೋಹ ಸಾದಾ ಲೋಹ ಬೇರೆ, ಪಂಚಲೋಹ ಪ್ರತಿಮಾ ಬೇರೆ. ಔಷಧಿ ರಸವೀಸ ಮಾಡ್ತಕ್ಕಂಥ ಪ್ರತಿಮೆಗಳು, ಮತ್ತು ಈ ಜಾತಲಕ ಏನಂತೀವಿ ನಾವು ಅದಕ್ಕೆ, ಅದನ್ನ ರಸ ಇದು ಒಂದು ವಿಶೇಷವಾಗಿರ್ತಕ್ಕಂಥದ್ದು, ಅದರಿಂದ ಮಾಡ್ತಕ್ಕಂಥ ಪ್ರತಿಮೆಗಳಿರ್ತಾವ. ಮತ್ತು ಅದನ್ನ ಹೇಳ್ತಾ ಇದ್ದಾನೆ ಲೇಪ್ಯ ಅಂತ. ಇನ್ನು ಬರೆಯಲ್ಪಟ್ಟ ಚಿತ್ರ, ಯಾರು ಚಿತ್ರ ಡ್ರಾಯಿಂಗ್ ತೆಗಿರ್ತಾರ, ಕೃಷ್ಣಂದು ಮತ್ತೊಂದು ರಾಯರ ಚಿತ್ರ ತೆಗಿರ್ತಾರ, ಅದಕ್ಕೆ ಚಿತ್ರ ಲಿಖಿತ ಪ್ರತಿಮಾ ಅಂತ ಹೇಳ್ತಾರೆ. ಇನ್ನು ಮರಳಿಂದ ಮಾಡತಕ್ಕಂಥ ಪ್ರತಿಮಾ ಉಸಿಗಿಂದ ಮಾಡಿರ್ತಾರೆ. ಉಸಿಗಿಂದ ಮಾಡೋದು ಜಾರದಲ್ಲಿ ಮತ್ತದು ನೀವೆಲ್ಲ ನೋಡಿಲ್ಲ ಅಂದ್ರೆ ಎಲ್ಲಿ ನೋಡಿಲ್ಲಲ್ಲ, ಈ ಊರಾಗ ಅದ ಮತ್ತೆ ಅಲ್ಲಿ ನೀವು ನೋಡಿರ್ಬೇಕು. ಇದು ಸೌಣೂರು ಅಂತ ಒಬ್ರು ಮನೆ ಅದರಲ್ಲಿ ನಾವು ನೋಡೇವಿ. ಅಲ್ಲಿ ಒಂದು ವಾರ ಉಪನ್ಯಾಸ ಹೇಳಿದ ಅಲ್ಲಿ ಅವ್ರು ವಿಠಲ ಒಂದು ಪರ್ಯಾಯ ಮಾಡ್ಕೊಂಡಾರ. ಮರಳಿಂದ ಮಾಡಿರ್ತಕ್ಕಂಥದ್ದು ಏನಾದ್ರು ಅಷ್ಟು ಚಂದ ಪ್ರತಿಮಾ ಉಸಿಗೆ ಮಾಡಿ, ಮತ್ತು ಒಂದು ಉಸುಗುದಿಲ್ಲ ಅದು ಹೆಂಗೆ ಮಾಡ್ಯಾರೇನೋ ತಲೆ ತಂದಿರ್ತಕ್ಕಂಥ ಪ್ರತಿಮಾ ಅವ್ರ ಮನ್ಯಾಗ. ಬಹಳ ಮಂದಿ ಆಷಾಢ ಏಕಾದಶಿ ದರ್ಶನಕ್ಕೆ ಹೋಗಿರ್ತಾರೆ ಅವ್ರ ಮನೆಗೆ. ಪ್ರತಿ ಆಷಾಢ ಏಕಾದಶಿ ವಿಠಲ ದರ್ಶನ ಆಗ್ಬೇಕಲ್ಲ, ವಿಠಲ್ ನೋಡಿದಂಗೆ ಅಷ್ಟು ಪುಣ್ಯ ಅದಕ್ಕೆ ಅದನ್ನ ಹೇಳ್ತಾ ಇದ್ದಾರೆ. ಆ ರೀತಿ ಇನ್ನು ಮನಸ್ಸಿನ ಮಾಡ್ತಕ್ಕಂಥ ಪ್ರತಿಮಾದಿಗಳು ಭಾಳ ವಿಶಿಷ್ಟ. ಮಲ್ಕೊಂಡಿರ್ತೀರಿ ನೀವು ಅಲ್ಲ, ಮನಸ್ಸಿನಾಗ ಚಿಂತೆ ಮಾಡ್ತೀರಿ, ಇದು ಮಾನಸಿಕ ಪ್ರತಿಮಾ. ಇದು ದೇವ್ರು ನೆನ್ಸಿಗೊತ್ತಿಲ್ಲ. ಚಿಂತೆ ಕೃಷ್ಣ ಹಿಂಗಿದ್ದಾನ, ಈ ಶಂಕ ಹಿಡ್ಕೊಂಡಾನ, ಅವಳ ಕೊಳಮಾಲೆ ಹಾಕೊಂಡಾನ, ಪೀತಾಂಬರ ಅಂತಿರ್ಲಿ, ಮಾನಸಿಕ ಪ್ರತಿಮಾ ಇರ್ತಕ್ಕಂಥದ್ದು. ಇನ್ನು ನವರತ್ನ ಮಾಡತಕ್ಕಂಥ ಪ್ರತಿಮಾ ಕೆಳಗಿರ್ತಾವೆ, ಭಾಳ ವಿಶೇಷ. ನಮ್ಮ ಮಠದಾಗೆಲ್ಲ ನವರತ್ನ ಮಾಲೆ ಹಾಕಿರ್ತಾರೆ. ರತ್ನ ಮಾಡ್ತಕ್ಕಂಥ ಎಷ್ಟು ನಮೂನೆ, ಅದು ಸುಮಾರು 8-9 ನಮೂನೆ ಆಗಿರ್ತಕ್ಕಂಥ ಪ್ರತಿಮಾ ಪೂಜಾದಿಗಳು. ಇಲ್ಲಿ ಭಗವಂತನ ವಿಷಯವಾಗಿರ್ತಕ್ಕಂಥ ಅಧಿಷ್ಠಾನ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರತಿಮಾದಿಗಳಲ್ಲಿ ಅಧಿಷ್ಠಾನ, ಇಲ್ಲಿ ನೀತ ವಿಭೂತಿ ರೂಪ, ಅರ್ಥಾತ್ ನೀತ ಸಾಧಾರಣ ವಿಶೇಷನಾಗಿ ಭಾಗ ಮಾಡ್ಯಾರ. ಹೌದಿಲ್ಲ? ಒಂದೊಂದ್ರ ಯಾವ ಹೇಳ್ಬೋದು ಹೊಂಟೆ ನಿಮ್ಮ, ನಾನು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಇವು ಇಷ್ಟರೊಳಗೆ ಯಾವ ಇರ್ತದೆ ನಿಮ್ಗೆ ಪ್ರತಿಮಾ ನೀತ ಅಧಿಷ್ಠಾನ ಇರ್ತಕ್ಕಂಥದ್ದು. ಇನ್ನು ಎರಡನೇದು ನೀತ ಶಾಲಿಗ್ರಾಮನೂ ಹೌದು. ಇನ್ನು ವಿಶೇಷ ಗೋವು, ಹೌದಾ? ಗಾಕಲಿರ್ತಕ್ಕಂಥದ್ದು, ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಅಧಿಷ್ಠಾನ ಅಥವಾ ವಿಭೂತಿ ರೂಪ. ಇನ್ನೊಂದು ಅಭ್ಯಾಗತ, ಅಲ್ಲಿ ನ್ಯಾಯ ಪದ್ಯಾಗ ಶಬ್ದ ಓದಿರುತ್ತೆ ಅಂತ ನಿಮ್ಗೆ ತಗೊಳ್ರಿ. ಪದ್ಯ ಕೋರಿ ಗೊತ್ತಾಗುತ್ತೆ ನಮಗೆ. ಗೋ ಆದ್ಗಳು ಏನದ ಅಲ್ಲಿ ಅಭ್ಯಾಗತ. ಅಭ್ಯಾಗತ ಅತಿಥಿ, ಅತಿಥಿ ಅಥವಾ ಅಭ್ಯಾಗತ ಅಂದ್ರೆ ವಿಶೇಷ ಅರ್ಥದಕ್ಕದ, ಅತಿಥಿನೂ ಅಲ್ಲ. ಮತ್ತೆ ಅಭ್ಯಾಗತ ಅಂದ್ರೆ ಯಾರಿಗೆ ಊಟಕ್ಕೆ ಕರಿರ್ತೀವಿ ಅವ ನಮ್ಮನೆಗೆ ಊಟಕ್ಕೆ ಬರ್ತಾನ, ಅವನಲ್ಲಿರ್ತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಭಗವತ್ ರೂಪ. ಮನೆಗೆ ಬರ್ತಾರೆ ಯಾರೋ ಆಚಾರ, ಊಟಕ್ಕೆ ಬಾ ಕುತ್ಕೋ ಇದೆ ಅಂತೇಳಿ ನಾವು ಏನದ ನಮಸ್ಕಾರ ಒಳಕಂತೀರಿ ನೀವು. ಅಲ್ಲಿ ಭಗವಂತರು ಒಂದು ತನ್ನ ರೂಪ ಭಗವಂತ ಇಟ್ಟಿರ್ತಾನ ಅಂತ ಅರ್ಥಂತ ಹೇಳ್ತಾನೆ. ಇನ್ನು ಎರಡನೇ ಮುಂದಿನ ಅತಿಥಿ ಅಂತಿಲ್ಲ ಅದ್ರ ಮುಂದಲ್ಲಿ. ಅತಿಥಿ ಅಂದ್ರೆ ಹೇಳ್ಕದ ಬರೋವಮ್ಮ, ನಿಮ್ಗೆ ಗೊತ್ತಿರೋಲ್ಲ, ಗಪ್ಪನ ಬಂದ್ಬಿಡ್ತಾನ. ಹಿಂದಿನ ಕಾಲಕ್ಕೆ ಇದ್ದಿ ಯಾರು ಬರ್ತಾರೆ ಎಲ್ಲ ಫೋನ್ ಮಾಡಿ ಬರ್ತಾರೆ. ಒಬ್ಬ ಊಟಕ್ಕೆ ಕೊಡ್ಲಿಕ್ಕೆ ಹೇಳ್ತೀವಿ, ನಿಮ್ಮ ಮನೆಗೆ ವ್ಯವಸ್ಥೆ ಮಾಡೋದು ಹಂಗೆ ಹೇಳ್ಬಿಡ್ತಾರೆ. ಹಂಗೆಲ್ಲ ಅತಿಥಿ ಹಿಂದಿನ ಕಾಲಕ್ಕೆ ಎಲ್ಲೋ ಯಾರೋ ಪ್ರವಾಸ ಕೊಂಡಿದ್ರು, ಯಾರೋ ಯಾತ್ರಾ ಕೊಂಡಿರ್ತಿದ್ರು, ಬಂದು ನಿಮ್ಮ ಮನೆ ಸೀದಾ ಇಟ್ಬಿಡ್ತಾರೆ ಅವರು. ಇಲ್ಲಪ್ಪ ಯಾತ್ರಾ ಕೊಂಡಿ ಒಂದು ದುಡ್ಡಕ್ಕಾಗೇ ಬರೀಪ್ಪ ಮಹಾರಾಜ ಭಗವಂತ ವಿಶೇಷ ಸನ್ನಿಧಾನ ಅಲ್ಲಿರ್ತಕ್ಕಂಥ ಅದನ್ನ ಹೇಳ್ತಾ ಇದ್ದಾರೆ ವಿಶೇಷ ರೂಪ. ಇನ್ನೊಂದು ವಿಶೇಷ ಶ್ರೀ ತುಳಸಿ. ತುಳಸಿ ಒಳಗೆ ಭಗವಂತನ ವಿಶೇಷವಾಗಿರ್ತಕ್ಕಂಥ ರೂಪ ನಾ ಹೇಳಿಕತ್ತೀನಿ. ನೀತ ಸಾಧಾರಣ ವಿಶೇಷ ರೂಪ ಹೇಳಿಕತ್ತೀನಿ, ನಿಮಗೆ ತಿಳ್ಕೊಡ್ರಿ ಅವ ಹೇಳಕತ್ತ. ಅದರಂತ ಪಿಪ್ಪಲ, ಅಲ್ಲಿ ಹಾಕಿ ಶಬ್ದ ಹಾಕಿ ಅಲ್ಲಿ ಪಿಪ್ಪಲ ಅಂತ. ಅಶ್ವತ್ಥ ವೃಕ್ಷ, ಅಶ್ವತ್ಥ ಗಿಡ ಅದಲ್ಲ, ಅಲ್ಲಿ ಭಗವಂತನ ವಿಶೇಷ ಸನ್ನಿಧಾನ. ಎಲ್ಲ ಗಿಡಕ್ಕೆ ಬೇವಿನ ಗಿಡ ಒಂದ ಅಲ್ಲ. ನಮ್ಮ ಸಿದ್ಧಾಂತ ಎಷ್ಟು ಕಡೆ ಜಡ ಭೇದ ನಮ್ಮಲ್ಲಿ ಯಾರು ಹೇಳಿಲ್ಲ, ಮಧ್ವಾಚಾರ್ಯ ಒಬ್ಬರೇ ಹೇಳಿದ್ರು. ಮತ್ತು ಇದಕ್ಕೆ ಅದಕ್ಕೆ ಭೇದದ ಇಲ್ಲ, ಎರಡು ಒಂದಾನಿ ಬರ. ಜಡ ಭೇದ, ಜೀವ ಭೇದ, ಜೀವ ಪರಮಾತ್ಮ ಭೇದ, ಜಡ ಪ್ರಪಂಚ ಭೇದ, ಪರಮಾತ್ಮ ಜಡ ಭೇದ. ಪಂಚ ಕರೆನೇ ಇಲ್ಲಿ ಸಾಧ್ಯ ಅದನ್ನ ಹೇಳ್ತಾ ಇದ್ದಾರೆ ಪಿಪ್ಪಲ್ದೊಳಗೆ. ಅಲ್ಲಿ ಕೃಷ್ಣ ಹೇಳಿ ಗೀತಾದಾಗ ಅಶ್ವತ್ಥ ಸರ್ವವೃಕ್ಷಾಣಾಂ. ಅರ್ಜುನ ಕೇಳಿಲ್ಲಿ ಎಲ್ಲ ಗಿಡಗಳಲ್ಲಿ ನಾನು ವಿಶೇಷ ಸನ್ನಿಧಾನ ಎಲ್ಲಿದೆ ಅನ್ನೋದು ಅಶ್ವತ್ಥ. ಬೇವಿನ ಗಿಡದಾಗೂ ಇದ್ದೇನೆ, ಮತ್ತೆ ಮಾವಿನ ಗಿಡದಾಗೂ ಇದ್ದೇನೆ. ವಿಶೇಷ ಸನ್ನಿಧಾನ ಹೇಳಿದ್ರೆ ಅಶ್ವತ್ಥ ವೃಕ್ಷ ಹೇಳ್ತಾ ಇದ್ದಾನೆ. ಯತಿಗಳಲ್ಲಿ ಯಾರಿವರು ಸರ್ವಸಂಗ ಪರಿತ್ಯ ಇರ್ತಕ್ಕಂಥ, ಅಷ್ಟೇ ಅಲ್ಲ ಗುರೂಪದಿಷ್ಟಾಗಿರ್ತ ಮಂತ್ರ ತಗೊಂಡು ಅಲ್ಲಿ ಆ ಬಿಟ್ಟು ಕೂತ್ಕೊಂಡಿರ್ತಾನೆ. ಅಲ್ಲಿ ವಿಶೇಷ ವಿಭೂತಿ ಭಗವಂತಂದು. 9ಕ್ಕೆ ಬಂದಿನ ಈಗ ವನಸ್ಥ, ವನಪ್ರಸ್ಥಾಶ್ರಮಿ. ಅವ ಹೆಣ್ಣು ಮಕ್ಕಳು ಎಲ್ಲ ಬಿಟ್ಟುಕೊಟ್ಟು ಹೋಗ್ಬಿಟ್ಟಿರ್ತಾನೆ. ಓಡಿಗಿರಲು ಮತ್ತವ ಮನ್ಯಾಗ ಮಗನ ಕರ್ಕೊಂಬಂದು ಜವಾಬ್ದಾರಿ ಇಷ್ಟು ಆಸ್ತಿ ಮಾಡಿರ್ತೀನಿ, ಇಷ್ಟು ಮಾಡಿಟ್ಟಿಲ್ಲ, ಇಷ್ಟು ಸಾಲದ, ಇಷ್ಟು ಸೋಳದ ಮಾಡಿಟ್ಟು ಏನು ಮಾಡ್ತಾನವ ಅವನಕ್ಕೆ ಹೋಗ್ಬಿಡ್ತಾನ. ಒಂದು ವನಪ್ರಸ್ಥ ಯಾರು ಹೋಗ್ತಾವ ವನಪ್ರಸ್ಥಕ್ಕೆ.
ಮುದುಕಾದಾಗ ಇನ್ನೂ ಹೆಚ್ಚು ಜವಾಬ್ದಾರಿ ಇರ್ತದೆ ಮತ್ತೊಂದಿಷ್ಟು ಮತ್ತೆ ಏನು ಮಾಡ್ಬೇಕು ಅಂತ ತಿಳ್ಕೊಂಡು ಹಿಂದೆ ಇತ್ತು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಇವು 4 ಆಗೋದು ಕಷ್ಟ. ನಾವು ಗೃಹಸ್ಥ ದಾಟೇ ಇಲ್ಲ, ದಾಟ್ಲಿಕ್ಕೆ ಆಗೋದೂ ಇಲ್ಲ ನಮ್ಮ ಕಡೆಯಿಂದ. ಒನಕ್ಕೆ ನಾವೇನು ಹೋಗೋದಿಲ್ಲ, ಸನ್ಯಾಸ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಸನ್ಯಾಸಿಯಾಗಿ ಮಾಡೋರಿ ನಾವು, ಇಲ್ಲ ಹೋದೆ ಯಾರು ಕೇಳೋದಿಲ್ಲ. ಅವು 4 ಇವು 4 ಮುಗಿಸ್ತಾರೆ. ಯಾರು ಗೊತ್ತಾ ನಿಮಗೆ? ವಿಷ್ಣು ತೀರ್ಥರು. ಮಾತು ವಿಷ್ಣು ತೀರ್ಥರು 4 ಅವಸ್ಥಾಂಶ ದೊಡ್ಡ ಅಲ್ಲಿಗೆ ಗ್ರೇಟ್, ಅವು ಭಾಳ ಗ್ರೇಟ್ ಅಂತ ತಿಳ್ಕೊಂಡು ಈ 4 ಮುಗಿಸು ಭಾಳ ಕಷ್ಟದ ಕೆಲಸ ಅದನ್ನು ಹೇಳ್ತಾ ಇದ್ದಾರೆ. ಎಲ್ಲ ಇಷ್ಟು ಆಯುಷ್ಯ ಮುಗಿದ್ಬಿಟ್ಟಿರ್ತದೆ. ಬ್ರಹ್ಮಚಾರಿಯಾಗಿ ಲಗ್ನ ಮಾಡಿಕೊಂಡು ಮಕ್ಕಳು ನಡೆದು ಗೃಹಸ್ಥಾಗಿ ಆಮೇಲೆಲ್ಲ ಆಸ್ತಿ ಮಾಡಿಟ್ಟು ಮತ್ತು ಮಾಡಿಟ್ಟು ವಾನಪ್ರಸ್ಥಕ್ಕೆ ಹೋಗಿ ಆಮೇಲೆ ರೀತಿ ಆಗ್ತದೆ ಅಂದರೆ ಎಲ್ಲಿ ಸಾಧ್ಯತೆ ಇದು? ಕೆಲವು ಮಂದಿ ಭಾಗ್ಯದ ಅಂತೂ ಹಿಂಗಾಗಬೇಕು ಅಂತ ಹೇಳ್ತಾ ಇದ್ದಾರೆ. ವನಸ್ಥ ಆನಂತರ ವನ ಸಂಚಾರಿಯಾಗಿ ಅಲ್ಲೇ ಕಂದಮೂಲ ಫಲ ತಿಳ್ಕೊತ ಸ್ನಾನ ಮಾಡ್ಕೋತ ಇರ್ತಿರ್ತಕ್ಕಂಥ ಅಲ್ಲೇ ಭಗವಂತನ ವಿಶೇಷವಾಗಿರ್ತಕ್ಕಂಥ ವಿಭೂತಿ ರೂಪ. ಮುಂದೆ ಗೃಹಸ್ಥ ಇಲ್ಲಿ ಇಲ್ಲ, ಅಲ್ಲಿ ಸಾಧಾರಣ ರೂಪ. ಅಲ್ಲಿ ವಿಶೇಷ, ಇಲ್ಲಿ ಸಾಧಾರಣ. ಗೃಹಸ್ಥ ಮನೆಯಾಗಿರ್ತೀವಿ ನಾವು. ಗೃಹಸ್ಥ ಸ್ಥಳದೇವರು ಎಲ್ಲಿರ್ತೀವಿ? ಮನೆಯಾಗಿರ್ತೀವಿ. ನಮ್ಮ ಕೆಲಸ ಕಾರ್ಯ ಮಾಡಿಕೊಂಡು ಯಥಾ ಪ್ರಕಾರ ಮಕ್ಕಳು ಹೆಂಡ್ರ ರಕ್ಷಣೆ ಮಾಡೋದು, ಮನೆ ಬಂದಿರತಕ್ಕಂಥ ಅತಿಥಿಗಳನ್ನ ಸತ್ಕಾರ ಮಾಡೋದು, ನಮ್ಮ ದೇವ್ರ ಪೂಜೆ ಮಾಡ್ತಕ್ಕಂಥ ಗೃಹಸ್ಥ ಲಕ್ಷಣ. ಇದು ಭಾಳ ದೊಡ್ಡ ಆಶ್ರಮ. ಗೃಹಸ್ಥೋ ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳ್ಬಿಟ್ಟಾರೆ. ಗೃಹಸ್ಥ ಅಂದರೆ ಭಾಳ ಚಲೋ ಗೃಹಸ್ಥಾಶ್ರಮ. ಎಂಜಾಯ್ ಮಾಡ್ಬೇಕು ಅದನ್ನು. ಪಿಚ್ ನಾ ಯಾಕೆ ಹುಟ್ಟಿನೇ ಏನು, ನಾ ಯಾವ ಹೋಗ್ತೀನಿ ವಿಚಾರ ಮಾಡ್ಬೇಕು. ನಿನ್ನ ಕಾರ್ಯ ನೀವು ಮಾಡಲಿಕ್ಕೆ ಇಲ್ವ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಒಟು ಅಂದರೆ ಗೊತ್ತಾಗ್ತೀನಿ ನಿಮಗೆ? ಯಾರು ಹೇಳ್ರಿ? ಅಲ್ಲಿ ಭಗವಂತನ ಸಾಧಾರಣ ವಿಶೇಷ ರೂಪ. 4 ಹೇಳ್ಕೊತ ಹೊಂಟ್ರ ಎಲ್ಲೆಲ್ಲ ಅಂತ ತಿಳ್ಕೊಡ್ರಿ. ಈ 4 10 ಹೇಳಿ ಅಲ್ಲಿ ಯಾವ ರೂಪ ಹೇಳ್ಕೊತ ಹೊಂಟ್ರ ಅರ್ಥ. ಅದಕ್ಕೆ ನಮ್ಮ ಒಂದಕ್ಕೂ ಜಾಯಿಂಟ್ ಅದಿಲ್ಲ, ಮತ್ತೆ ತಿಳಿತಿಲ್ಲ. ಮುಂದೆ ಹೇಳ್ತಾ ಇದ್ದಾರೆ. ಯಜಮಾನ ಮನೆಯಾಗಿರ್ತಕ್ಕಂಥ ಮನೆ ನೋಡ್ತಕ್ಕಂಥ ವ್ಯಕ್ತಿ, ಅವನೇ ಭಗವಂತ ವಿಶೇಷವಾಗಿರ್ತಕ್ಕಂಥ ಒಂದು ರೂಪ, ಸಾಧಾರಣ ರೂಪ. ಸ್ವಜನ ಪರಜನ, ನಮ್ಮ ಬೇಕಾದವರು, ಬೇರೆಯವರು, ಬೇಡವರು ಅಂತಲ್ಲ, ಮಾತ್ರ ಬೇರೆ ಅಂತ. ನೀವು ನನಗೆ ಪರಜನ, ನಾನು ನಿಮಗೆ ಪರಜನ. ನಮ್ಮ ಮನೆ ಮಂದಿ ಮಕ್ಕಳು ಹೆಂಡ್ರಿ ಇವೆಲ್ಲ ಸ್ವಜನ. ಸ್ವಜನ ಪರಜನ ಇಲ್ಲಿ ಭಗವಂತನ ಸಾಧಾರಣ ವಿಶೇಷ ವಿಭೂತಿ ರೂಪ ಅಲ್ಲಿ ಹೇಳ್ತಾ ಇದ್ದಾರೆ. ಪೃಥ್ವಿ ಅಂದ್ರೆ ಭೂಮಿ, ಇಲ್ಲಿ ಭಗವಂತನ ಅಖಂಡ ರೂಪ. ಈಗ ವಿಸ್ತಾರದ ತುಂಡಾಗಿಲ್ಲ, ಅಖಂಡ ರೂಪ ಭಗವಂತಂದು. ಅಥವಾ ಪುಣ್ಯಕ್ಷೇತ್ರಗಳವಲ್ಲ, ಅವು ಕೂಡ ಅಖಂಡ ರೂಪಗಳು. ಇನ್ನು ಜಲ ಅಂದರೆ ತಟಾಕ, ನೀರು, ಸರೋವರ ಅವಿರತಕ್ಕಂಥವು. ಶಿಖಿ ಯಜ್ಞೆಯಾಗಿ ಮಾಡ್ತಕ್ಕಂಥ ಅಗ್ನಿಯಲ್ಲಿ ಹುತವಾಹ ಅಂತ ನಮಗೆ, ಅಲ್ಲಿ ಭಗವಂತನ ಅಖಂಡ ರೂಪ ಇರ್ತಕ್ಕಂಥದ್ದು. ಪವನ ಗಾಳಿ, ಚಂಡಮಾರುತ, ತಂಗಾಳಿ, ಇಲ್ಲಿ ಇರ್ತಕ್ಕಂಥದ್ದು ಅಖಂಡ ರೂಪ. ತಾರಾಪಥ ಅರ್ಥಾತ್ ನಿಮಗೆ, ತಾರಾ ಅಂದ್ರೆ ನಕ್ಷತ್ರ, ತಾರಾಪಥ ಅಂದ್ರೆ ಆಕಾಶ, ಅದರ ಹಾದಿ ನಕ್ಷತ್ರ ಇರ್ತಾವೆ ಆಕಾಶದಾಗ, ಅಲ್ಲಿರ್ತಕ್ಕಂಥ ಭಗವಂತ ಅಖಂಡ ರೂಪ ಆಗಿರ್ತಕ್ಕಂಥದ್ದು. ನವಗ್ರಹಗಳು ಇಲ್ಲಿ ವಿಜಾತೀಯ ಭಗವಂತನ ರೂಪ. ನವಗ್ರಹಗಳಲ್ಲಿ ಸೂರ್ಯ, ಚಂದ್ರ, ಅಂಗಾರಕ, ಬುಧ, ಶುಕ್ರ ಇಲ್ಲಿ ಅದಂತ. ಯೋಗ, ನೀವು ಯೋಗ ಅಂತ ನಿಮ್ಗೆ ಗೊತ್ತಾಗಲಿಕ್ಕಿಲ್ಲ. ಪಂಚದ ಹೇಗಿರ್ತಾರೆ ನೋಡ್ರಿ, ಯೋಗ ಕಣ್ಣ ಹಾಕಿ ಬಿಟ್ಟಿರ್ತಾರ ಪ್ರತಿದಿನ ನೋಡಿ. ಪಂಚ ಅಂಗ, ಪಂಚ ಅಂದ್ರೆ ಎಷ್ಟು? 5 ಅಂಗ. ಇವು ಪಂಚ ಯಾವ್ಯಾವ ಗೊತ್ತು? ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ. ದಿನ ಹಾಕಿರ್ತಾರೆ ಇವನ್ನ, ಅವ್ನು ನೋಡ್ಕೋಬೇಕು, ಗೊತ್ತಾಗ್ತದೆ. ಇವು 5 ಕೂಡಿದ್ರೆ ಒಳ್ಳೆ ಕಾರ್ಯ ಮಾಡ್ಕೊಂತದ. 5 ಕೂಡುವುದೇ ಇಲ್ಲ ಇವು. ಅದಕ್ಕೆ 3 ಕುಡಿದ್ರೆ ಸಾಕು ಅಂತಾರೆ. ಕೊನೆಗೆ 3 ಕುಡಿದ 2 ಕುಡಿದ್ರೆ ಸಾಕಂತಾನೆ. ಕೊನೆಗೆ ಎಲ್ಲ ಲಗ್ನ ಮಾಡ್ಕೊ ಹೋಗುತ್ತೆ. ನಿರ್ವಾಹ ಎಲ್ಲೇ ಮಾಡೋದು. ಅವ ಅಮೆರಿಕದಾಗ ಬಂದ್ಬಿಟ್ಟಿರ್ತಾನ, ಲಗ್ನ ನಾಡು ರಜೆ ಇಲ್ಲಿ ನಾವು ಹೊಂಟು ನೋಡಿ ಅಂತಾನೆ. 10 ಲಕ್ಷ ಕೆಳ ಹಾಕಂಗಾರ ಅಂತ. ಇವು 5 ಕೂಡ ಪಂಚ ಅಂಗ. ಹೌದಾ? ತಿಥಿ, ಯೋಗ, ಕರ್ಣ, ನಕ್ಷತ್ರ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾನೆ ಭಗವಂತ ಆಗಿರ್ತಕ್ಕಂಥವ. ಅಲ್ಲಿ ಶಿತಪಕ್ಷ ಅಲ್ಲಿ ಹೇಳಿದೀವಿ ನಾವು. ಒಂದು ಯಾವ್ದು ಯೋಗದಲ್ಲಿ ಕರ್ಣ ಅಂದ್ರೆ ಅದು ಒಂದು ಪಂಚಾಂಗ ವಿಶೇಷ ಬಲ. 11 ಕರ್ಣ ಅಂತ ಪಂಚಾಂಗ ಗೊತ್ತಾಗ್ತದೆ ನೋಡ್ರಿ. ಯೋಗ ಬಹಳ ಅಷ್ಟವ, ಬಲಗಳು ಬಹಳ ಅಷ್ಟವ. ಭ ಅಂದ್ರ ನಕ್ಷತ್ರ, ಮತ್ತ ಆ ಶಬ್ದಕ್ಕಷ್ಟೇ ಭ ಶಬ್ದಕ್ಕೆ ನಕ್ಷತ್ರ ಅಂತ ಅರ್ಥ. ಅದಕ್ಕೆ ನಭ ಅಂತ ಹೆಸರು ಆಕಾಶಕ್ಕೆ. ಭ ಅಲ್ಲಿ ಈ ನಕ್ಷತ್ರದಾಗ ವಿಶೇಷ ಅಂದ್ರೆ ಅಭಿಜಿತ್ ಮುಹೂರ್ತ ಅಂತ ಬರ್ತದೆ. ವಿಶೇಷವಾಗಿರ್ತಕ್ಕಂಥ ಮುಹೂರ್ತ, ಅಲ್ಲಿರ್ತಕ್ಕಂಥ ಪರಮಾತ್ಮ ವಿಶೇಷವಾಗಿರ್ತಕ್ಕಂಥ ರೂಪ, ಅದರಂತ ವಿಜಾತಿ ರೂಪ. ಖಂಡ ಅಖಂಡ ವಿಶೇಷ. ಪೂರ್ಣಿಮಾ, ಅಮಾವಾಸ್ಯ 15 ಇರ್ತಲ್ಲ, ಇದು ಅಖಂಡ ರೂಪ. ಅದು ತಿಥಿಗಳಲ್ಲಿ ಅಖಂಡ ರೂಪ. ಅಲ್ಲಿ ಖಂಡ ರೂಪಗಳಲ್ಲಿ ಇರ್ತಕ್ಕಂಥವುಗಳು. ಶಿತಪಕ್ಷ ಅಂದ್ರೆ ಹುಣ್ಣಿಮೆ. ಮತ್ತು ಶಿತ ಶಬ್ದ ಹುಣ್ಣಿಮೆ ಅಂತ ಅರ್ಥ. ಅಶಿತ ಅಂದ್ರೆ ಗೊತ್ತಾಗ್ತದೆ ನಿಮಗೆ, ಹೇಳ್ರಿ. ಅಮಾವಾಸ್ಯೆ, ಶಿತ, ಅಶಿತ, ಹುಣ್ಣಿಮೆ ನಕ್ಷತ್ರ. ಅದರಂತೆ ಪಕ್ಷಗಳು ಕೃಷ್ಣ ಪಕ್ಷ, ಶುಕ್ಲ ಪಕ್ಷ, ಇವು ಎಲ್ಲರಿಗೂ ಕೂಡ ಭಗವಂತನ ಅಧಿಷ್ಠಾನ. ಎಲ್ಲದ್ರಾಗೂ ಅವನ ಶಕ್ತಿ ಅದ, ಅವನ ಕಾರ್ಯದ. ಆಯಾ ತಿಥಿ ಒಳಗೆ ನಕ್ಷತ್ರದಾಗ ಇಟ್ಟುಕೊಂಡು ತನ್ನ ಅಧಿಷ್ಠಾನವನ್ನಿಟ್ಟು ಆ ಕೆಲಸ ಭಗವಂತ ಮಾಡಿಸ್ತಾ ಅಂತ ಅರ್ಥ. ಅದಕ್ಕೆ ವಿಭೂತಿ ಸಂಧಿ ಅರ್ಥಾತ್ತಲ್ಲ. ಈಗ ನೋಡಿ ಇಂತಿಲ್ದ ಹೇಳ್ತಾರೆ ದಾಸ, ಯಾವ್ಯಾವ ಬಿಡುವುದಿಲ್ಲ ಇದ್ರಾಗ
ಮಧ್ಯದ ಪದ್ಯ ಬೇರೆ ಹೇಳಿದರು, ಎರಡನೇ ಪದ್ಯ ಬೇರೆ ಹೇಳಿದರು, ಮೂರನೇ ಪದ್ಯ ಹೇಳಿಕತ್ತಾರೆ. ಈಗ ಆ ರೀತಿ ಅಖಂಡ ರೂಪಗಳನ್ನ ಹೇಳ್ಕೊತಾ ಹೋಗಿ ಅಂತಾರೆ. ಮುಂದೆ ಹೆಂಗ ಉದಾಹರಣೆ ಕೊಡ್ತಾರೆ ನೋಡ್ರಿ. ಇಲ್ಲಿ ಒಟ್ಟು ಎಷ್ಟು ನಿಮಗೆ ಎಷ್ಟಂದ್ರೆ 28 ಹೇಳಿದೆ ನಾನು, ಹೌದಾ? ಇನ್ನೊಂದು ಅಷ್ಟು ಹೇಳ್ತೀನಿ ನಿಮಗೆ. ಪ್ರತಿಮಾ, ಸಾಲಿಗ್ರಾಮ, ಪೃಥ್ವಿ, ಜಲ, ಶಿಖೀಂದ್ರ ಅಗ್ನಿ, ಪವನ ಗಾಳಿ, ತಾರಾಪಥ ಆಕಾಶ, ಯೋಗ, ಕರ್ಣ, ನಕ್ಷತ್ರ, ತಿಥಿ, ಶಿತ ಅಶಿತ ಪಕ್ಷಗಳು, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ಹುಣ್ಣಿಮೆ, ಅಮಾಸಿ, ಇಷ್ಟು ಸೇರಿ 28 ಆಗ್ತಾ ಇದೆ. 28ರಲ್ಲಿ ಭಗವಂತನ ವಿಷಯ ಖಂಡ, ಅಖಂಡ, ಜಾತಿ ಅಂತ ರೂಪಿಟ್ಟು ಆ ಅಧಿಷ್ಠಾನಗತವಾಗಿರ್ತಕ್ಕಂಥ ರೂಪದಲ್ಲಿ ಭಗವಂತ ಕ್ರಿಯಾ ನಡೆಸ್ತಾ ಅಂತ ಹೇಳಬೇಕಾಗಿದೆ. ಮುಂದಂತಾರೆ ಇಲ್ಲಿ ಶಾಲಿಗ್ರಾಮಗತವಾಗಿರ್ತ ವಿಭೂತಿ ಸನ್ನಿಧಾನ, ತದ್ಗತ ಅಕ್ಷರ ರೂಪ, ಅಲ್ಲಿ ಸನ್ನಿಧಾನ ವಿಶೇಷ ಹೇಳ್ತಾರೆ. ಸಾಲಿಗ್ರಾಮಕ್ಕೆ ಕಲ್ಪನೆ, ಸಾಲಿಗ್ರಾಮದ ಮೇಲೆ ನಿಮಗೆ ಹಂಗೆ ಹೇಳ್ತೀನಿ, ನಮ್ಮ ಕಲ್ಪನೆ ಇರಲಿಂತ. ನಮ್ಮ ಫ್ರೆಂಡ್ ಒಬ್ಬರು ದೂರ ಒಬ್ಬರು ಉಡುಪಿಯಾಗಿದ್ದಾರೆ, ಸಾಲಿಗ್ರಾಮದಲ್ಲೇ PhD ಮಾಡ್ಯಾರ ಅವರು. ಇಷ್ಟ ಸಾಲಿಗ್ರಾಮ ಮೇಲೆ ಇಷ್ಟ ಅಂದ್ರೆ ಅಲ್ಲಿ ಗಂಡಗಿ ನದಿಗೆ ಹೋಗಿ ಇಷ್ಟು ಸಾಲಿಗ್ರಾಮ ಕೂಡಿ ಹಾಕಿ ಯಾವ್ದಾರು ಅಷ್ಟು ಫೋಟೋ ತಗೊಂಬಂದು ಅವನಷ್ಟು ಫೋಟೋ ಜೋಡಿಸಿ ಈ ಸಾಲಿಗ್ರಾಮ ಅಭ್ಯಾಸ ಏನು, ಈ ಸಾಲಿಗ್ರಾಮಕ್ಕೆ ಏನು ಮಹತ್ವ, ಈ ಸಾಲಿಗ್ರಾಮ ಇದನ್ನ ಹೆಂಗೆ ಪೂಜೆ ಮಾಡ್ಕೊ ಅಷ್ಟು ವಿದ್ಯಾಭ್ಯಾಸ ನಿಮ್ಮನ್ನ ನಾನು ತಂದು ತೋರಿಸ್ತೇನೆ. ಅದು ಪುಸ್ತಕದ ಮಹತ್ವ ಇಡೀ ಸಾಲಿಗ್ರಾಮ ವ್ಯವಹಾರ ಇರ್ತದೆ. ಸಾಲಿಗ್ರಾಮ ಹೇಳಿರ್ತಾರೆ, ಸಾಲಿಗ್ರಾಮ ಇದ್ದರೆ ಮನೆ ಚಲೋ ಶಾಂತಿ ಇರ್ತದೆ. ಭಗವಂತನ ಹೆಂಗೆ ದೇವರಿದ್ದಾನೆ ಹಾಗೆ ಸಾಲಿಗ್ರಾಮ ತಿಳ್ಕೊಂಬಿಡ್ರಿ, ಅಲ್ಲಿ ಯಾವ ರೂಪ ಕೆಡೋದಿಲ್ಲ. ಅದನ್ನ ಹೇಳ್ತಾ ಇದ್ದಾರೆ. ಹೆಂಗ ಅನ್ನೋದನ್ನ ಹೇಳ್ತಾರೆ, ಉದಾಹರಣೆ ಕೊಡ್ತಾರೆ. ಕಾದ ಕಾಂಚನದೊಳಗೆ ಶೋಭಿಪ ಆದಿತೇಯಶನ ತರದಿ ಲಘುಮೀಧವನು ಪ್ರತಿದಿನ ಶಾಲಿಗ್ರಾಮದೊಳಿಪ್ಪ 5,000 ಮೇಲೆ 35 ಅಧಿಕ 100 ರೂಪದಿ 500 ರೂಪದಿ ಭೂಧರಗಳ ಅಭಿಮಾನಿ ದಿವಿಜರೋಡ್ ಇಪ್ಪನು ಅನವರತ. ಅನವರತ ಯಾವಾಗಲೂ ಅಂತ ಅರ್ಥ ಹೇಳ್ತಾ ಇದ್ದಾರೆ, ಎಂದೆಂದಿಗೂ ಅಂತ ಅರ್ಥ. ಇಲ್ಲಿ ಭಗವಂತ ಎಂದೆಂದಿಗೂ ಇರ್ತಾನೆ, ಸನ್ನಿಧಾನಕ್ಕೆ ಕೆಡುವುದೇ ಇಲ್ಲಿ. ಸಾಲಿಗ್ರಾಮಕ್ಕೆ ಮೈಲಿಗಿಲ್ಲ, ನಿತ್ಯ ಸನ್ನಿಧಾನ ಇದ್ದಂಗೆ ಅದು ಅಂತ ತಿಳ್ಕೊಂಡು ಇಷ್ಟೇ ಅಡ್ವಾಡ್ ಮಾತಾಡ. ನಿಮ್ಗೆ ಗೊತ್ತದನೋ ಇಲ್ಲೋ, ಚಂದ್ರಹಾಸ ಅಂತಿದ್ದ ಕೇಳಿದ ಕಥೆ ಹೌದಲ್ಲ? ಸಣ್ಣ ಹುಡುಗಿದ್ದ ಪಾಪ, ಯಾರು ಇದ್ದಿದ್ದಿಲ್ಲ, ಕಾಯೋರು ಅವಾಗ ತಂದೆ ತಾಯಿ ಇದ್ದಿದ್ದಿಲ್ಲ, ಏನಿಲ್ಲ. ಸಣ್ಣ ಹುಡುಗ ಪಾಪ ಯಾರೋ ಮನೆ ಬೆಳೀತಿತ್ತು, ಇನ್ನೊಂದು ದೊಡ್ಡ ರಾಜ ಆದ. ಅವ ಸಣ್ಣಂದಿರ್ತ ಗೋಲಿ ಗುಂಡ ಆಡ್ತಿದ್ದವ. ಆಗ ಗೋಲಿ ಗುಂಡಿ ಆಡ್ತಾರೆ. ಈಗ ಹುಟ್ಟಿದ ಹುಡುಗರು ಕ್ರಿಕೆಟ್ ಅಂತಾವೆ. ಈಗ ಅವ ಕ್ರಿಕೆಟ್ ನೋಡಿದ್ದು ಮಲ್ಕೊಂಡಾಗ ಹುಡುಗರು ಆಡ್ತಿರೋದು ಸ್ಥಿತಿ ಇರ್ತದೆ. ಈಗ ಹಂಗೆ ಅವ ಗುಂಡ ಆಡೋದು, ಗುಂಡ ಗೋಲಿ ಇಲ್ಲಿ ಆಡೋದು ನೋಡಿ ನೀವು. ಅವ ಏನೋ ಸಾಲಿಗ್ರಾಮ ಸಿಕ್ಕಿತ್ತು ಗುಂಡ ಆಡ್ಲಿಕ್ಕೆ. ಅವ ಸಣ್ಣ ಗುಂಡ ಸಾಲಿಗ್ರಾಮ ಅದನ್ನು ತೊಗೊಂಡು ಆಡಿ ಹೋಗ್ತಿದ್ದವ. ಅದು ಹೊಡೆಯೋದಲ್ಲ ಬಿಡೋದಲ್ಲ. ಅದು ಅವ ಎಲ್ಲಿ ಹೋಗ್ತಾನೆ ಜಯನ ಅವಾಗ ಮತ್ತು ಗೊತ್ತಿಲ್ಲ. ಆಮೇಲೆ ಯಾರೋ ಜ್ಞಾನಿಗಳು ಭೇಟಿ ಆದ ಅವಾಗ ಹುಚ್ಚ ಏನು ತಿಳ್ಕೊಂಡು ಅದನ್ನ ನನಗೆ ಗೊತ್ತಿಲ್ಲ, ಆಟ ಆಡ್ತೀನಿ, ಗೋಲಿ ಗುಂಡ ಆಡ್ತೀನಿ, ಹುಚ್ಚ ಸಾಲಿಗ್ರಾಮ ಅದು ಅಂತ ಹೇಳೋ. ನಮ್ಗೆ ಗೊತ್ತಿಲ್ಲ, ಇನ್ಯಾಕೆ ಪೂಜೆ ಮಾಡ್ತೀನಿ ಅಂದವ. ಆ ಸಾಲಿಗ್ರಾಮ ಮಹತ್ವ ಹೇಳಿಕೆ ಕಥೆ ಹೇಳಿ ನಿಮಗೆ ನಿಮ್ಮ ನಾನು ಅದನ್ನ ಹೇಳ್ತಾ ಇದ್ದಾನೆ. ಹೆಂಗಿದ್ದಾನಂತ, ಕಾದ ಕಾಂಚನದೊಳಗೆ ಶಿವಭಿಪ. ಕಾದ ಕಾಂಚನ ಬಂಗಾರ, ಬಂಗಾರ ಕಾದಿರ್ತದೆ. ಅಲ್ಲಿ ಶಿವಭಿಪ, ಅಲ್ಲಿ ಹೊಳಿತಕ್ಕಂಥ ಆದಿತೇಯ ಅಂದ್ರೆ ಅಗ್ನಿ, ಆಶ್ಯ ಅಂದ್ರೆ ಮುಖ. ಆದಿತೇಯ ಆಶ್ಯ ಅಂತ ಹೇಳ್ತಾ ಇದ್ದಾರೆ. ಅಗ್ನಿ ಅದಿತಿಯ ಪುತ್ರ ಆಗಿರ್ತಕ್ಕಂಥ ದೇವದೊಳಗೆ ಮುಖ್ಯ ಸ್ಥಾನ ಆಗಿರ್ತಕ್ಕಂಥವ ಆದಿತೇಯ. ಅದಿತಿ ಮೇಲೆ ಆದಿ ಬಂದಿರತಕ್ಕಂಥ ಶಬ್ದ. ಆಶ್ಯ ಅಂದ್ರೆ ಮುಖ, ದೇವರಿಗೆ ಮುಖ ಯಾವುದು ಗೊತ್ತೇ? ಅಗ್ನಿ. ನಾವೇನು ಅಗ್ನಿ ಮುಖ ಅಂತ ಕೊಡ್ತೀವಿ, ಹವಿಷ್ಯ ಎಲ್ಲ ಹಾಕ್ತೇವೆ ನಾವು. ಅದನ್ನ ಹೇಳ್ತಾರೆ ತೆರದಿ. ಇದರಂತೆ ಹೆಂಗೆ ಭಗವಂತ ಹೆಂಗಿದ್ದ ಗೊತ್ತಾ? ಕಾದ ಕಾಂಚನ ಹೆಂಗೆ ಬಂಗಾರದೊಳಗೆ ಇರ್ತಕ್ಕಂಥ ಕೆಂಡಿರ್ತದೆ, ಅಗ್ನಿ ಇರ್ತದೆ ತಿಳ್ಕೊಂಡು, ಅದರಂತೆ ಭಗವಂತ ಲಘುಮೀಧವನ್ನು ಎಲ್ಲಿ ಪ್ರತಿದಿನದಿ ಎಲ್ಲಿದ್ದಾನಂತ ಶಾಲಿಗ್ರಾಮದೊಳಿಪ್ಪ. ಪದ್ಯ ನೋಡ್ರಲ್ಲಿ, ಶಾಲಿಗ್ರಾಮದೊಳಿಪ್ಪ ಎಲ್ಲಿದ್ದಾನಂತ ಸಾಲಿಗ್ರಾಮದಲ್ಲಿ. ಎಷ್ಟು ಪುಣ್ಯ ಒಂದು ಸಾಲಿಗ್ರಾಮಕ್ಕೆ ಪೂಜೆ ಮಾಡಿದ್ರೆ. ಒಂದು ಸಣ್ಣ ಸಾಲಿಗ್ರಾಮ ನೀರು ಹಾಕಿಬಿಟ್ಟು ಎಷ್ಟೋ ಪುಣ್ಯ. ಭಾಳ ಮಡಿ ಗಿಡಿ ಬೇಕಾಗಿಲ್ಲ. ಮತ್ತು ಅದಕ್ಕೆ ಒಂದು ಸಾಲ ಮಡಿನೋ ಧಾಬಳಿ ಹಿಡ್ಬಿಟ್ಟು ಸಾಕು. ಮತ್ತು ಒಂದು ಮಡಿ ಹಾಕ್ಕೊಂಡು ಹಾರಿಕೋದ ಡೆಡಿ ಅವೆಲ್ಲ ಮಾಡೋಬೇಕಂತ ಇಲ್ಲೇ ಇಲ್ಲ. ಸಾಲಿಗ್ರಾಮಕ್ಕೆ ಅಂತ ಪೂಜೆ ಮಾಡ್ತಕ್ಕಂಥದ್ದು. ಏನೋ ಕಾಯಿ ಹಣ್ಣು ನೈವೇದ್ಯ ಇಟ್ಟು ಇಷ್ಟಾದ್ರು ಸಾಕು ನಿಮಗೆ, ಅಷ್ಟು ಪುಣ್ಯ ಆಗುತ್ತೆ. ಸಾಲಿಗ್ರಾಮ ಅಂತಾರ. ಯಾರ ಕೈಯೊಳಗೆ ಸಾಲಿಗ್ರಾಮ ಹಿಡಿತಾರ, ಯಾವಾಗ ಪೂಜೆ ಮಾಡ್ತಿರ್ತಾರಲ್ಲ, ಬ್ರಹ್ಮದೇವ್ರು ಅಂತಾರಂತ. ಮೇಲೆ ಈ ಸಾಲಿಗ್ರಾಮ ಹಿಡಿತೇಯಪ್ಪ, ನಾ ಇದಕ್ಕೆ ಶೇಖ್ ಹ್ಯಾಂಡ್ ಕೊಡ್ತೀನಿ ಅಂತಾರಂತವ್ರೇನು. ಏಕಾದಶಿ ಬೇಡ, ವಿಷ್ಣು ಪಂಚಕ ಬೇಡ, ಪೂಜೆ ಮಾಡಿದ್ರು ಸಾಕು. ಸಾಲಿಗ್ರಾಮ ತೀರ್ಥ ತೊಗೊಂಡ್ರು ಸಾಕು, ಅಷ್ಟು ಪುಣ್ಯ. ಆ ಸಾಲಿಗ್ರಾಮಕ್ಕೂ ವಿಶೇಷ. ಇದನ್ನು ಬಹಳ ಮಂದಿ ವಿಜ್ಞಾನಿಗಳು ಟೆಸ್ಟ್ ಮಾಡಿ ನೋಡ್ಯಾರ. ಇದನ್ನು ದಾರೆ ಒಂದು ಕಲ್ಲು, ಆ ಕಲ್ಲು ನೀರು ಹಾಕಿ ತೀರ್ಥ ತೊಗೊಳ್ರಿ, ಸಾಲಿಗ್ರಾಮ ಹಾಕಿ ತೊಗೊಳ್ರಿ. ಅಲ್ಲಿ ಫರಕಾತಿಲ್ಲ ನೀರು. ಈ ಶಿಲಾ ಬೇರೆ, ಆ ಶಿಲಾ ಬೇರೆ. ಒಂದಕ್ಕೆ ಶಿಲಾದಾಗ ಏನು ವೈಶಿಷ್ಟ್ಯದ ಒಂದು, ಮುಂದೆ ಭಗವಂತನ ಸನ್ನಿಧಾನ. ಆ ಕಲ್ಲೆ ರಸ್ತೆ ಕಲ್ಲಾಗಿರ್ತಾವ ಒಂದು ಸನ್ನಿಧಾನ. ಅದಕ್ಕೆ ಹೆಂಗಿದ್ದಾನ ಲಘುಮೀಧವ ಪ್ರತಿದಿನದ ಎಲ್ಲಿ ಶಾಲಿಗ್ರಾಮದೊಳಿಪ್ಪ ಹೆಂಗಿದ್ದಾನಂತ. ಸಾಲಿಗ್ರಾಮ ಹೇಳ್ತಾ ಇದ್ದಾರೆ. 5,000 ಮೇಲೆ
35 + 500 5535 ಅಷ್ಟಾಗ್ತದೆ. ಹೆಂಗೆ ಒಂದು ಶಬ್ದ ಗೊತ್ತು ನಿಮಗಿದೆ? 500 5530 ಹೆಂಗೆ ಬಂತು? ಶಾಲಿಗ್ರಾಮದಲ್ಲ, ಅದು ಅಕ್ಷರ ಅಂಕಿ ಹೊಲಿಸಿ ಅಷ್ಟಾಗ್ತದೆ. ಶಾಲಿಗ್ರಾಮ ಇದು ಅಕ್ಷರದಾಗ, ಅದು = 5535. ಒಂದು ಸಾಲಿಗ್ರಾಮ ಭಗವಂತ ಇಷ್ಟು ಉದ್ದಾಗಿದ್ದಾನೆ. ಶಾಲಿಗ್ರಾಮ ಆ ಶಬ್ದ ಹೊಳಿಸಿ ಹಿಂಗಾಗ್ತದೆ, ಅರ್ಥ ಆಗ್ತದೆ. ಮನೆ ಕಲಿಸಿ ನಿಮ್ಮ ನಾನು ಹೆಂಗೆ ತೋರಿಸ್ಬೇಕು? ಎರಲವಶೆ ಎಷ್ಟನೇ ಅಕ್ಷರ? 4ನೇ ಅಕ್ಷರ. ಎರಲವಶೆ ಒಂದು ಶ ಲ 2ನೇ ಅಕ್ಷರ. ಹಿಂಗೆ ಅಕ್ಷರ ಹೊಂದಿಸಿ ಹಿಂಗೆ ಹೊಳ್ಳಿ ಹೋಗ್ಬೇಕಾದ್ರೆ ಅವಾಗ ಎಷ್ಟಾಗ್ತದೆ? 5535. ಅದನ್ನ ಅಂಕ್ಯ ಕೊಟ್ಟರು. 5000 ಮೇಲೆ 35 + 500 ರೂಪಾಯಿ 5535 ಸಾಲಿಗ್ರಾಮ ಮುಗ್ಗುತ್ತಿದವಲ್ಲ. ಪರಮಾತ್ಮ 5530 ದೀಪ ಅಂದ್ರೆ ಸಾಕು. ವಿಶೇಷ ಪ್ರೀತಿ ಭಗವಂತಾಗಿರ್ತಕ್ಕಂಥದ್ದು. ಇಷ್ಟು ವೈಶಿಷ್ಟ್ಯಗಳನ್ನು ಹೇಳ್ತಾ ಇದ್ದಾರೆ. ಅನವರತ ಏನು ಮಾಡ್ತಾ ಅಂತ ದಿವಿಜರುಳಿಪ್ಪ ಪರಮಾತ್ಮ ಆಗಿರ್ತಕ್ಕಂಥ ಯುವಜರಿಂದ ಶಾಲಿಗ್ರಾಮ ಹಂಗೆ ಹೇಳ್ತೀನಿ ನಿಮಗೆ. ಶಾ ಎರಲವಶ 5ನೇ ಅಕ್ಷರ ಅದು. ಲಿ ಎರಲ ಎಷ್ಟನೇ ಅಕ್ಷರ ಅದು? 3. ಗ್ರ 2. ಅದು ಗ ಮತ್ತು ರ ಕೂಡಿರೋದು. ಕ ಖ ಗ ಎಷ್ಟನೇ ಅಕ್ಷರ? ಎರ 2ನೇ ಅಕ್ಷರ. 5 ಆಗ್ತದೆ. 2 3 ಕೂಡ 5 ಆಗ್ತದೆ. ಮ ಎಷ್ಟನೇ ಅಕ್ಷರ? ಪ ಪ ಬ ಮ 5ನೇ ಅಕ್ಷರ. 5355 ಆಯ್ತು. ಇದನ್ನ ಅಂಕಾನ ವಾಮತೋಗತಿ ಹಿಂಗೆ ಹೊಳ್ಳಿದ್ರೆ 5535 ರೂಪಾಯಿ. ಶಾಲಿಗ್ರಾಮ ಶಬ್ದಕ್ಕೆ ಅರ್ಥ ಇಷ್ಟು ಭಗವಂತ ಆಗಿರ್ತಕ್ಕಂಥ ಹೇಳ್ತಾ ಇದ್ದಾರೆ. ಇಷ್ಟು ಹರಿಕಥಾಮೃತದ ಮಹಿಮ. ಇದು ಮತ್ತೆ ದಾಸ ಅಂತಾರ. ಇದು ಸ್ವತಃ ದಾಸ ನಾ ಮಾಡಿದ್ದಲ್ಲಿ ಇದು ಉಪನಿಷತ್ತಿನ ಮಾತಿದ ಮತ್ತೆ ಅಲ್ಲಿ ಬರ್ತಕ್ಕಂಥ ಮಾತಂತ ಹೇಳ್ತಾ ಇದ್ದಾರೆ. ಆ ರೀತಿ ಹೇಳ್ಕೊತ ಹೋಗಿ ಅಂತರ ಮುಂದುವರಿದು ಶ್ರೀರಮಣ ಪ್ರತಿಮೆಗಳೊಳಗೆ ಅಲ್ಲಿ ಬಿಟ್ಟರೆ ಈಗ ಶಾಲಿಗ್ರಾಮ ಬಿಟ್ಟರೆ ಎಲ್ಲಿ ಬರ್ತಾರೆ? ಈಗ ಪ್ರತಿಮಾ ಬರ್ತಾರೆ. ಈಗ ಅಂದ್ರೆ ಭಗವಂತನ ಈ ಹುಜುರು ಎಲ್ಲೆಲ್ಲವ ನೋಡಿ ಎಷ್ಟು ವೈಶಿಷ್ಟ್ಯ ಭಗವಂತನ ಮಹಿಮ ಹೇಳ್ತಾ ಹೋಗ್ತಕ್ಕಂಥ. ಶ್ರೀರಮಣ ಪ್ರತಿಮೆ ಒಳಗೆ 13 ಅಧಿಕವಾಗಿಪ್ಪ ಮೇಲ್ 500 ರೂಪೋ ಧರಿಸಿ ಇಪ್ಪನು ಹೆಂಗ ಅಹಿತಾಚಲದಿ ಪ್ರತಿಮೆಯಲ್ಲಿ ಶಾಸ್ತ್ರೋಕ್ತವಾಗಿರ್ತಕ್ಕಂಥ ಸ್ಥಳದ ಪ್ರತಿಮಾ. ಅಹಿತ ಅಚಲ, ಅಚಲ ಅಂದ್ರೆ ನಡೆದಿರ್ತಕ್ಕಂಥ ಪ್ರತಿಮಾ. ಯಾರು ಸ್ಥಾಪನೆ ಮಾಡ್ತಾರೆ? ಯಾರು ದೊಡ್ಡ ಸ್ಥಾಪನೆ ಮಾಡಿರ್ತಾರೆ. ಹೆಂಗದಂತ ಎಷ್ಟಿದಂತ ದಾರುಮಥನ ಗೈಯೆ ಪಾವಕ ತೋರುವಂತೆ ಪ್ರತೀಕ ಸುರರು ತೋರು ತಿಪ್ಪನು ತತ್ತದಾಕಾರದಲ್ಲಿ ನೋಳ್ಪರಿಗೆ ಅಂತ ರಾಜರು. ಶ್ರೀರಮಣ ಪರಮಾತ್ಮ ಪ್ರತಿಮೆಗಳಿಗೆ ಪ್ರತಿಮಾ ಈ ಶಬ್ದಕ್ಕೆ 1513 ರೂಪಗಳು. ಅಲ್ಲಿ ನೋಡಿ 3 ಅಧಿಕವಾಗಿಪ್ಪ 3 ಅಧಿಕ ಮೇಲೆ 500 ಎಷ್ಟಾಯ್ತು? 513 ಧರಿಸಿ ಇಪ್ಪನು ಅಹಿತಾಚಲದಿ ಅಲ್ಲಿ ಅಷ್ಟು ರೂಪಗಳಿವು. 500 ಒಂದಲ್ಲ 513 ರೂಪಗಳಿಂದ ಇದಕ್ಕೆ ಪ್ರತಿಮಾ ಶಬ್ದಕ್ಕೆ. ದಾರು ಮಥನ ಗೈಯೆ, ದಾರು ಅಂದ್ರೆ ಕಟಿಗೆ ಅಥವಾ ಅಗ್ನಿಕೃತ ಕಟಿಗೆ. ಈ ಈ ಈ ಬೆಂಕಿ ಯಜ್ಞ ಮಾಡೋದು ಕಡಿತಾರೆ ನೋಡ್ರಿ, ತಿಕ್ತಾರೆ. ಹೌದಾ? ಅರಣಿ ಅಂತ ಹೆಸರು ಅದಕ್ಕೆ. ಅರಣಿಯಿಂದ ತಿಕ್ಕಿದ ಮೇಲೆ ಬೆಂಕಿ ಹುಟ್ಟು ಅದನ್ನ ಎದ್ದಿತ್ತು ಹೋಗ್ಬೇಕು. ಹಿಂಗಿತ್ತು ಹಿಂದಿನ ಕಾಲಕ್ಕೆ ಶಕ್ತಿ. ಆ ಮಂತ್ರವಾದಕ್ಕೆ ಮೈನ್ ಆ ಮಂತ್ರ ಬರೋದಿಲ್ಲ. ಅದು ಪುರೋಹಿತರು ಕಲ್ತಿದ್ರೆ ಮಂತ್ರವನ್ನು ಹಂಗೆ ಎಲ್ಲಿಯೋ ಒಂದು ಕಡೆಗೆ ಆಗ್ತದೆ. ಎಲ್ಲ ಕಡೆಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಕಡ್ಡಿ ಬಿಡಿಗೆ ಹಚ್ಚೋದ ನಮ್ಮಲ್ಲೇ ಬಂದ ಶಕ್ತಿ. ಅದು ಕಡ್ಡಿ ಹತ್ತಿ ಇಲ್ಲಿದ್ರಿಲ್ಲ. ಆ ಕಡ್ಡಿ ಬಿಡಿಗೆ ವೇಸ್ಟ್ ತಿಂಡಿ ಮಾಡೋದನ್ನು. ಹಿಂದಿನ ಕಾಲಕ್ಕೆ ಹೆಂಗಿತ್ತು ಅಂತ ಕೇಳಿದ್ರೆ ಮಂತ್ರೋಕ್ತವಾಗಿ ಆ ಅರಣಿಯನ್ನು ತಿಕ್ಕಿದಾಗ ಅಲ್ಲಿ ಕೆಂಡು ಹುಡ್ತಿತ್ತು. ಅದನ್ನು ತೊಗೊಂಡು ಅಗ್ನಿ ಸ್ಟಾರ್ಟ್ ಮಾಡ್ತಿತ್ತು. ಅದ ಏನು ತೋಲ್ಲ ಕಟ್ಟಿಗೆ ಒಳಗೆ ಅಗ್ನಿ ಅದ ಕಟ್ಟಿಗೆ ಹಸ್ತಿಲ್ಲ ಮತ್ತಿದೆ ಉರಿತಿದ್ದಿಲ್ಲ. ಅದು ಒಳಗೆ ಇದ್ದಂಗೆ ಅಗ್ನಿ ಇದ್ದಂಗೆ ಹೋದ್ರೆ ಮತ್ತೆ ಅದನ್ನ ಹೇಳ್ತಾ ಇರ್ತಾರೆ. ದಾರು ಮಥನ ಗೈಯೆ ಕಟ್ಟಿಗೆ ಮಾಡಿದಾಗ ಪಾವಕ ತೋರುವಂತೆ, ಪಾವಕ ಅಂದ್ರೆ ಅಗ್ನಿ, ಕಟ್ಟಿಗೆಯನ್ನು ತಿಕ್ಕದೆ ಏನು ಹುಡುತ್ತದೆ? ಬೆಂಕಿ ಹುಡ್ತಕ್ಕಂಥದ್ದು. ಪ್ರತೀಕ ಸುರರುಳು ತೋರು ತಿಪ್ಪನು ಯಾವ ಭಗವಂತ ತತ್ತದಾಕಾರದಲ್ಲಿ ನೋಡ್ಪರಿಗೆ ಪರಮಾತ್ಮ ಜಡಪ್ರತಿಗಳಿಗೆ ಅಭಿಮಾನಿಯಾಗಿರ್ತಕ್ಕಂಥ ಸುರರುಳು ದೇವತೆಗಳಲ್ಲಿ, ಚಲಪ್ರತಿಗಳು ದೇವತೆಗಳಲ್ಲಿ ನೋಳ್ಪರಿಗೆ ತನ್ನ ಧ್ಯಾನ ಮಾಡ್ತಕ್ಕಂಥವರಿಗೆ ತತ್ತದಾಕಾರದಲ್ಲಿ ಪ್ರತಿಮಾಕಾರ ರೂಪದಂತೆ ತೋರು ತಿಪ್ಪನು ಭಗವಂತ ಆ ರೀತಿ ಕಾಣಿಸ್ತಕ್ಕಂಥವ. ಹೆಂಗೆ ಕಾದ ಕಾಂಚನ ಹೆಂಗೆ ಬೆಂಕಿ ಬಂಗಾರ ಕಾಷ್ಟ ಬೆಂಕಿ ಹುಡ್ತದೋ ಆ ರೀತಿ ಪರಮಾತ್ಮ ಇರ್ತಾನ, ಆ ರೂಪ ತೋರಿಸ್ತಾನ ಅಂತ ಹೇಳ್ಬೇಕಾಯ್ತು ದಾಸರಿಗೆ ಅಂತಾರೆ. ಮುಂದೆ ಕರ್ಣ ನಿಯಾಮಕ ತಾನು ಉಪಕರಣದೊಳಗೆ 52,014 ಅಧಿಕ ಶತ ಲೆಕ್ಕ ಹಾಕೊಡಂಗದ ರೂಪಗಳನ್ನೇ ಧರಿಸಿ ಇರುತಿಹನು ತದ್ರೂಪ ನಾಮಗಳ ಅರಿತು ಪೂಜುತಿಹರ ಪೂಜೆ ನಿರುತ ಕೈಗೊಂಬನು. ಹಂಗ ತೃಷಾರ್ಥನು ಜಲವ ಕೊಂಬಂತೆ. ಒಳ್ಳೆ ದೃಷ್ಟಾಂತ ಕೊಡ್ತಾನೆ. ತೃಷಾರ್ಥ ಅಂದ್ರೆ ನಿರ್ಡಿಸ್ತಾವ. ಅರ್ಥಾತ್ ಅವ ಜಲವ ಕೊಂಬಂತೆ ಕೆಟ್ಟ ನೀರಡಿಕೆ ಆಗ್ಯದ. ಹಿಂದಿನ ಕಾಲದ ಈಗ ನೀರಡಿಕೆ ಅರ್ಥ ಈ ಶಬ್ದಕ್ಕೆ ಅರ್ಥ ಇಲ್ಲ. ಇಲ್ಲಿ ಈಗ ಎಲ್ಲರೂ ಬಾಟ್ಲಿ ಇಟ್ಕೊಂಡ್ಬಿಡ್ತಾರೆ ಹತ್ತಿರ. ಈಗ ವಾಶುಣಿಯಲ್ಲಿ ವೇಲಿ ಬೇಕಾದ್ರೆ ಬಿಟ್ಟಿದ್ದಾರೆ ಬಾಟ್ಲಿ ಇಟ್ಕೊಂಡು. ಹಿಂದಿನ ಕಾಲಕ್ಕೆ ನೀರು ಸಿಗೋದು ಭಾಳ ಕಷ್ಟ ಇತ್ತು. ಒಂದು
ಅಲ್ಲಿ ನೀರು ಕುಡಿತಿದ್ದೀರಿ ಎಲ್ಲಿಯೂ ಶಿಷ್ಟಿರ್ತಕ್ಕಂಥವ್ರು ಬಂದಿ ನೀರು ಕುಡಿಬೇಕು ಅವರು ಬಾಯಾರಿಕೆ ಆಗೋಲ್ದಕ್ಕೆ ಕೆಟ್ಟ ಬಾಯಾರಿಕೆ ಆಗಿ ನಿಮಗೆ ಈ ಸ್ವಲ್ಪ ಹೊತ್ತು ನೀರು ಸಿಗಲ್ಲ ಬಾಯಾರಿಕೆ ಆಗಿರ್ತದೆ ನಮಗೆ ನೀರೇ ಸಿಕ್ಕಿಲ್ಲ ಅಂಥವು ನೀರು ಸಿಕ್ಕರೆ ಏನಾಗಲಿಕ್ಕಿಲ್ಲ ಅವಾಗ ಗಪ್ರ ತಗೋತಾನ ಹಂಗೆ ಭಗವಂತ ಅಂತ ಹೇಳ್ತಾ ಇದ್ದಾನೆ. ಹೆಂಗೆ ನೀರಡಿಸಿದವ ಭಾಳ ನೀರಡಿಕೆ ಆಗ್ತಕ್ಕಂಥವ ಹೆಂಗೆ ನೀರನ್ನು ಗಪ್ಪನ ಸ್ವೀಕಾರ ಮಾಡ್ತಾನ ಅದರಂತೆ ಪರಮಾತ್ಮ ಸ್ವೀಕಾರ ಮಾಡಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಹೆಂಗೆ ಕರ್ಣ ನಿಯಾಮಕನು ನೋಡ್ರಿ. ಕರ್ಣ ಅಂದ್ರೆ ಇಂದ್ರಿಯ, ಇಂದ್ರಿಯ ನಿಯಾಮಕ ಯಾರು? ಭಗವಂತ. ಕಣ್ಣು ಕಿವಿ ಮೂಗು ಇಂದ್ರಿಯ ಹೌದಿಲ್ಲ ನಮಗೆ. ಇಲ್ಲಿ ನಿಯಾಮಕ ನಿಯಮನ ಯಾರು ಮಾಡ್ತಾರೆ? ನಮಗೆ ಭಗವಂತ ಮಾಡ್ತಕ್ಕಂಥವ. ತಾನು ಉಪಕರಣದೊಳಗೆ, ಉಪಕರಣ ಅರ್ಥ ಅಂದ್ರೆ ನಿಮಗೆ ಪೂಜಾ ಸಾಮಗ್ರಿಗಳು, ಥಾಲಿ, ಸೌಟು, ಮಂಗಳಾರತಿ, ಹಲಿಗಾರತಿ, ಧೂಪಾರತಿ, ದೀಪ, ಎಲ್ಲ ಸಾಮಾನು, ತುಳಸಿ, ಹೂವು, ಅಲ್ಲೆಲ್ಲ ಭಗವಂತನ ರೂಪಗಳವ. ಆಯಾ ರೂಪಗಳು. ತುಳಸಿ ಒಳಗೆ ತುಳಸಿ ರೂಪ, ಗಂಟಿ ಒಳಗೆ ಗಂಟಿ ರೂಪ, ಮಂಗಳಾರತಿ ಒಳಗೆ ಆರತಿ ಒಳಗೆ ಆ ರೂಪ, ಧೂಪಾರತಿ ಒಳಗೆ ಆ ರೂಪ ಭಗವಂತ. ಅದನ್ನು ಕರ್ಣ ನಿಯಾಮಕನು ಏನು ಮಾಡ್ತಾನಂತೆ? ಉಪಕರಣದೊಳಗೆ, ಪೂಜಾ ಸಾಮಗ್ರಿಗಳೊಳಗೆ ಅಂತ ಅರ್ಥ. ಹಣ್ಣು ಹಾಲು ಎಲ್ಲ ಉಪಕರಣ ನೋಡ್ರಿ. ಎಷ್ಟು ರೂಪದ ಭಗವಂತಂದು ಅಲ್ಲಿ ನೋಡ್ರಿ. 1014 ಅಧಿಕ 1014 ಶತ. ಶತ ಅಂದರೆ ಎಷ್ಟು? 100. 14 ಅಧಿಕ ಅಂದರೆ 114. ಅದರಿಂದ 1014 5000 52,114 ರೂಪಾಯಿ ಒಂದೊಂದು ಸಾಮಾನು ರೂಪ. ತುಳಸಿ ಒಳಗೆ ಎಷ್ಟು ರೂಪ, ತಾಪಾನ ಒಳಗೆ ಎಷ್ಟು ರೂಪ, ಗಂಟಿ ಒಳಗೆ ಎಷ್ಟು ರೂಪ. ಉಪಕರಣ ಎಷ್ಟಾದ ಶಬ್ದ? ಅಕ್ಷರ ಎಷ್ಟಾದ್ರು? 5. ಆ 5 ಗುಡಿಸಿದ್ರೆ 52,114 ರೂಪಾಯಿ ಆಗ್ತಾವೆ ಭಗವಂತ. ಸಂಖ್ಯೆ ಹೆಂಗೆ ಕೊಟ್ಟು ದಾಸರಾಯರು? 52,000 ಹೌದಾ? 14 ಅಧಿಕ ಯಾರ ಮೇಲೆ? ಶತರೂಪಗಳನ್ನು. ಶತ 100. 52,114 ಬರ್ಕೊಂಡ್ಬಿಡು ಅಲ್ಲಿ. 52,114 ಶಬ್ದಕ್ಕೆ ಅರ್ಥ ಆ ರೀತಿ ಇರ್ತದೆ. ತಾನು ರೂಪಂಗಳನ್ನೇ ಧರಿಸಿ ಎಲ್ಲೇ ಉಪಕರಣದೊಳಗೆ. ನೋಡ್ರಿ, ನೀವು ಬರೀ ದೇವ್ರ ಪೂಜೆ ಮಾಡಿದ ಭಾಂಡಿ ತಿಕ್ಕಿದ್ರೆ ಎಷ್ಟು ಪುಣ್ಯ ಆದ ಮತ್ತೆ ನೀವು. ಉಪಕರಣ ತಿಕ್ಕೋ ಸ್ಟೈಲ್, ಉಪಕರಣ ಭಕ್ತಿಯನ್ನು ಅದಕ್ಕೆ ಪೇಚಾಡ್ತಿರ್ತಾರ. ಸ್ವಾಮಿಗಳು ಪೂಜೆ ಮಾಡೋದಾಗ ಕ್ಯಾಕ್ ಪೇಚಾಡ್ತಾ ಗೊತ್ತಿಲ್ಲ ನಿಮಗೆ. ಅಷ್ಟು ರೂಪದಿಂದ ಸ್ವಾಮಿಗಳು ನೋಡ್ಬಿಟ್ಟಿರ್ತಾರ ಅಲ್ಲಿ. ಅಷ್ಟು ಪೂಜೆ ಮಾಡಿದಾಗ ಅದು ಒಂದು ಸೇವಾ ಹೌದಿಲ್ಲ ಮತ್ತೆ ನಿಮಗೆ. ಏನೇ ಸೇವಾ ಅಂತಾರೆ ಮತ್ತೆ ಯಾರು ಅದಕ್ಕಂತ ಉಪಕರಣಗಳಿಗೆ ಧರಿಸಿದ್ದು ಧರಿಸಿ ಇರುತ್ತೀಹನು. ಹೆಂಗೆ? ತದ್ರೂಪ ನಾಮಗಳ ಅರಿತು ಅಂತರ ಮಹಾನುಭಾವ. ತದ್ರೂಪ ನೋಡ್ರಿ, ಕರ ಚರಣ ಆದಿಯಲ್ಲಿ, ಇಂದ್ರಿಯಗಳಲ್ಲಿ ಮತ್ತು ಉಪಕರಣಗಳಲ್ಲಿ ಆಯಾ ರೂಪಗಳಿಂದ ಪರಮಾತ್ಮ ತನ್ನ ನಾಮಗಳ ಅರಿತು ಹಂಗೆ ಜ್ಞಾನದಿಂದ ಅರ್ಕೊಂಡವರಾಗಿ ಪೂಜೆಯ ಮಾಡು ತೃಷಾರ್ಥನ. ಹೆಂಗೆ ಪೂಜೆ ಮಾಡಿದ್ರೆ ಪೂಜಾ ಭಗವಂತ ಹೆಂಗೆ ತೋರ್ಬೇಕು ಗೊತ್ತಾ ನಿಮಗೆ? ಒಂದು ದೃಷ್ಟಾಂತ ಕೊಟ್ಟರು. ಹೆಂಗೆ ಭಾಳ ನೀರಿಸ್ತೇವ, ನೀರು ಸಿಕ್ಕರೆ ಹೆಂಗೆ ಕುಡಿತಾನೆ ನೋಡ್ರಿ. ಹಂಗೆ ದೇವ್ರು ಹಂಗೆ ತೋತಾರಂತ ಪೂಜಾ ಹಿಂಗೆ ತಿಳ್ಕೊಂಡು ಮಾಡಿದ್ರೆ ಅಂತ ಅರ್ಥ. ಉಪಕರಣದ ನೀ ಇದ್ದೀವಿ ಸ್ವಾಮಿ, ನನ್ನಲ್ಲಿ ನೀ ಕೂತ್ಕೊಂಡಿದ್ದಿ. ಈ ಕೈ ಎತ್ತಿ ಮಂಗಾರತಿ ಮಾಡ್ಲಿಕ್ಕೆ ನಂಗೆ ಸಾಧ್ಯ ಇಲ್ಲ. ಅವ ಬೇಕಿಲ್ಲ. ಆ ಫಲದೋಗ ಆ ರೂಪದಾಗ ಇರ್ಬೇಕು. ಅವ ಅದು ಸಿಹಿ ಒಳಗಿರ್ಬೇಕು, ಬತ್ತಿ ಒಳಗೆ ಆ ರೂಪದಾಗಿರ್ಬೇಕು. ಅದಕ್ಕೆ ಬತ್ತಿ ಮಾಡೋದು ಭಗವಂತ ಸನ್ನಿಧಾನ ಬಂದಂಗೆ. ನಿಮಗೆ ಭಗವಂತ ರೂಪ ಮುಟ್ಟಿದಾಗ ಆಗಿ ತಿಳ್ಕೊಡ್ರಿ ನಿಮಗೆ. ಹಂಗೆ ಈಗ ಹಂಗೆಲ್ಲ ಬತ್ತಿ ಮಾಡ್ಲಿಕ್ಕೆ ಸಿಕ್ಬಿಡ್ತಾರೆ ಈಗ. ಹೆಂಗೆ ಬೇಗ ತೋರ್ತಿರ್ತಾರೆ ಆ ರೀತಿ ಅಂತೂ ಬತ್ತಿ ಮಾಡೋದು ಒಂದು ಪುಣ್ಯ ಹೇಳ್ತಾನೆ ನಿಮಗೆ. ಹೆಣ್ಮಗಳು ಬತ್ತಿ ಮಾಡಿ ಬೀಜ ಯಾಕೆ ಭಗವಂತನ ರೂಪ ಆ ತುಪ್ಪದಾಗ. ಎಲ್ಲರೂ ಕೂಡ ಉಪಕರಣಗಳಲ್ಲಿ ಭಗವಂತ ಎಷ್ಟು 52,114 ರೂಪಗಳಿರ್ತಾ ಅಂತ ತಿಳ್ಕೊಂಡು ಯಾರು ಮಾಡ್ತಾರಲ್ಲ ಪೂಜಾನ, ಹಿಂಗೆ ಮಾಡೋ ಪೂಜಾನ ತೃಷಾರ್ಥನು ಜಲವ ಕೊಂಬಂತೆ. ಅಗ್ನಿ ನೀರಿಳಿಸ್ತೇವಾಗ ಹೆಂಗೆ ನೀರು ಹತ್ತದ ಹಂಗೆ ದೇವ್ರು ನಮ್ಮ ಪೂಜಾ ತಗೊಂತ ಮಾಡಿರ್ತೀನಪ್ಪ ಪೂಜಾ ತೊಗೊಂಡು ದೇವ್ರು ಪ್ರೀತಿಯಂತ ಪೂಜಾ ತಗೊಂಡು ಅಂದರ್ಥ. ಹಿಂಗೆ ಪೂಜಾ ಮಾಡ್ಲಿಕ್ಕೆ ಕಲೀರಿ ದಾಸರು ಹೇಳ್ತಾ ಇರ್ತಾರೆ. ಅಲ್ಲಿಯೂ ಕೂಡ ಭಗವಂತನ ವಿಭೂತಿ ರೂಪಗಳು ಪ್ರತಿಯೊಂದು ಪದ್ಯ ಅರ್ಥ ಅಲ್ಲೇ ಹೋಗಿ ತಿಳ್ಕೊಡ್ರಿ. ವಿಭೂತಿ ರೂಪಕ್ಕೆ ಹೋಗು ಅದನ್ನು ಹೇಳ್ತಾ ಇದ್ದಾನೆ. ಒಂದೊಂದಲ್ಲ, ಇದಕ್ಕೆ ಎಷ್ಟು ಇಂದ್ರಿಯಗಳವ, ಅಲ್ಲಿ ವೈಶಿಷ್ಟ್ಯ ಏನು, ಯಾವ ರೂಪದಾಗ ಎಲ್ಲಿರ್ತಾನ, ಇಷ್ಟು ಕೂಡಿಸತಕ್ಕಂಥ ಮಾತ್ರ ಹೇಳ್ತಾರೆ ದಾಸಾಯನ. ಇಷ್ಟು ಹೇಳ್ಕೊತ ಹೋಗಿ ಜೀವನ ಅದು ಇಂದ ಅರ್ಥ. ಆಗಲೇ ಹೇಳಿದ್ದೇವ ನಾನು ಏನಂತ, ನಮಗೆ ತೃಷಾರ್ಥನು ಜಲವ ಕೊಂಬಂದೆ ಅಂತ. ಇನ್ನೊಂದು ಅರ್ಥ ಹೇಳ್ತೀನಿ. ನಮಗೆ ಬಾಯಾರಿಕೆ ಆಗ್ಯದ, ಈ ನೀರಿಂದಲ್ಲ ಮೋಕ್ಷದ ಬಾಯಾರಿಕೆ ಆಗ್ಯದ. ನಮಗೆ ಭಗವಂತನ ರೂಪದ ಬಾಯಾರಿಕೆ ಆಗ್ಯದ. ನಮಗೆ ನೋಡ್ಬೇಕು ಅಂತ ಆಶಾ, ಅದು ಒಂದು ನಿಗಡಿಕೆ ಆದಂಗೆ ಹೌದಲ್ಲ ನಿಮಗೆ. ಈ ಜೀವನದ ಬಾಯಾರಿಕೆ ಹೋಗ್ಬೇಕಾದ್ರೆ ಭಗವಂತನ ಜ್ಞಾನ ಅವಶ್ಯ ಅನ್ನೋ ಸಂದೇಶ ಈ ಪದ್ಯ ಇರ್ತಕ್ಕಂಥ. ಬಾಯಾರಿಕೆ ಆದಂಗೆ ನಮಗೆ ನೀರು ಕುಡಿಯೋ ಬಾಯಾರಿಕೆ ಅಲ್ಲ, ನಮಗೆ ಭಗವಂತನ ದರ್ಶನ ಬೇಕು, ನಮಗೆ ಮೋಕ್ಷ ಬೇಕು, ಅವನ ಜ್ಞಾನ ಬೇಕು. ಇದೊಂದು ನಿರ್ಣಿಕೆ ಹೋದ್ರೆ ಮತ್ತೆ ನಮಗೆ ಈ ನಿರ್ಣಿಕೆ ಹೋಗ್ಬೇಕಾದ್ರೆ ಅವನ ಜ್ಞಾನ ತಗೋಬೇಕು ಅಂತ ಈ ಪದ್ಯ ಅರ್ಥ ಹೇಳ್ತಾ ಇದ್ದಾನೆ. ಇಷ್ಟು ಭಗವಂತನ ಮಹಿಮೆಗಳನ್ನ ದಾಸರು ಇಲ್ಲಿ ಹೇಳಿ ಅಂತಾರೆ ಮುಂದುವರಿದು. ಬಿಂಬ ರೂಪನು ಈ ತೆರದಿ ಜಡ ಪೊಂಬಸುರ ಮೊದಲಾದ ಸುರರೊಳಗೆ ಬಿಡಿಸ್ಬೇಕಾಗ ಹಿಂಗೆ ಇಂಬು ಗೊಂಡಿಹನೆಂದು ಅರಿದು ಧರ್ಮಾರ್ಥ ಕಾಮಗಳ ಹಂಬಲಿಸದೆ
ಅನುದಿನದಿ ವಿಶ್ವ ಕುಟುಂಬಿ ಕೊಟ್ಟ ಕಣಾನ್ನ ಕುತ್ಸಿದ ಕಂಬಳಿ ಸೌಭಾಗ್ಯವೆಂದು ಅವನ ಅಂಗ್ರಿಗಳ ಭಜಿಸು. ನೋಡಿ, ಪ್ರತಿಯೊಂದು ಪದ್ಯಕ್ಕೂ ದಾಸ ಹೆಂಗೆ ನಮ್ಮ ನೀತಿ ಕಲಿಸ್ತಾರೆ. ಇಲ್ಲಿ ಹೇಳು ಕಡಿಕೆ ಹೇಳಲಿ ಅವನ ಅಂಗ್ರಿಗಳ ಭಜಿಸು. ಅಂಗ್ರಿ ಅಂದ್ರೆ ಪಾದ. ಯಾರ ಪಾದ? ಭಗವಂತನ ಪಾದ ಭಜಿಸು. ಹಿಂಗೆ ಭಗವಂತನ ಪೂಜೆ ಮಾಡ್ಲಿಕ್ಕೆ ಕಲೀರಿ. ದಾಸರೇ ಸಣ್ಣ ಹುಡುಗಿ ಹೆಂಗೆ ಹೇಳ್ತಾರೆ ನೋಡಿ, ಅದು KG ಕ್ಲಾಸ್ ಹೆಂಗೆ ಹೇಳ್ತಾರೆ ಮಾತನ್ನ. ಸಣ್ಣ ಹುಡುಗಿ ಹೆಂಗೆ ಹೇಳ್ತಾರೆ, ಒಂದು ಹೆಂಗೆ ಪೂಜಿಸ್ಬೇಕು ಹಂಗಾರ ಮ್ಯಾಲೆ ಹೇಳ್ತಾರೆ ಇಲ್ಲಿ. ಬಿಂಬ ರೂಪನು ಪರಮಾತ್ಮ ಬಿಂಬ, ನಾವು ಪ್ರತಿಬಿಂಬರು. ಹೌದಾ? ಇದು ನಿಮಗೆ ಗೊತ್ತಿಲ್ಲ. ಸ್ವಲ್ಪ ಹೇಳ್ತಾರೆ ಬಿಂಬ ರೂಪನು ಈ ತೆರಳಿ ಜಡವಾದ ಎಲ್ಲ ಪ್ರತಿಮಾದಿಗಳಲ್ಲಿ ಪೊಂಬಸುರ ಮೊದಲಾದ ಪೊಂಬಸುರ ಅಂದ್ರೆ ಬ್ರಹ್ಮದೇವರು, ಬಸರು ಅಂದ್ರೆ ಹೊಟ್ಟಿ, ಪೊನ್ ಅಂದ್ರೆ ಬಂಗಾರ. ಪರಮಾತ್ಮ ಹೊಟ್ಟಿ ಬಂಗಾರ ಇತ್ತು, ಅವರ ಹುಟ್ಟಿ ಬಂದಿರ್ತಕ್ಕಂಥವ್ರು. ಆ ಪೊಂಬದ ಶಬ್ದಕರ್ತೇನು? ಬ್ರಹ್ಮ. ಬ್ರಹ್ಮಾದಿ ಮೊದಲಾದ ಸುರ ದೇವತೆಗಳಲ್ಲಿ ಇಂಬುಗೊಂಡಿಹನೆಂದರಿದು ಪರಮಾತ್ಮ ಬ್ರಹ್ಮಾದಿ ಎಲ್ಲ ದೇವತೆಗಳು ಇದ್ದಾನೆ, ಅಧಿಷ್ಠಾನದ ಇರ್ತಾನೆ ಅಂತ ತಿಳ್ಕೊಂಡು ಧರ್ಮಾರ್ಥ ಕಾಮಗಳ ಹಂಬಲಿಸದೆ. ಇದು ಮಹತ್ವ. ಇವನ್ನ ಅಪೇಕ್ಷೆ ಮಾಡ್ಬಿಟ್ಟಿರ್ತಾರೆ. ನಾವು ಅಪೇಕ್ಷೆ ಮಾಡೋದು ಧರ್ಮ, ಅರ್ಥ, ಕಾಮ, ಮೋಕ್ಷ. ಭಗವಂತ ಏನು ಕೇಳೋ ಹಂಗಿಲ್ಲ. ನಾವು ಹಳ ಬಳ ಕೇಳ್ತಿದ್ದೆ ಮತ್ತು ಸ್ವಾಮಿ ಅಧಿಕರು ಧರ್ಮಾರ್ಥಗಳ ಕಾಮಿಸದೆ ಇವ್ರು ಇಚ್ಛೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತಲ್ಲ. ಅನುದಿನದಿ ಅವಾಗ ಪ್ರತಿದಿನ ಏನು ಕೊಡ್ಬೇಕಂತ? ವಿಶ್ವ ಕುಟುಂಬಿ ಅಂದ್ರೆ ಯಾರು ಗೊತ್ತಾತ ನಿಮಗೆ? ಹೇಳ್ರಿ. ಭಗವಂತ ವಿಶ್ವದ ಜಗತ್ತು, ವಿಶ್ವ ಕುಟುಂಬಿ. ಜಗತ್ತಿಗೆ ಕುಟುಂಬ ಆಧಾರ ಯಾರು? ಭಗವಂತ ಅಂತ ಅರ್ಥ. ವಿಶ್ವ ಕುಟುಂಬಿ ಹೆಸರು ನಮಗೆ. ಚೇತನ ಅಚೇತನಕ್ಕೂ ಸ್ವಾಮಿಯಾಗಿರ್ತಕ್ಕಂಥವ. ನಮಗಷ್ಟ ಅಲ್ಲ, ಅಚೇತನ ವಸ್ತುಗಳವ, ಅವಕ್ಕೂ ಸ್ವಾಮಿ. ಜಗತ್ತಿಗೆ ಭಗವಂತ ಸ್ವಾಮಿ. ಹುಲ್ಲು, ಹೂವು, ಕಟ್ಟಿಗೆ ನನ್ನ ಕೈಯಾಗ ಏನ್ರಿ ಇವರು ನನ್ನ ಸ್ವಂತ ಅಲ್ಲಿಯೂ ಭಗವಂತಿದ್ದ. ಚೇತನ ವರ್ಗ ಪ್ರಾಣಿ, ಪಶು, ಪಕ್ಷಿ ಎಲ್ಲ ಭಗವಂತ ಇರ್ತಕ್ಕಂಥ. ಅದಕ್ಕಾಗಿ ಏನು? ವಿಶ್ವ ಕುಟುಂಬಿ. ಆ ಅರ್ಥ ಗೊತ್ತ. ವಿಶ್ವವೇ ಕುಟುಂಬವಾಗಿ ಉಳ್ಳವ. ನಾವು ಹಂಗಿದ್ದೇವನ ನಮ್ಮನೆ ಕುಟುಂಬನ ಸಾಕಾಗಿರ್ತದೆ ನಮಗೆ. ಭಗವಂತ ವಿಶ್ವ ಕುಟುಂಬಿ. ಪ್ರಪಂಚಕ್ಕ ಅಂತಕ್ಕಂಥ ಕುಟುಂಬಕ್ಕೆ ಒಡೆಯ ಯಾರು? ಭಗವಂತ. ಮತ್ತೆ ಯಾರು? ಈ ಶಬ್ದಕ್ಕೆ ಎಷ್ಟು ಚಂದ ಅರ್ಥ ಆಗ್ತಾರೆ ನೋಡಿ. ಈ ಶಬ್ದ ನಿಮ್ಮಿಂದ ಅನಿಸ್ತಾರ ಹರಿಕತಾಂಬರದ ಇದು ವೈಶಿಷ್ಟ್ಯ. ಇದೇ ಹರಿಕತಾಂಬರದ ಓಟ್ ಇರೋದು ತಿಳ್ಕೊಡ್ರಿ ಇಲ್ಲಿ ಅಂತ ಅರ್ಥ. ವಿಶ್ವ ಕುಟುಂಬಿ ನಾವು ಅನ್ನೋದು ಇಲ್ಲೇ ಇಲ್ಲ. ವಿಶ್ವ ಕುಟುಂಬಿ ಅರ್ಥ ಮಾಡ್ತೀವಿ ಅಂತಂದೀವಿ ನಾವೇನು? ದೇವರನ್ನು ಸಾಕಾಗಿರ್ತದೆ. ವಿಶ್ವ ಕುಟುಂಬಿ ಶಬ್ದ ಅನಿಸಿ ಆ ಜ್ಞಾನ ಕೊಟ್ಟರು ದಾಸರು. ಇದೇ ವೈಶಿಷ್ಟ್ಯ ಹರಿಕತಾಂಬ ಸಾಲದ. ವಿಶ್ವ ಕುಟುಂಬಿ ಏನು ಕೊಟ್ಟಾನ? ಕೊಟ್ಟ ಕಣಾನ್ನ. ಕಣ ಅಂದ್ರೆ ನುಚ್ಚನ್ನ. ಕಣ ಅಂದ್ರೆ ನುಚ್ಚು. ನುಚ್ಚು ಬರ್ತಂದ ನುಚ್ಚನ್ನ ಉಂಡೇವಿಲ್ಲ. ಕಣಾನ್ನ ಇಡೀ ಸಿಗ್ತಿದೆಯಲ್ಲ ಹೆಸರೊಳಗೆ. ಕಣ ಅನ್ನ ನೀವು ಗೊತ್ತೀನಿ, ಬಿಡ್ತೀನಿ ಗೊತ್ತಾ ಇದೆ. ಕಣ ಅನ್ನ, ಕಣ ಅಂದ್ರೆ ನುಚ್ಚು. ನಾವು ನುಚ್ಚಿನ ಉಂಡೇವು ನಾವೆಲ್ಲ. ಪಿಸಾಡ್ಬೇಕು, ಆ ರೇಷನ್ ಅಕ್ಕಿ ತರಲಿಕ್ಕೆ ಕ್ಯೂ ಹಚ್ಬೇಕು, ಒದ್ದಾಡ್ಬೇಕು. ಒಮ್ಮೆ ಶ್ರೀಮಂತಿಗೆ ಬಂದು ನೋಡ್ರಿ, ಅವಾಗ ಅನ್ನ ಮಾಡಿದಾಗ ಪಾನ್ ಹಿಂಗಿರ್ತದ ಗೊತ್ತಿಲ್ಲ. ಅನ್ನ ನೋಡಿ ಮುಳುಗಿ ಆಗಿತ್ತು ಅವಾಗ. ಯಾಕೆ ಅದು ಅನ್ಬೇರೆ, ಈ ಅನ್ಬೇರೆ. ವಿಶ್ವ ಕುಟುಂಬಿ ಪರಮಾತ್ಮ. ಹೌದಾ? ವಿಶ್ವಕ್ಕೆ ಕುಟುಂಬಿ. ಪ್ರಪಂಚಕ್ಕೆ ಕುಟುಂಬ ಯಾರೇ? ಎಲ್ಲರಿಗೂ ಅರ್ಥ. ಇಡೀ ವಿಶ್ವ ಪ್ರಾಣಿ, ಪಶು, ಪಕ್ಷಿ ಎಲ್ಲರಿಗೂ ಅವನೇ ಒಡೆಯಾಗಿರ್ತಕ್ಕಂಥ. ಅವನು ಕೊಟ್ಟಿರ್ತಕ್ಕಂಥ ಕಣಾನ್ನ, ನುಚ್ಚಕ್ಕಿ ಅನ್ನ, ಕುತ್ಸಿತ ಕಂಬಳಿ. ಸಾದಾ ಕಂಬಳಿ ಎಂತ ಸೌಭಾಗ್ಯವೆಂದರಿದು ಅವನ ಅಂಗ್ರಿಗಳ ಭಜಿಸು. ಇಲ್ಲಿ ಇಟ್ಟಂಗ ಇಡುವೇನು ಹರಿಯೇ ಎನ್ನ ದೊರೆ. ಪರಮಾತ್ಮ ಹಿಂಗೆ ತಿಳ್ಕೊಂಡು ಅವ ಏನೇ ಕೊಡಲಿ ಮಹಾಭಾಗ್ಯ ಅಂತ ತಿಳ್ಕೊಬೇಕಂತ ನೋಡ್ರಿ. ದೇವ್ರನ್ನ ಬೈಬಾರ್ದು. ಏನಪ್ಪ ಸ್ವಾಮಿ ಏನು ಕೊಡಲಿಲ್ಲ ಅಂತ. ಅವ ಯಾರಿಗೆ ಕಣಾನ ಕೊಟ್ಟಿಲ್ಲ ಬಿಡಿ, ಎಲ್ಲರೂ ಶ್ರೀಮಂತರು ಇದ್ದಾರೆ. ಈಗ ಕಣಾನ್ನ ಕುತ್ಸಿತ ಕಂಬಳಿ, ಊಟಕ್ಕೆ ನುಚ್ಚಕ್ಕಿ ಅನ್ನ, ಮಲ್ಕೊಳ್ಳಿಕ್ಕೆ ಒಂದು ಕಂಬಳಿ. ಇಷ್ಟ ಕೊಟ್ಟರು ಬೈಬೇಡ ಅವನ್ನ. ಇದು ಮಹಾಭಾಗ್ಯ ಅಂತ ಅವ್ನು ಕೊಟ್ಟಿರ್ತಕ್ಕಂಥ. ಯಾಕೆ? ವಿಶ್ವ ಕುಟುಂಬಿ ಅವ. ಇಷ್ಟು ಮಂದಿ ರಕ್ಷಣೆ ಮಾಡ್ಕೊಳ್ಳಿ ದೇವರು. ಒಬ್ಬರಿಗೆ ಊಟಕ್ಕೆ ಹಾಕೋದಲ್ಲ. ಹೆಂಗೆ ಮಾಡ್ತಾನೆ ಭಗವಂತ ಆಗಿರ್ತಕ್ಕಂಥ ಅಡುಗೆ ಮಾಡ್ತಾನೆ. ನಾವೇನಿಲ್ಲ ಟೇಬಲ್ ಬೇರಿಸೋ ವ್ಯವಸ್ಥೆ ಅದನ್ನೇ ಕಂಡುಬಿಟ್ಟು ನೋಡ್ರಿ ಸಾಕು. ಭಗವಂತ ಆಗಿರ್ತಕ್ಕ ಎಷ್ಟು ಪಶು, ಪಕ್ಷಿ, ಎಷ್ಟು ಮಂದಿ ಆಹಾರ ಬಿಟ್ಟು ಅಂತಾರ. ಅದಕ್ಕೆ ಅವಾಗೇನಂದ್ರು ವಿಶ್ವ ಕುಟುಂಬಿ. ಅವ ಕೊಟ್ಟಿರ್ತಕ್ಕಂಥ ಕಣಾನ್ನ ಕುತ್ಸಿತ ಕಂಬಳಿಯೇ ಮಹಾ ಸೌಭಾಗ್ಯವಂದರು ಅವನ ಅಂಗ್ರಿಗಳ ಭಜಿಸುವಂಥ ಮಹಾನುಭಾವ. ಅವ ಏನು ಕೊಟ್ಟಲ್ಲ ಅದ್ರಾಗ ತೃಪ್ತಿ ಪಡ್ಲಿಕ್ಕೆ. ಇನ್ನು ದೇವ್ರು ಹಿಂಗೆ ಮಾಡಿಲ್ಲ ಅಂತ ಬೈಕೋತ ಕೊಡ್ಬೇಡ. ಅದೇ ಮಹಾಭಾಗ್ಯ ನಮಗೆ. ಇಷ್ಟು ಕೊಟ್ಟ ದೇವ್ರು ಹೌದಿಲ್ಲ ನಮಗೆ, ಮಹಾಭಾಗ್ಯ ಹೌದಿಲ್ಲ ನಮಗೆ. ಇಷ್ಟು ಇಲ್ಲ ಅಂದ್ರೆ ನಾವೇ ಮಾಡ್ತಿದ್ವಿ ತಿಳ್ಕೊಡ್ರಿ. ಈಗೆಲ್ಲ ಕೊಟ್ಟ ದೇವ್ರನ್ನ ಸ್ವಲ್ಪ ಪ್ರಶ್ನೆ ಇಲ್ಲ. ಆ ಬಡದಂದಾಗಿದ್ದಾಗ ಎಷ್ಟು ತೊಂದರೆ ಇತ್ತು ಅವಾಗ ಅಲ್ಲ. ಅರ್ಧ ಲೀಟ್ರ್ ಹಾಲು ತೊಗೊಳಿದ್ರು ರೊಕ್ಕಿದ್ದಿಲ್ಲ ಅವಾಗ. ಈಗ ಏನು ಬೇಕಾದಷ್ಟು ಶ್ರೀಮಂತರು ಎಲ್ಲ ಈ ಬಡ ಬ್ರಾಹ್ಮಣ ಅಂತ ಇಲ್ಲೇ ಇಲ್ಲ. ಈಗ ಶ್ರೀಮಂತ ಬ್ರಾಹ್ಮಣ ಇದ್ದು ಊರಾಗಂತ ಕಚ್ಚಿ ಶುರುವಾಗ್ತದೆ. ಈಗ ಚಿಂತಿಲ್ಲ ಅದಕ್ಕೆ ಹೇಳ್ತಾ ಇದ್ರಿ ಮಹಾಭಾಗ್ಯ ಅಂದ್ರೆ ದೇವ್ರು ಕೊಟ್ಟದ್ದಕ್ಕೆ ತೃಪ್ತಿ ಪಡು. ಈ ಸಿದ್ಧಾಂತ ಪರಮಾತ್ಮ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ. ನುಚ್ಚಿದ ಕಂಬಳಿ ಅವನು ಬೇಡದಂಗೆ ನೋಡ್ರಿ. ಪರಮಾತ್ಮ ಆಗಿರ್ತಕ್ಕಂಥ ಒಂದು ಅರ್ಥ. ಇನ್ನೊಂದು ವಿಶೇಷ ಅರ್ಥ, ಆಧ್ಯಾತ್ಮಿಕ ಅರ್ಥ ಹೇಳ್ತಾರೆ ನಿಮಗೆ. ಅಮುಕ್ತ ಸ್ಥಾನದಾಗ ನಾವೇನು ಮಾಡ್ತೀವಿ ಗೊತ್ತಾ? ಮೋಕ್ಷಕ್ಕೆ ಹೋಗೋ ಸಾಧನ ಮಾಡಿರ್ತೀವಿ, ಇನ್ನೂ ಪ್ರಳಯ ಆಗಿರೋದಿಲ್ಲ.
ಇಲ್ಲಿ ಜೀವನ ಇಲ್ಲಿ ನಮ್ದು ಪಾಪ ಸಂಚಿತ ಆಗ ಮೇಲೆ ಹೋಗಿರ್ತಾವೆ. ನಮ್ಮೊಂದು ಲೋಕ ಅದ, ಸಾಂತಾನಿಕ ಲೋಕ ಅಂತ ತಿಳ್ಕೊಂಡು ಹೇಳಿ ಅಲ್ಲಿ ವೇಟಿಂಗ್ ರೂಮ್ನಾಗ ಇದ್ದಾಗ ಕೂತ್ಕೊಂಡಿರ್ತೇವೆ ನಾವು. ಪ್ರಳಯ ಕಾಲಕ್ಕೆ ಹೋಗ್ತೀವಿ, ಅಲ್ಲಿ ಹೇಳ್ತಾ ಇದ್ದಾರೆ ಅಮುಕ್ತ ಸ್ಥಾನದಾಗ ನುಚ್ಚನ್ನ ಜ್ಞಾನ ಖಂಡ ಜ್ಞಾನ ಮತ್ತು ಛಿದ್ರ ಕಂಬಳಿ ಛಿದ್ರ ನುಚ್ಚನ್ನ ಅಂದ್ರೆ ಚೂರು ಚೂರು ಜ್ಞಾನ, ಛಿದ್ರ ಕಂಬಳಿ ಅಂದ್ರೆ ಕಿಂಚಿತ್ ಭಕ್ತಿ ಕೊಡ್ತಾನೆ ದೇವ್ರು. ಹಿಂಗೆ ಭವಿಷ್ಯದ ಹೋಗಿ ಮುಂದೆ ಅಚ್ಛಿಯ ಭಾಗ್ಯ ಅಂತ ತಿಳ್ಕೊಂಡು ಭಗವಂತ ಪೂರ್ತಿ ಜ್ಞಾನ ಪೂರ್ತಿ ಭಕ್ತಿ ಕೊಡ್ತಕ್ಕಂಥದ್ದು ಅನ್ನೋ ಮಾತನ್ನು ದಾಸರು ಇಲ್ಲಿ ಹೇಳ್ಕೊತ ಹೋಗಿ ಒಂದು ಪಾಠ ಕಲಿಸ್ತಾರೆ ನಮಗೆ. ಅವ ಕೊಟ್ಟಿರ್ತಕ್ಕಂಥ ಶಾಶ್ವತ ಅದನ್ನ ಮಾತ್ರ ಮರಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಭಗವಂತನ ಮಹಿಮೆಯನ್ನು ಹೇಳಿ ಅಂತಾರೆ ಮುಂದುವರೆದರು. ವಾರಿಯೊಳಗೆ 24,32,000 ಮೇಲೆ 317 ರೂಪು ಶ್ರೀ ತುಳಸಿ ದಳದಿ 161 ಪುಷ್ಪದಿ 3 ದಿಗದಶ ದೀಪದಳು 403 ಸುಮೂರ್ತಿಗಳು ಗಂಧದೊಳಗೆ ಇರುತ್ತೇಹವು. ಪೂಜಾ ಸಾಮಗ್ರಿ ಹೌದಿಲ್ಲವ, ಗಂಧ ತುಳಸಿ ದೀಪ ಯಾವ ವಸ್ತು ಭಗವಂತನ ಎಷ್ಟು ರೂಪಗಳು ಹೇಳ್ತಾರೆ. ಸಂಖ್ಯೆ ಕಳೆದು ಹೋಗ್ತಾ ಇರ್ತಾರೆ ಒಂದೊಂದರಲ್ಲಿ ಕೂಡ ಭಗವಂತ ಎಷ್ಟು ಇರ್ತಕ್ಕಂಥವ ನೋಡ್ರಿ. ಹಾಗೆ ಒಂದು ಸಂಸ್ಕೃತ ಪಾದ ಹೋಗ್ತೇನೆ. ಚತುರ್ವಿಂಶ ಸಪ್ತರೂಪಾಣಿ ಜಲದತೆ ಸ್ಥಿತಾನಿ ಚ ಶೃಣು ಪಂಚಸಹಸ್ರಶ್ಚ 300 ಷೋಡಶೈ. ಏನು ನಿಮಗೆ ದಾಸರು ಉಪನಿಷತ್ತು ಮಾತ್ರ ನೋಡಿ ಹೇಳ್ತಾ ಇದ್ದಾನೆ ನಿಮ್ಗೆ ಒಂದೊಂದರಲ್ಲಿ ಕೂಡ ಯಾರ್ಯಾರಲ್ಲಿ ಯಾವ ರೀತಿ ಇದ್ದಾನ ಒಂದು ಹೇಳ್ತಾ ಇದ್ದಾರೆ. ಮತ್ತೇದು ಶುದ್ಧವಾಗಿರ್ತಕ್ಕಂಥ ನೀರು, ವಾರಿ ನೀರು ಅಂತ ಅಂತಾರೆ. ನೀರು ತೊಗೊಂಬರ್ತೀವಿ ಪೂಜಾಕ್ಕೆ ನಾವು. ಏನು ನಮ್ಮ ನೀರು ಏನು ತಾನ ಹೆಂಗಿರ್ತಾವ, ಆ ನಳ್ದ ಬರ್ತಿರ್ತಾವ, ಒಂದು ಹಸು ಬರ್ತಾವ, ಒಂದು ಕಟ್ಟು ಬರ್ತಿರ್ತಾವಿಲ್ಲ ಅಂತ ಅದು ಹೇಳ. ಹಂಗಾರು ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ, ಪೂಜೆ ಆಗೋದಿಲ್ಲ, ಬೇಡ ಬಿಡಪ್ಪ ಅದಾಯ್ತ ಪೂಜೆ ಅಂತೀವಿ ನಾವು. ಆ ನೀರು ಹಿಡ್ಕೊಂಡ್ಬರ್ಬೇಕಂತ ಶುಭ್ರ ವಸ್ತ್ರ ಅದನ್ನು ಸೋಸ್ಬೇಕಂತದನ್ನು ಸೋಸಿ ತೆಗೆದ ಮೇಲೆ ಅದನ್ನು ಪೂಜೆ ಸ್ವಾಮಿ ಮಾಡುತ್ತೆ. ನೋಡ್ತಿರ್ಬೇಕು ನೀವು. ಅವ್ರು ಒಬ್ಬರಿಗೆ ಮಾಡ್ಲಿಕ್ಕೆ ಸಾಧ್ಯ, ಶಿಷ್ಯಂದ್ರ ಹತ್ರ ಮಾಡ್ತಾರೆ. ನಮ್ಗೆ ಯಾರು ಶಿಷ್ಯ ಎಲ್ಲ ಮನ್ಯಾಗ ಬೈತಿರ್ತಾರೆ ನಮಗೆ ಪೂಜೆ ಮಾಡ್ಬೇಕು. ಎಷ್ಟು ಪೂಜೆ ಲವ್ ಮೂಸರಿ ಒಂದು ಅಂತ ತಿಳ್ಕೊಡ್ರಿ. ಹಿಂಗೆ ಮಾಡ್ಕೋದು ಪೂಜೆ ಆಗೋದಿಲ್ಲ. ನಾಳೆ ಮಾಡೋದು ಆ ನೀರು ತೊಗೊಂಬರ್ಬೋದು. ನಳದಾಗ ನೀರು ವಾರಿ ಶಬ್ದಕ್ಕಂತ ಹೇಳ್ತಾರೆ. ಶುದ್ಧವಾಗಿರ್ತಕ್ಕಂಥ ಶೋಧಿತವಾಗಿರ್ತಕ್ಕಂಥ ಹರಿತಕ್ಕಂಥ ನದಿ ನೀರು, ಶುದ್ಧ ಅಗ್ನಿ ಶ್ರೇಷ್ಠ ನದಿ ನೀರು. ಆನಂತರ ಸ್ಥಾನ ಬಾವಿ ನೀರಿಗೆ, ಆಮೇಲೆ ಸ್ಥಾನ ನಳ ನೀರಿಗೆ, ಆಮೇಲೆ ಬೋರಿಂದು. ಈಗೆಲ್ಲ ವ್ಯವಸ್ಥೆ ನೀರು ಸಿಗುವುದೇ ಇಲ್ಲ. ಈಗ ಯಾರೊಬ್ರು ಕೇಳಿದ್ರು ಸ್ವಾಮಿಗಳನ್ನ ಈ ಪ್ರಶ್ನೆ ಕೇಳಿದ್ರು, ಸ್ವಾಮಿ ಅಪಾರ್ಟ್ಮೆಂಟ್ ಐತಿ ನಮಗೆ ಮೇಲೆ ತಾಕಿದ ಆದ ನೀರು ತೊಗೊಂಡು ಪೂಜೆ ಮಾಡ್ತೀವಿ. ಹಣ ಏನಾರ ಮಾಡ್ಕೊ ಪೂಜೆ ಮಾಡ್ತೀವಿ ಸಾಕ ಎಲ್ಲಿ ತರಲಿ ಸಾಧ್ಯದ ಮತ್ತೆ ಇಳಿಬೇಕು ಏನು ತಾನ ಹೌದಲ್ಲ. ನಾವು ಮಡಿ ಹಿಡ್ಲಿಕ್ಕೆ ಹೋಗಿದ್ದಿಲ್ಲ ಈ ಊರಾಗ. ನನ್ನ ಚಲೋ ಮನೆ ಇತ್ತು. ನಾವು ಅವ್ರಿಗೆ ಹೇಳಿ ನಾನು ಇಲ್ರಿಪ್ಪ ನಾವು ಒಂದು ಸ್ಪೆಷಲ್ ನಳ ಹಾಕಿಕೊಡ್ರಿ ಹಿಂಗೆ ಕೆಳಗಿಂದ ಹಿಂಗೆ ಅಂತ. ಹಂಗೆ ಹಾಕ್ಲಿಕ್ಕೆ ಬರೋದಿಲ್ಲ, ನಮ್ಮ ನೇಮ ಒಪ್ಪೋದಿಲ್ಲ ಹಂಗಂದ್ರೆ ನಾವು. ಯಾಕಂದ್ರೆ ನಮ್ಮ ಮಣ್ಣಿರ್ಬೇಕು ಅಲ್ಲ ಆಚಾರ ಬರೋದು. ನೀವು ಹೇಳೋದು ಈಗ ಇಷ್ಟೇ ಪಿಜರ್ತೀವಿ ನೀವು ಒಂದು ಲಿಫ್ಟ್ ಅದಲ್ಲ ಏನು ಹೊರಗೊಂದು ನಳ ಕೊಟ್ಟೇವೆ ನಾವು ಅಲ್ಲಿ. ಹೌದಾ, ಶುದ್ಧ ನೀರು ಬರ್ತದೆ, 24 hours ನೀರು ಬರ್ತದೆ ಅಲ್ಲಿ. ಆ ನಳದಾಗ ನೀವು ತೊಗೊಂಬರಿ. ಅಲ್ಲಿ ಯಾರು ಹೋಗೋದಿಲ್ಲ, ನೀವು ಒಬ್ರು ಹೋಗೋರು ಎಲ್ಲ ತಮ್ಮ ಮೇಲೆ ತಗೋತಾರೆ. ಆ ನೀರು ತೊಗೊಂಬರಿ, ಲಿಫ್ಟ್ನಾಗ ಹೋಗಿ ಲಿಫ್ಟ್ನಾಗ ಬರ್ರಿ. ಲಿಫ್ಟ್ನಾಗ ಹೋಗ್ಬೋದು, ಬರ್ಲಿಕ್ಕೆ ಬರೋದಿಲ್ಲ. ಮಂಡ್ರಿ ತರ್ಲಿಕ್ಕೆ ಲಿಫ್ಟ್ನಾಗ ಬರೋದಿಲ್ಲ. ನೋಡಿಪ್ಪ ನಾವೇನು ಮಾಡಿ ಐ ಆಮ್ ಹೆಲ್ಪ್ಲೆಸ್ ನಾವು ತಿಳ್ಕೊಡ್ರಿ. ತಾಮರಿ ಬಿಡ್ಬೇಕಂತ ಹೇಳ್ತೇನೆ. ನಾವು ಭಾರಿ ಶಬ್ದಕ್ಕೆ ಎಷ್ಟು ಶುದ್ಧ ಬೇಕು ಭಗವಂತ ಅಂತ ಹೇಳಿಕ್ಕಿನ ನೀವೆಲ್ಲ ಪುಣ್ಯವಂತಿದ್ದೀರಿ. ನಿಲ್ಲಿಸಿದ್ದಾವು ಬಾಯ ಮೇಲೆ ಮತ್ತೊಂದು ಮೂವೊಂದು ಹೇಳ್ತಾ ಇದ್ದೀನಿ. ವಾರಿಯೊಳಗೆ ಶುದ್ಧವಾಗಿರ್ತಕ್ಕಂಥ ಎಷ್ಟು ಅಲ್ಲಿ ಭಗವಂತ 24 ರೂಪಗಳಿಂದ ಎರಲವ 4 ರ 2 ಅಂಕಾನಾಮ ಮತ್ತು ಹೋಗುತ್ತೆ 24 ಆದರೆ ಮತ್ತೆ ವಾರಿಯೊಳಗೆ 24. ಶ್ರೀ ತುಳಸಿ ಒಳಗೆ 5,317 ರೂಪಗಳಿಂದ ನೆನಪಿಡ್ಲಿಕ್ಕೆ ಆಗುವುದೇ ಇಲ್ಲ. ಹರಿಕದ ಬಾಯ್ಪಾಟ್ ಮಾಡಿ ನೆನಪಿಡ್ಲಿಕ್ಕೆ ಸಾಧ್ಯ ಹೌದಿಲ್ಲ ಅಂತಾರ. ಸಂಯುಕ್ತಾಕ್ಷರ ಅಷ್ಟು ಕುಡಿಸಿದವನ್ನ ಆ ರೀತಿಯಾಗಿ ತುಳಸಿ ಒಳಗೆ ಹೇಳ್ತಾ ಇದ್ದಾರೆ. ಮುಂದೆ ಪರಿಮಳಯುಕ್ತ ಪುಷ್ಪದಲ್ಲಿ, ಪುಷ್ಪ ಅಂದ್ರೆ ಏನು, ಹೂವಿನೊಳಗೆ 161 ರೂಪ. ಆ ಪುಷ್ಪ ಶಬ್ದಕ್ಕೆ ಅಷ್ಟು ಶಬ್ದ ಒಂದು ಅಕ್ಷರ ಇಷ್ಟೊಳಗೆ ನಾನು ಹಂಗೆ ಕೊಟ್ಬಿಟ್ಟ 161 ರೂಪಗಳಿಂದ. ಅದರಂತೆ ಆರತಿ ಮಾಡ್ತಕ್ಕಂಥ ಜ್ಯೋತಿ ದೀಪ ಅಲ್ಲಿ ಭಗವಂತ 13 ರೂಪಗಳಿಂದ. ತ ತ ದ ಎಷ್ಟಾಯ್ತು, 3 ಆಯ್ತು. ಪ ಒಂದೇ ಅಕ್ಷರ 31. ಅಂಕಾನ ಮಾಮತ್ ಹೋಗತಿ 13. ದೀಪ ಅಂದ್ರೆ 1, 13 ಅಂದ್ರೆ 1. ನೋಡಿ, ಒಂದು ದೀಪ ಹಚ್ಚಿದ ದೇವ್ರ ಮುಂದೆ 13 ಮನೆ ಪುಣ್ಯ ಅದ. ಅದಕ್ಕೆ ಇಲ್ಲ ಮನ್ಯಾಗ ಯಾಕಿರ್ತಾರ, ನೀ ಹಚ್ಚು ನನಗೆ ಕೆಲಸ, ನೀ ಹಚ್ಕೋ ಎಲ್ಲರೂ ನಮ್ಮ ಅಷ್ಟು ಹೇಳ್ತೇವೆ ನಾನು. ನೀ ಹಚ್ಚು, ಹೌದು ನಂದು ನಾ ಚಟ್ಟಿ ಹಾಕ್ಕೊಂಡು ಹೆಂಗೆ ಹಚ್ಚಿದೆ ಅಲ್ಲಿ ನೀನೇ ಹಚ್ಕೋ ಅಷ್ಟು ಅಂತ ನಮ್ಮ ಪುಣ್ಯ ಆತ. ಹಂಗಾಗಿ ಹಚ್ಕೊಂಡ್ರೆ ಪುಟ್ಟಗಾಲಿ ಬಂದು ಹಂಗೆ ದೀಪ ಹಚ್ಚಿದ್ರೆ ದೀಪ ಶಬ್ದಾಗ ಭಗವಂತ 13 ಬಂದು ಇರ್ತಾನೆ ತಿಳ್ಕೊಂಬಿಟ್ರೆ ಅಷ್ಟು ಪುಣ್ಯ ಇರ್ತಕ್ಕಂಥ ಅಂತ ಬಂದ. ಆಮೇಲೆ ಗಂಧದಲ್ಲಿ 403 ರೂಪಗಳಿಂದ ದೀಪ ಗಂಧ ಇರ್ತಕ್ಕಂಥದ್ದು. ಈ ರೀತಿ ಪರಮಾತ್ಮ ಒಂದೊಂದು ವಯಸ್ಸಲ್ಲಿ ನೀರಿನಲ್ಲಿ 24 ರೂಪ. ಶ್ರೀ ತುಳಸಿ ಕುಡಿದಾಗ್ತದೆ 5,117 ರೂಪ 12 ರೂಪಗಳಿಂದ. ಪುಷ್ಪ ಹೂವಿನಲ್ಲಿ 160 ರೂಪಗಳಿಂದ. ದೀಪಲ್ಲಿ 16, ಗಂಧದಲ್ಲಿ 403,
ಇಷ್ಟು ಪೂಜೆ ಮಾಡಲಿಕ್ಕೆ ಕಲಿಕೋಬೇಕು ನಾವು. ಇಷ್ಟು ರೂಪಗಳಲ್ಲಿ ಯಾಕೆ ಹೇಳ್ತಾ ಗೊತ್ತಾ? ಭಗವಂತ ಇಷ್ಟು ವ್ಯಾಪ್ತ, ಅಧಿಷ್ಠಾನ ಅಥವಾ ಅವನ ವಿಭೂತಿ ರೂಪ ತಿಳ್ಕೊಡ್ರಿ. ಈ ಶಬ್ದ ಹೋಗ್ತದೆ. ಯಾವ ಜಗ ಬಿಡೋದು ದಾಸರು ಅಷ್ಟು ಸಂಗ್ರಹ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ಹೇಳ್ತಾ ಇದೆ, ಕಾಲ ಕಾಲಕ್ಕೆ ನೋಡ್ರಿ ನಮಗೆಲ್ಲರಿಗೂ ಅನುಭವ ಆಗ್ಯದ. ಕೆಟ್ಟ ಬುದ್ಧಿ ಹುಟ್ಟುತ್ತಿಲ್ಲ ನಮಗೆ, ಹುಟ್ಟೇ ಅದು. ಇಲ್ಲ ಅಂದ್ರೆ ಸಾಷ್ಟಾಂಗ ಆಗಿಬಿಡ್ತೀನಿ ಬೇಕಾದ್ರೆ ನಾನು. ಏನೇನೋ ನಾನಾ ಥರದ ಕೆಟ್ಟ ಬುದ್ಧಿ ಹುಡ್ತಾವೆ. ತಿನ್ನೂರಿಂದ ಹಿಡ್ಕೊಂಡು ಮಲ್ಕೋ ತನಕ ಎಲ್ಲರಿಗೆ ಕೆಟ್ಟ ಬುದ್ಧಿ ಬರೋದನ್ನ ಕೆಟ್ಟ ಬುದ್ಧಿ ಇಲ್ಲೇ ಇಲ್ಲ ಅಂತ ಯಾರು ಒಬ್ಬರಿಗೆ ಸಾಧ್ಯ ಅದ. ಅದಕ್ಕೆ ದುರ್ಬುದ್ಧಿ, ಸದ್ಬುದ್ಧಿ ಅದು ಹುಡುತು. ಒಳ್ಳೆ ಬುದ್ಧಿ ಹುಟ್ಟೇನು ಬಿಟ್ಟು ಸಹಸ್ರ ಮಾಡಬೇಕು, ಮಠಕ್ಕೆ ಹೋಗು, ನಮಸ್ಕಾರ, ಇವು ಸದ್ಬುದ್ಧಿ ಹುಡುತ್ತದೆ. ತಕ್ಕ ಪರಮಾತ್ಮನ ಹೆಂಗೆ ಕೊಡ್ತಾರ ಅನ್ನೋದು ಹೇಳ್ತಾ ಇದ್ದಾರೆ, ಕಾರಣ ಹೇಳ್ತಾ ಇದ್ದಾರೆ. ಹೆಂಗೆ ಈ ಬುದ್ಧಿ ಕ್ಯಾಪ್ ಹುಡ್ತದೆ? ಹಂಗಾರೆ ದುಷ್ಟ ಬುದ್ಧಿ ಹುಡ್ತದೆ, ತಿನ್ನೋ ಬುದ್ಧಿ ಹುಡ್ತದೆ, ಮಲ್ಕೋ ಬುದ್ಧಿ ಹುಡ್ತದೆ, ಮಂದಿ ಹಿಂಸಾ ಮಾಡ್ಕೊಳೋ ಬುದ್ಧಿ ಹುಡ್ತದೆ, ಇವಾಗ ಚುಚ್ಚಿದ ನಾನು ಅನ್ನೋ ಬುದ್ಧಿ ಹುಡ್ತದೆ. ಅಂಥವು ಇರ್ತಾವೆ. ಅಲ್ಲಿ ಹೇಳ್ತಾ ಇದ್ದಾರೆ. ಅದು ಹೆಂಗೆ ಇದು ಯಾಕೆ ಹುಡ್ತದೆ ಹೇಳ್ತಾರೆ ನೋಡ ದಾಸರ. ಅಲ್ಲಿಯೂ ಭಗವಂತ ವಿಭೂತಿ ರೂಪ. ಅಷ್ಟದಳ ಸದ್ಹೃದಯ ಕಮಲಾ, ಒಂದು ಕೃಷ್ಣದ ಪದ್ಯ ಒಂಚೂರು ನೋಡ್ಕೊಡ್ರಿ. ಕಮಲಾಧಿಷ್ಠಿತನು ತಾನಾಗಿ ಸರ್ವೋತ್ಕೃಷ್ಟ ಮಹಿಮನು ದಳಗಳಲ್ಲಿ ಸಂಚರಿತೊಳಗಿದ್ದು ದುಷ್ಟರಿಗೆ ದುರ್ಬುದ್ಧಿ, ಕರ್ಮ ವಿಚಿತ್ರರಿಗೆ ಸುಜ್ಞಾನ, ಧರ್ಮ ಸಂಪುಷ್ಟಿ ಗೈಸುತ್ತ ಸಂತೈಪ ನಿರ್ದುಷ್ಟ ಸುಖಪೂರ್ಣ. ಮೊದಲೇ ಒಂದು ಗುಣ ಹೇಳಿದ ಭಗವಂತ ಹೇಗಿದ್ದಾರ? ನಿರ್ದುಷ್ಟ. ಎರಡನೇದು ಸುಖಪೂರ್ಣ. ಏನು ಗುಣ? ಭಗವಂತನ ಗುಣಗಳಿವು. ಜೀವನ ಇರೋದೇ ಇದಕ್ಕೆ. ಭಗವಂತನ ಗುಣ ಸದಾ ಸ್ಮರಣೆ ಮಾಡ್ಕೋತಿರ್ಬೇಕು. ಅನಂತ ಗುಣಗಳು. ಇಲ್ಲಿ ಎರಡು ಗುಣ ಕಲಿಸಿದ ನಮಗೆ. ಯಾವ್ಯಾವುದು? ನಿರ್ದುಷ್ಟ, ಸುಖಪೂರ್ಣ. ಆಚಾರ ಶಬ್ದ, ವಾಯುಸ್ತೋತ್ರ, ಸುಖಪೂರ್ಣ ತನೋಜತೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಭಗವಂತ ಎರಡು ಗುಣ. ಭಗವಂತ ದುಷ್ಟ ಅಲ್ಲ. ದುಷ್ಟನ ಭಗವಂತ ಇದ್ದರೆ ಅವನ ನಿರ್ದುಷ್ಟ. ಇನ್ನೊಂದು ಸುಖಪೂರ್ಣ. ಯಾಕೆ ಹೇಳ್ತಾ ಗೊತ್ತು ನೋಡಿ. ಅಷ್ಟದಳ ಸದ್ ಹೃದಯ. ಹೃದಯ ಅಂದ್ರೆ ನಮ್ಮ ಮನಸ್ಸು, ಎದಿ, ಕಲ್ಮ. 8 ದಳದ ಕಮಲದಂತೊಳಗೆ ಎಲ್ಲೇ ನಮಗೆ ಮನಸ್ಸಿನೊಳಗೆ ಅಂತ ಆಪರೇಷನ್ ಮಾಡ್ತಾ ನೋಡಿ ಬರೋ ಮತ್ತು ಅವನ ಹಂಗೆ ಸಿಗುವುದು ಮತ್ತು ನೋಡಿ ಬಿಡುತ್ತೆ ತಗೊಂಡು ಹೋದ್ರೆ ಸತ್ತು ಹೋಗ್ತಾನೆ ಮನುಷ್ಯ. ಮನಸ್ಸಿನಾಗ ಇರ್ತಕ್ಕಂಥ ಭಗವಂತನ ರೂಪ ಅಷ್ಟದಳ. ಕಮಲಾಧಿಷ್ಠಿತನು, ಕಮಲದಲ್ಲಿ ಕುತ್ಕೊಂಡಿರ್ತಕ್ಕಂಥ ಕಮಲಾಧಿ ತಾನಾಗಿ ಯಾರವ? ಭಗವಂತ. ಸರ್ವೋತ್ಕೃಷ್ಟ ಮಹಿಮನು, ಮತ್ತೊಂದು ಗುಣ ಭಗವಂತನು. ಸರ್ವೋತ್ಕೃಷ್ಟ ಮಹಿಮ ಭಗವಂತ. ಎಲ್ಲರಿಗಿಂತ ಹೆಚ್ಚು ಮಹಿಮ ಬ್ರಹ್ಮ, ರುದ್ರ, ಇಂದ್ರಗಿಂತ ಹೆಚ್ಚು ಇರ್ತಕ್ಕಂಥ ಸರ್ವೋತ್ಕೃಷ್ಟವನು. ದಳಗಳಲ್ಲಿ ಸಂಚರಿಸುತ್ತಲಿಪ್ಪ. ದಳ ಅಂದ್ರೆ ಗೊತ್ತಾತ? ಅಷ್ಟದಳ, 8 ದಳ ಅವಲ್ಲ. 8 ದಳ ಕಮಲದ. ಕಮಲ ದೇವ್ರು ಹಿಂಗೆ ಸಂಚಾರ ಮಾಡ್ತಾ ಇರ್ತಾನಂತ ನಮ್ಮ ಮನಸ್ಸಿನೊಳಗೆ. ಏನು ಹುಟ್ಟಿಸ್ತಾನ? ದುಷ್ಟರಿಗೆ ದುರ್ಬುದ್ಧಿ. ಸ್ವಭಾವತಃ ದುಷ್ಟರಿರ್ತಾರೆ. ದುರ್ಬುದ್ಧಿ ಹುಟ್ಟಿಸೋ ಅವನ ಮತ್ತೆ ಅವ್ರ ಸ್ವಭಾವ ಹಂಗಿರ್ತದೆ. ಕರ್ಮ ವಿಶಿಷ್ಟರಿಗೆ ಸುಜ್ಞಾನ. ಎರಡನೇದು ಕರ್ಮ ವಿಶಿಷ್ಟರು ಸರಿಯಾಗಿ ಸಂಧ್ಯಾ ಮಾಡೋರು, ಸರಿಯಾಗಿ ದೇವ್ರ ಪೂಜೆ ಮಾಡೋರು, ಒಳ್ಳೆ ಕಾರ್ಯ ಮಾಡೋರು, ಸತ್ಕಾರ್ಯ ಮಾಡೋರು, ಕರ್ಮ ವಿಶಿಷ್ಟರು ವಿಶೇಷ ಮಾಡ್ತಕ್ಕ ಅವರಿಗೆ ಸುಜ್ಞಾನ, ಒಳ್ಳೆ ಜ್ಞಾನ ಕೊಡ್ತಾನೆ. ದುಷ್ಟ ಬುದ್ಧಿನೂ ಕೊಟ್ಟ ಯಾರಿಗೆ? ದುಷ್ಟರಿಗೆ. ಕರ್ಮ ವಿಶಿಷ್ಟರಿಗೆ ಸುಜ್ಞಾನ ಅದನ್ನು ಕೊಡ್ತಾ ಇದ್ದಾನೆ. ಧರ್ಮ ಸಂಪುಷ್ಟಿಗೈಯುತ, ಅವ್ರಿಗೆ ಧರ್ಮ ಕೊಡ್ತಾನೆ ಪರಮಾತ್ಮ. ಏನ? ಸಂತೈಪ, ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ಭಗವಂತ. ಸಂದೇಹಿಸ್ತಕ್ಕಂಥ ಭಕ್ತರನ್ನು ತಂದಿರ್ತಕ್ಕಂಥ ಭಗವಂತ. ಯಾವ ದಳಗಳು ಅನ್ನತಾ ಇದ್ದಾರೆ. ಪೂರ್ವದಲ್ಲೇ ಪುಣ್ಯ ಬುದ್ಧಿ, ಅಗ್ನಿ ನಿದ್ರಾಲಸ್ಯ ಸಾಧಿಕಂ, ಯಾಮ್ಯದಲ್ಲೇ ಕ್ರೂರ ಬುದ್ಧಿ, ನೈಋತ್ಯಂ ಪಾಬುದ್ಧಿವತ. ನೋಡಿ ಯಾವ ದಳದಾಗ ಯಾವ್ಯಾವ ಅನ್ನೋದು ಹೇಳ್ಕೊತ ಹೋಗ್ತೀನಿ ನಂಗೆ ನಿಮಗೆ. ಯಾವ ದಳ ಅಲ್ಲಿ ಯಾವ ದಿಕ್ಕಿಗವ, ಅಲ್ಲಿ ಯಾವ ಅಭಿಮಾನ ದೇವತೆಗಳು, ಅಲ್ಲಿ ಪರಮ ಮಾಡ್ತಕ್ಕಂಥ ಕರ್ಮಗಳು ಅರ್ಥ ಮಾಡಿಕೊಡ್ರಿ. ವಿಶೇಷದ ಅರ್ಥ ಮಾಡಿಕೊಡ್ರಿ. ಅಲ್ಲಿ ಪದ್ಯದ ಇದಿಲ್ಲ, ಅರ್ಥ ಹೇಳಿಬಿಟ್ರು ಹಿಂಗದಂತ ತಿಳ್ಕೊಂಡು ವ್ಯಾಖ್ಯಾನಕಾರ ಹೇಳ್ಕೊಡ್ತಾರ. ಹಿಂಗೆ ಅರ್ಥ ಮಾಡಿ ತಗೊಂಡು ಹೇಳಿ. ಒಂದನೇದು ಪೂರ್ವ, ಅದಕ್ಕೆ ಅಭಿಮಾನಿ. ಆ ದಳ ಪೂರ್ತಿಗೆ ಒಂದು ದಳ, ಅಷ್ಟದಳ 8 ದಿಕ್ಕು. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಗ್ನೇಯ, ನೈಋತ್ಯ, 8 ಆಗ್ತಾವಿಲ್ಲ. ಒಂದೊಂದಕ್ಕೆ ಒಂದು ದಳ, ಒಂದು ದಿಕ್ಕಿ. ಇದು ಪೂರ್ವಕ್ಕೆ ತೆಗೆದ. ಅದಕ್ಕೆ ಅಭಿಮಾನಿ ಇಂದ್ರ ದೇವತೆಗಳು. ಅಲ್ಲಿ ಏನು ಮಾಡಿ ಗೊತ್ತಾ? ಭಗವಂತ ಪುಣ್ಯ ಕಾರ್ಯ ಮಾತ್ರ ಮಾಡಿಸ್ತಾನೆ. ಅಂದ್ರೆ ನಮ್ಮಿಂದ ಪುಣ್ಯ ಕಾರ್ಯ ಆತು ಅಂದ್ರೆ ದೇವ್ರ ಬಂದಲ್ಲಿ ಕೂತಾನ ಅಂತ ಅರ್ಥ ಮಾಡ್ತಾನೆ. ಅದರದ ಕೂತ ಮಾತ್ರ ಹುಡುಕ್ತದೆ. ಅದರದ ಇಲ್ಲ ಅಂದ್ರೆ ಪುಣ್ಯ ಕಾರ್ಯ ಆಗೋದು. ಇದು ಒಂದೇ. ಎರಡನೇದು ಆಗ್ನೇಯ ದಿಕ್ಕು. ಅಲ್ಲಿ ಅಭಿಮಾನಿ ಅಗ್ನಿ ದೇವತೆ ಆಗಿರ್ತಕ್ಕಂಥವ. ಅಲ್ಲಿ ಬಂದ ಅಂದ್ರೆ ನಿದ್ರಾ, ಆಲಸ್ಯ ಉಂಟಾಗ್ತಿಲ್ಲ ನಮಗೆ. ನಿದ್ರೆ ಬರ್ತದೆ ಮತ್ತು ನಮಗೆ ಕೆಲಸ ಮಾಡಿರ್ತಕ್ಕಂಥ ಭಗವಂತ. ಆಲಸ್ಯ ಬಂದು ದೇವ್ರಿಗೆ ಬಂಕೂತ ಅಂತ ತಿಳ್ಕೋಬೇಕು ನಾವು ಆ ದಾಳೊಳಗೆ. ಮೂರನೇದು ದಕ್ಷಿಣ, ಅದಕ್ಕೆ ಅಭಿಮಾನಿ ಯಮ. ಅಲ್ಲಿ ನೋಡ್ರಿ, ಅಕಸ್ಮಾತ್ ಇನ್ನಿತರಿಗೆ ಹಿಂಸ ಮಾಡ್ತೇವಲ್ಲ, ಮಾತಿಂದ ಬೈತೀವಿ, ಕೈಯಿಂದ ಕೆಲಸ ಮಾಡ್ತೀವಿ. ದೇವ್ರು ಅಲ್ಲಿ ಕೂತ್ಕೊಂಡು ದುಷ್ಟರಿಂದ ಆ ಕೆಲಸ ಮಾಡ್ತಾನೆ. ಏನು ಮಾಡ್ತಾ ಇದ್ದಾನೆ? ಅನ್ಯರನ್ನ ಹಿಂಸ ಮಾಡ್ತಕ್ಕಂಥ ಕೆಲಸ ಅಲ್ಲಿ ಮಾಡ್ತಾನೆ. ನೈಋತ್ಯ ದಿಕ್ಕಿ ಬಂದ, ಅದಕ್ಕೆ ನಿವೃತ್ತಿ ಅಭಿಮಾನಿ. ಅಲ್ಲಿ ಪಾಪಕರ್ಮ ಮಾಡಿಸ್ತಾನೆ ದೇವರು. ಅಲ್ಲಿರ್ತಕ್ಕಂಥ ಪಾಪಕರ್ಮ ಮಾಡ್ತಾ ಇದ್ದಾನೆ. ಪಶ್ಚಿಮಕ್ಕೆ ಬಂದ, ಅಲ್ಲಿ ವರುಣ. ಅಲ್ಲಿ ಕ್ರೀಡಾ ಬುದ್ಧಿ, ಕ್ರಿಕೆಟ್ ನೋಡ್ಬೇಕು,
ಫುಟ್ಬಾಲ್ ಆಡ್ಲಿಕ್ಕೆ ಹೋಗ್ಬೇಕು, ಆಡೋದು ಬೇಡ ಕಡೆಗೆ ಟಿವಿ ನೋಡ್ಬೇಕು, ಕ್ರೀಡಾಭಿವೃದ್ಧಿ ಹುಟ್ಟತಕ್ಕಂಥ ದಳ ಅದು ಅಂತ ಹೇಳ್ತಾ ಇದ್ದ. ಉತ್ತರಕ್ಕೆ ಬಂದ, ಅದಕ್ಕೆ ಹಿಮಾನಿ ಕುಬೇರನ್ ಅಲ್ಲಿ ರತಿ ಕ್ರೀಡಾಸಕ್ತಿ, ಹೌದಾ, ಸ್ತ್ರೀ ಸಂಘ ಮಾಡ್ಕೊಂತಕ್ಕಂಥ ಇಚ್ಛೆ ಹುಟ್ಟುತ್ತಾರೆ, ಅಲ್ಲಿ ಬರ್ಬೇಕು, ಆ ದಳ ಬರ್ಬೇಕು ಅಂತ ಅರ್ಥ. ಈಶಾನ್ಯಕ್ಕೆ ರುದ್ರದೇವ ಹಿಮಾನಿ ನೋಡ್ರಿ, ದಾನ ಮಾಡ್ತಕ್ಕಂಥ ಬುದ್ಧಿ, ಅನ್ನ ವಸ್ತ್ರ, ನಾವು ದಾನ ಮಾಡೋ ಬುದ್ಧಿ ಬಂತು ಚೂರು ಅಂತಂದ್ರೆ ದೇವರು ಬಂದು ಕುತ್ಕೊಂಡ ಇಲ್ಲಿ ಅಂತ ಹೋಗ್ಬೇಕು ನಾವು, ಅವ ಬಂದ್ರೆ ಆ ಕ್ರಿಯೆ ಹುಡ್ತದೆ, ಇಲ್ಲಾಂದ್ರೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಮಲದ ಮಧ್ಯ ಒಂದಿರ್ತದೆ ಜಾಗ, ಕಮಲ ಇರ್ತದೆ ಮಧ್ಯ ಜಾಗ ಇರ್ತದೆ, ಅಲ್ಲಿ ವಾಯುದೇವರಿದ್ದಾರೆ. ಅಲ್ಲಿ ವೈರಾಗ್ಯ ಬುದ್ಧಿ ಹುಟ್ಟುತ್ತಂದವ್ರು ಇರ್ತಕ್ಕಂಥ ಮಹಾನುಭಾವ. ವೈರಾಗ್ಯ ಯಾರಿಗೆ ಬಂದದ? ಎಂಥೆದ್ರಿಗೂ ಬಂದಿಲ್ಲ ವೈರಾಗ್ಯ. ಒಂದು ಮನೆಯಿಂದ ಮತ್ತೊಂದು ಮನೆಗೆ ಬಾಡಿಗೆ ಮನೆಗೆ ಹೋಗ್ಬೇಕಾದ್ರೆ, ಮನೆ ಚೇಂಜ್ ಮಾಡೋಕ್ಕಾದ್ರೆ ಆ ತುಂಡು ಕಸರು ಹೇಗೆ ಬಿಡೋದಿಲ್ಲ, ಅದನ್ನ ಇಲ್ಲಿ ತುಂಡು ಹೊಂದಿಲ್ಲಕ್ಕೆ ಸುಣ್ಣ ಹಾಕಿ ಕೊಡ್ತಂತಿರ್ತಾನೆ. ಅದು ಎಷ್ಟು ನಮ್ಮಲ್ಲಿ ಅಭಿಮಾನದ ಅಹಂಕಾರ ಹೇಳ್ತಾ ಇದ್ದಾನೆ. ಉಪಮಾನ ಕೇಸರಗಳಲ್ಲಿ ಕಮಲ ಕೇಸರ ಅಂತ ಇರ್ತಾವೆ, ಹೌದಾ, ಅಲ್ಲಿರ್ತಕ್ಕಂಥದ್ದು. ಆಮೇಲೆ ವಿಶ್ವರೂಪನಾಗಿ ಎಚ್ಚರ ಅಂದರೆ ಪರಮಾತ್ಮ ಇರ್ತಕ್ಕಂಥ ಎಚ್ಚರ ಹುಟ್ಟಿಸ್ತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಜಾಗೃತಾವಸ್ಥೆ ಅದೇ ಹೇಳ್ತಾರೆ. ಕರ್ಣಿಕಾ ಬಂದ ತಾನೇ ತೇಜಸ್ಸಾಗಿ ಸ್ವಪ್ನ ಬುದ್ಧಿ ಹುಟ್ಟಿಸ್ತಾನಲ್ಲಿ. ಮೂಲದಲ್ಲಿ ಪ್ರಾಜ್ಞನಾಗಿ ಸುಷುಪ್ತಿ, ಭಗವಂತ ಆಯಾ ದಳದ ಬಂದು ಆಯಾ ಕಲ್ತ ನಮ್ಮ ಹೃದಯ ಆಕಾಶ ಇರ್ತಕ್ಕಂಥ ದಳಗಳು, ಅಲ್ಲಿರ್ತಕ್ಕಂಥ ಸ್ಥಾನ, ಅದಕ್ಕಿರ್ತಕ್ಕಂಥ ಅಭಿಮಾನಿ ದೇವತೆಗಳು, ಅಲ್ಲಿರ್ತಕ್ಕಂಥ ಭಗವಂತ ಮಾಡ್ತಕ್ಕಂಥ ಕಾರ್ಯಗಳನ್ನು ಇಷ್ಟು ಭಗವಂತ ಮಾಡ್ತಾನಂತ ನಮ್ಮ ದೇಹ ಅಂತ ಹೇಳ್ತಾ ಇದ್ದಾರೆ. ಮುಂದುವರೆದಂಥ ಮಹಾನುಭಾವರು ವಿತ್ತ ದೇಹಾಗಾರ ದಾರಾಪತ್ಯ ಮಿತ್ರಾದಿಗಳೊಳಗೆ ಗುಣಚಿತ್ತ ಬುದ್ಧಿಯಾದಿ ಇಂದ್ರಿಯಗಳೊಳು ಜ್ಞಾನ ಕರ್ಮದಳು ತತ್ತದಾಹ್ವಯನಾಗಿ ಕರೆಸುತ್ತ ಸತ್ಯ ಸಂಕಲ್ಪಾನುಸಾರದಿ ನಿತ್ಯದಲ್ಲಿ ತಾ ಮಾಡಿಪನೆಂದು ಸ್ಮರಿಸುತ್ತಿರು. ಅಲ್ಲಿ ಮೇಲೆ ಆಗಲೇ ಅಂತ ಹೇಳ್ಯಾರು, ಹಿಂಗೆ ಪೂಜಾ ಮಾಡುವಂತ, ಇಲ್ಲೇ ಸ್ಮರಿಸುತ್ತಿರು, ಅವ್ನು ನೆನಪು ಮಾಡ್ಕೊಂತಾರೆ. ಹೆಚ್ಚಿಗೆ ಯಾರು ನೆನಪು ಮಾಡ್ಕೊಡ್ರಿ? ಭಗವಂತ ನೆನಪು ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಹೆಂಗೆ ಆ ಶಬ್ದ ಬಿಡಿಸ್ತು ನೋಡ್ರಿ ನಾನು. ವಿತ್ತ ದೇಹ ಆಗಾರ ಶಬ್ದ, ದಾರ, ಆಮೇಲೆ ಆಪತ್ಯ ಮಿತ್ರಾದಿಗಳೊಳಗೆ ಗುಣ ಚಿತ್ತ ಬುದ್ಧಿಯಾದಿ ಇಂದ್ರಿಯಗಳಿಗೆ ಜ್ಞಾನ ಕರ್ಮದಳು ತತ್ತದ ಆಹ್ವಯನಾಗಿ, ಆಹ್ವಯ ಅಂತ ಹೆಸರು, ಕರೆಸುತ್ತ ಯಾವ ಸತ್ಯ ಸಂಕಲ್ಪಾನುಸಾರದಿ ನಿತ್ಯದಲ್ಲಿ ತಾ ಮಾಡಿಪನೆಂದು ಸ್ಮರಿಸುತ್ತಿರು. ಪರಮಾತ್ಮ ನಮ್ಮಲ್ಲಿ ಅಂತರ್ಯಾಮಿ ಎದ್ದುಕೊಂಡು ಆಯಾ ವಸ್ತುಗತ ಇರತಕ್ಕಂಥ ಆಯಾ ಪ್ರಸಂಗ ಇದ್ದುಕೊಂಡವಾಗಿ ಆಯಾ ಕರ್ಮ ಮಾಡಿಸ್ತಾನ ಅನ್ನೋದನ್ನು ಯಾವಾಗಲೂ ಸ್ಮರಣೆ ತಂದುಕೋದನ. ಈ ಸ್ಮರಣೆ ಮರಿಬೇಡ. ಇದು ನನಗೆ ಹತ್ರ ವಿತ್ತ ಅರ್ಥಕ್ಕೆ ಹೇಳ್ತಾ ಇದೆ. ವಿತ್ತ ಅಂದ್ರೆ ಸಂಪತ್ತು ಅಂತ ಅರ್ಥ. ನೋಡಿ, ಒಳ್ಳೆಯ ಸಂಪತ್ತು ವಿತ್ತ ಅಂತ ಅರ್ಥ. ದ್ರವ್ಯ, ದೇಹ ಅಂದ್ರೆ ನಮ್ಮ ಪಂಚಭೂತ, ನಮ್ಮ ಶರೀರ, ಸ್ಥೂಲ ದೇಹ. ಆಗಾರ ನಮ್ಮ ಮನೆ ಇರ್ತೇವಲ್ಲ, ದಾರ ಹೆಂಡತಿ, ಆಪತ್ಯ ಮಕ್ಕಳು, ಹೆಣ್ಮಕ್ಕಳು, ಗಣಮಕ್ಕಳು, ಪುತ್ರ ಪುತ್ರಿಯರು, ಮಕ್ಕಳು. ಮಿತ್ರ ಅಂದ್ರೆ ಯಾರು? ಗೆಳೆಯ. ಈ ಆದಿಗಳೊಳಗೆ ಇಂಥವೆಲ್ಲವೂ ತೋಡಿ ಒಟ್ಟು ಹೇಳಿಕಾಗಿಲ್ಲ ಅವರಿಗೆ. ಮತ್ತು ಮಾವನ್ ಬಿಟ್ಟಿರಲ್ರಿ, ಅಳಿಯ ಬಿಟ್ಟಿರಲ್ರಿ ಅನ್ನಬಾರ್ದು ಅಂತ. ಇಂಥ ಮುಂತಾದವರು ಎಟ್ಸೆಟ್ರಾ ಅನ್ನಂಗ ದಾರ ಆಪತ್ಯ ಹೆಣ್ಣು ಮಕ್ಕಳು ಎಲ್ಲರಲ್ಲಿ ಕೂಡ ಸ್ನೇಹಿತರು ಬಂದರಾಗ ಗುಣ ಸತ್ವಾದಿ ಗುಣತ್ರಯಗಳಲ್ಲಿ, ಚಿತ್ತದಲ್ಲಿ ನಮ್ಮ ಸಂಕಲ್ಪ ಶಕ್ತಿಯಲ್ಲಿ, ಬುದ್ಧಿಯಲ್ಲಿ ಮನೋವೃತ್ತಿ ಆಗಿರ್ತಕ್ಕಂಥ ಬುದ್ಧಿಯಲ್ಲಿ, ಮತ್ತು ಮನಸ್ಸು, ಚಿತ್ತ, ಬುದ್ಧಿ, ಅಹಂಕಾರ, ಅಂತಃಕರಣ ಮನೋವೃತ್ತಿಗಳಿವು ಇಲ್ಲಿರ್ತಕ್ಕಂಥವನಾಗಿ, ಅದರಂತೆ ಜ್ಞಾನ ಪಂಚ ಇಂದ್ರಿಯಗಳಲ್ಲಿ, ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳಲ್ಲಿ, ಕರ್ಮದಳು ಪಂಚಕರ್ಮೆಯಲ್ಲಿ ತತ್ತದಾಹ್ವಯನಾಗಿ ಆಯಾ ಹೆಸರಿನ ಅಧಿಷ್ಠಾನದಲ್ಲಿ ತನ್ನ ವಿಭೂತಿ ರೂಪವನ್ನು ಇಟ್ಟು ಅಂತ ಅರ್ಥ. ಎಲ್ಲ ಕಡೆಗೂ ಕೂಡ ಕರೆಸುತ್ತೆ, ಆ ಹೆಸರಿಂದ ಕರೆಸುತ್ತೆ. ಸತ್ಯ ಸಂಕಲ್ಪಾನುಸಾರದಿ ಪರಮಾತ್ಮ ಅನಾದಿ ಕರ್ಮ ಅನುಸಾರ ಮಾಡಿ ತನ್ನ ಸ್ವತಂತ್ರವಾಗಿರ್ತಕ್ಕಂಥ ಇಚ್ಛೆಯಿಂದ ನಿತ್ಯದಲ್ಲಿ ಪರಮಾತ್ಮ ನಮ್ಮ ತಕ್ಕಂಗೆ, ನಮ್ಮ ಸ್ವಭಾವಕ್ಕೆ ತಕ್ಕಂಗೆ, ನಮ್ಮ ನಡವಳಿಕೆಗೆ ತಕ್ಕಂಗೆ ಭಗವಂತನ ಅನುಗ್ರಹ ಮಾಡ್ತಾ ಬೇರೆ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ತಾ ಮಾಡಿ ಬಿಂಬರೂಪಿಯಾಗಿ ಮಾಡಿ ನಮ್ಮಿಂದ ಮಾಡಿಸ್ತಾನ. ಎಲ್ಲ ಕಡೆಗೆ ಹೆಂಡತಿ ಕರಲು ಕೂಡ್ರಿ ಅಂದು ನಾವು ಹೆಚ್ಚಿರ್ತಕ್ಕಂಥ ಪರಮ ಬುದ್ಧಿ ಹಾಕಿ ಹೋಗ್ಬೇಕು. ಮಕ್ಕಳು ಒಳ್ಳೆ ಕೆಲಸ ಮಾಡಿದರು, ಅವರ ತಂದೆ ಸಹಾಯ ಮಾಡಿದರು, ಮಕ್ಕಳು ಆ ಬುದ್ಧಿ ಹಾಕೋ ಅವನ ಇದಂತೆ ಎಲ್ಲ ಕಡೆ ತಿಳ್ಕೊಡಿ. ಆ ರೀತಿ ಪರಮ ಆಹ್ವಯನಾಗಿ ಆಯಾ ಅವನ ಆಯಾ ಶಕ್ತಿ ಇಟ್ಟು ನಾವು ಇದು ಅವನ ವಿಶೇಷವಾಗಿರ್ತಕ್ಕಂಥ ವಿಭೂತಿ ರೂಪ ಮತ್ತಲ್ಲಿ ಬರೋದಂತ ಕಡೆಗೆ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಈ ರೀತಿ ಭಗವಂತನ ಮೇಲೆ ಹೇಳ್ಕೊತ ಹೋಗ್ತಾರೆ ಅಂತ ಮಹಾನುಭಾವರು ಒಂದೊಂದಲ್ಲ. ನೋಡ್ರಿ, ಈ ಶಬ್ದ ಭಾಳ ಅರ್ಥ ಹೇಳೋದು ಹೌದಾ. ವಿತ್ತ ಶಬ್ದಕ್ಕೆ ಜ್ಞಾನಿಗಳಿಂದ ಸರಿಯಾಗಿ ತಿಳಿಯಲ್ಪಡುವಂತ ಒಂದು ಅರ್ಥ. ಗ್ರಹ ಧಾತು ನುಂಗತಕ್ಕಂಥವ, ಆಪತ್ಯ ನಾಮಕ ಪರಮಾತ್ಮ ಇರ್ತಕ್ಕಂಥವ. ಆದ್ದರಿಂದ ಅವನ ಹೆಸರು ಪಿತಾಮಹ ಅಂತಕ್ಕಂಥ ಹೆಸರು. ಆ ಭಯನಾಗಿ ಕರೆಸುತ್ತೆ ಆಯಾ
ಶಕ್ತಿಗಳಿರ್ತಕ್ಕಂಥ ಪರಮಾತ್ಮ ತಾ ಮಾಡಿಸುವ ಬಿಂಬರೂಪಿಯಾಗಿ ಮಾಡಿ ನಮ್ಮಿಂದ ಕಾರ್ಯ ಮಾಡಿಸ್ತಕ್ಕಂಥ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಮುಂದುವರೆ ಹೇಳ್ತಾ ಇದ್ದಾರೆ ಮಹಾನುಭಾವರು, ಭಾವ ದ್ರವ್ಯ ಕ್ರಿಯೆಗಳೆನಿಸುವ ಈ ವಿಧ ಅದ್ವೈತತ್ರಯಂಗಳ ಭಾವಿಸುತ್ತ ಸದ್ಭಕ್ತಿಯಲ್ಲಿ ಸರ್ವತ್ರ ಮರೆಯದರೆ ತಾವಕನು ತಾನೆಂದು ಪ್ರತಿದಿನ ಸೇವಿಸುವ ಭಕ್ತರಿಗೆ ತನ್ನನು ಈವ ತನ್ನನು ಅವಕದು ತನ್ನೋದಿಲ್ಲ ತನ್ನನು ಈವ ಕಾವ ಕೃಪಾಳು ಕರಿವರ ಒಲಿದ ತೆರದಂತೆ. ಮತ್ತೆ ಕಡಿ ಸಮ ಬಿಟ್ಟು ಹೋಗ್ತಾ ಇದ್ದಾಗ ಈ ಅರ್ಥ ತಿಳ್ಕೊಡ್ರಿ. ತಾವಕನು ತಾನೆಂದು ನಾವು ತಿಳ್ಕೊಬೇಕಂತ, ಸ್ವಾಮಿ ನಾನು ನಿನ್ನವ ಅಂತ ತಿಳ್ಕೊಬೇಕಂತ. ನನಗೆ ಯಾರು ಬಂಧು ಬಳಗ ಇಲ್ಲ, ಅವ್ರಿದ್ದಾರೆ ನಿಮಿತ್ತ ಮಾತ್ರ, ಅವರು ಯಾವಾಗ ಹೋಗ್ತಾರೋ ಗೊತ್ತಿಲ್ಲ. ಹೌದಾ? ಕಾಯಂ ಬಂಧು ಯಾರು? ನೀನು. ನಾ ನಿನ್ನವ. ಅದೊಂದು ಹಾಡು, ನಿನ್ನವನು ಸ್ವಾಮಿ ನಿನ್ನೊಂದು ಹಾಡು ನೋಡ್ರಿ. ಹೌದಾ? ನಿನ್ನವ ಅಂತ ಹೇಳ್ತಾ ಇದ್ದಾರೆ. ತಾವಕನು ತಾನೆಂದು ನಾ ನಿನ್ನವ ಅಂತ ತಿಳ್ಕೊಂಡು ಪ್ರತಿದಿನ ಸೇವಿಸುವ ಭಕ್ತರಿಗೆ, ಯಾವಾಗಲೂ ಹುಣ್ಣಿಮೆ ಅಮಾವಾಸ್ಯೆ ಮೇಲೆ ಮತ್ತೆ ಪ್ರತಿನಿತ್ಯ ಸೇವೆ ಮಾಡ್ತಾರೆ. ನಾ ಸ್ವಾಮಿ ನಿನ್ನವಪ್ಪ, ರಕ್ಷಣಾ ಮಾಡು, ಇಷ್ಟೊಂದು ಸಾಕು ಹೇಳ್ತಾ ಇದ್ದಾರೆ. ತನ್ನನು ಈವ ತನ್ನನ್ನೇ ಕೊಡುವ ಭಗವಂತ, ತಾನೇ ಬಂದು ನಿಂತ್ಕೊಂಡು ನಮ್ಮ ಅನುಗ್ರಹ ಮಾಡ್ತಕ್ಕಂಥವ. ಉದಾಹರಣೆ ಹೇಳ್ಕೊಟ್ಟಾರ. ಅವಾಗ ಕೃಪಾಳು ಅಂತ ಕರೆದ. ನಮಗೆ ಕೃಪಾಳು ಅಂದ್ರೆ ಕೃಪೆ ಉಳ್ಳವ, ಅಂತಕ್ಕನ ಉಳ್ತಕ್ಕಂಥವ, ನಮ್ಮ ಮೇಲೆ ಕೃಪಾ ಮಾಡ್ತಕ್ಕಂಥವ. ಹೆಂಗ ಕರಿವರಗ ಒಲಿದ ತೆರದಂತೆ. ನೀವು ಹೇಳ್ಬೇಕು, ಅರ್ಥ ಇರೋದು ಅಷ್ಟೇ. ಕರಿವರ, ಕರಿ ಅಂದ್ರೆ ಆನೆ, ವರ ಅಂದ್ರೆ ಇಷ್ಟಾಗಿರ್ತಕ್ಕಂಥ ಪರಮಾತ್ಮ ಹೆಂಗೆ ಅಪರೋಕ್ಷವನ್ನು ಆನೆಗೆ ಉದ್ಧಾರ ಮಾಡಿದ. ಯಾಕೆ? ಆ ಆನೆ ಏನಂತು? ತಾವಕನು ನಾನೆಂದು ಒತ್ತಾಡ್ಲಿಕ್ಕೆ ಹತ್ತದ. 100 ಜಗ್ಗಡೆ ಒತ್ತಲ ಮಸುಳಿ ಇತ್ಲಾಗ ಆನೆ ಅದು ಬಿಡವಲ್ದು, ಇದು ಬಿಡಿಸ್ಲಿಕ್ಕೆ ಆಗವಲ್ದು. ಅಷ್ಟಲ್ಲ, ಇನ್ನೊಂದು ನೋಡಿಕೊಡಿ ಸೂಕ್ಷ್ಮ ಅರ್ಥ ಹೆಂಗೆ ನೋಡ್ಕೊಡಿದಾಗ ಆ ಆನೆ ಬಿಡಿಸ್ಲಿಕ್ಕೆ ಆಗಲಿಲ್ಲ. ಅವಾಗ ಏನಾದ್ರು ಗೊತ್ತಿಲ್ಲ, ಭಾಗವತ ಹೇಳೋದು ಹೇಳಿ ಮತ್ತೆ ಮಗ ಆನೆ ಹೆಂಡ್ತಿ, ಆನೆ ದೊಡ್ಡ ಮಗ, ಆನೆ ಸಣ್ಣ ಮಗ, ಆನೆ ಮಾವ ಎಲ್ಲರೂ ಬಂದರು. ಒಬ್ಬರು ಜಗ್ಲಿ ಹೆತ್ತಾರ ಆನೆ ಹೇಳಿದ್ರು. ಈ ಟ್ರಕ್ನಿಂದ ಜಗ್ಸಿದ್ರೆ ಟ್ರಕ್ ಹಚ್ಚಿ ಹಂಗೆ ಎಲ್ಲರ ಜಗ್ಲಿ ಹೆತ್ತಾರ. ಏನಾದ್ರು ಸಾಧ್ಯ ಅಂದ್ರೆ ನಮ್ಮ ರಕ್ಷಣೆ ಮಾಡ್ಲಿಕ್ಕೆ ಯಾರು ಬರೋಲ್ಲ ಅಂತ ಬಂದ್ರೆ ಯಾರು ಬೇಕು ನಾವು ಮಾತಾಡ್ಬೇಕು. ಇಂತಾರ ಹೆಂಡತಿ ಮಕ್ಕಳು ಬಂಧು ಬಳಗ ನಿಮಿತ್ತ ಮಾತ್ರ. ಇವು ಬಂದ್ರು ಇಲ್ಲ ಅಂದ್ರೆ ಇಲ್ಲ. ಇಲ್ರಿ ನಮ್ಮ ಮನ್ಯಾಗ ಇಂತ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೀವಿ, ಹೆಲ್ಪ್ ಮಾಡಿ ಬಂದರು. ಸ್ವತಃ ಮಕ್ಕಳು ಅಂತಾರ ನಮ್ಮ ಹುಡುಗನ KG ಕ್ಲಾಸ್ ಹುಡುಗ ಆಗೋದಿಲ್ಲ ಅಂತಾರಿಲ್ಲ. ಮತ್ತೆ ಸಣ್ಣ ಮಂದಿ ಬಂದ ಬಿಡ್ತಾರ. ಇದ್ದಾಗ ಯಾರ್ಯಾರು ಬರೋದಿಲ್ಲ. ಕರಿವರಗ ಹೊಲದಂತೆ ಆನೆ ವಿಚಾರ ಮಾಡ್ತೀವಿ. ಇವ್ರು ಯಾರು ಹಿಂದಿಗಿದ್ದಾರೆ ಜಗ್ಲಿ ಹತ್ತಾರ ಉಪಯೋಗ ಇಲ್ಲ ಇವರು ಅಂತವ್ರು. ಏನು ಮಾಡ್ದಾಗ ಸ್ವಾಮಿ ಅಂತ ಪ್ರಾಣ ನಮೋ ಭಗವತಿ ಪುರುಷಾಯ ತುಭ್ಯಂ ಭಾಗವತ ಮಾತು. ಅಲ್ಲಿ ಒಂದು ಕಮಲ ಇತ್ತು. ಆ ಕಮಲ ಹೊತ್ಕೊಂಡು ಸ್ವಾಮಿ ರಕ್ಷಣೆ ಮಾಡಪ್ಪ ಅಂತ ಕೈಗಿತ್ತು. ಭಗವಂತ ನೇರವಾಗಿ ಬಂದ ಭಗವಂತ. ಹಂಗೆ ಭಗವಂತ ಬರ್ತಾನೆ ನಮ್ಮ ರಕ್ಷಣಕ್ಕೆ. ಯಾವಾಗ? ತಾವಕನು ನಾನೆಂದು. ನಮಗೆ ಇಲ್ಲಿ ಬಿಟ್ಟರೆ ಬೇಕಾಷ್ಟು ಹೆಲ್ಪ್ ಮಾಡಿದ್ದಾರೆ. ಮನೆಯಾಗ ಎಡಕ್ಕೆ ಬಲಕ್ಕೆ ಫ್ರೆಂಡ್ಸ್ ಇದ್ದಾರೆ. ಅಸಾಧ್ಯ ಮುಜಾ ಬಳಗದ ಯಾರ್ಯಾರು ಬರುವುದಿಲ್ಲ. ಎಲ್ಲರೂ ಕೈ ಬಿಡೋರು ಒಂದು ದಿವಸ ಹೊತ್ತಿಗೆ ಬರ್ತಕ್ಕಂಥ ವ್ಯಕ್ತಿ ಯಾರು? ಭಗವಂತ. ಎದರಂತೆ? ಕರಿವರಗ ಒಲೆದಂತೆ. ಇಷ್ಟು ನಡ್ಕೊಂಡು ನೆನಪಿಡ್ಬಿಟ್ರೆ ಸಾಕು. ಮುಂದೆ ಶಬ್ದಾರ್ಥ ತಿಳ್ಕೊಡ್ರಿ. ಭಾವ ದ್ರವ್ಯ ಕ್ರಿಯಾ ಇವು 3 ಅದ್ವೈತ. ಭಾವಾದ್ವೈತ, ಆಮೇಲೆ ದ್ರವ್ಯಾದ್ವೈತ, ಕ್ರಿಯಾದ್ವೈತ ಅಂತ ಹೆಸರು. ನೀವು ನೆನಪಿರ್ತದೆ ಹೇಳಿ ಅರ್ಥ ಆಗ್ತದೆ. 3 ಶಬ್ದ ಇದೆ, ಅದು ಚಂದ ಅರ್ಥ ಬೇಕು. ಭಾವಾದ್ವೈತ, ದ್ರವ್ಯಾದ್ವೈತ, ಕ್ರಿಯಾದ್ವೈತ. ಭಾವ ದ್ರವ್ಯ ಕ್ರಿಯೆಗಳೊಳಗೆ ಈ ವಿಧ ಅದ್ವೈತ ತ್ರಯಂಗಳಲ್ಲಿ, ಅದ್ವೈತ ಸಿದ್ಧಾಂತಕ್ಕೆ ಹೋಗಬಾರ್ದು. ಮತ್ತೆ ಈ ಬಿಡ್ತಕ್ಕಂಥ 3ಗಳೆಂತ ಅರ್ಥ. ಭಾವಿಸುತ್ತ ಸದ್ಭಕ್ತಿಯಲ್ಲಿ ಸರ್ವತ್ರ ಮರೆಯದಲ್ಲಿ. ಎಷ್ಟು ಕಟ್ ಹಾಕೊಳ್ಳಿ, ಸರ್ವತ್ರ ಮರೆಯದಲ್ಲಿ. ಎದ್ದು ಕೂಡ ಅವನ್ನ ನೆನಪಾರುವಂಗಿಲ್ಲ. ಅಷ್ಟಲ್ಲ, ಅದಕ್ಕೇನು ಬೇಕು? ಭಕ್ತಿಯಲ್ಲಿ. ಎಂಥ ಭಕ್ತಿ ಅದು? ಸದ್ಭಕ್ತಿಯಲ್ಲಿ. ವಿಶೇಷವಾಗಿರ್ತಕ್ಕಂಥ ಭಕ್ತಿ 2 ಬೇಕು. ಒಂದು ಭಕ್ತಿ ಬೇಕು, ಒಂದು ಮರುವಂತಿರಬಾರ್ದು. ದೇವ್ರನ್ನ ಮರಿತಾರನ್ನ ಯಾರು? ಮರಿಲಿಕ್ಕೆ ಸಾಧ್ಯ ಅದನ್ನು? ನಾವು ಮರಿತೀವಿ ದೇವ್ರನ್ನ. ಭಾರಿ ಪಿಕ್ಚರ್ ಹತ್ತಿರ್ತದ, ದೇವ್ರ ನೆನಪಾಗ್ತಾನೆ. ಅವಾಗ ಏನಾರ ಮತ್ತು ಅದ್ರ ದೇವ್ರು ಬರ್ಬೇಕಾರೆ ಅಲ್ಲ ಮತ್ತೆ ನೆನಪಾಗ್ತದೆ. ಹಂಗೇನಿರ್ತದೆ ಅದ. ಅಥವಾ ಭಾರಿ ನಿದ್ದೆ ಮಾಡ್ಕೊಂಡಿರ್ತೀವಿ, ಭಯಂಕರ ಸುತ್ತಾವಧಿ ಅಸಾಧ್ಯ ನಿದ್ದೆ ಹತ್ತಿರ್ತದೆ. ದೇವ್ರ ನೆನಪಾಗ್ತಾನೆ. ಅವಾಗ ಏನಾರ ಇಲ್ಲ. ಆದ್ರೆ ಏನಂತಾರ? ಸದ್ಭಕ್ತಿಯಲ್ಲಿ ಮರೆಯದಲ್ಲಿ. ಇಟ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲರೇ ಇಲ್ಲಿ ಹೆಂಗಾರ ಮಾಡಿ ಒಂದು ಭಕ್ತಿ, ಒಂದು ಅವನು ಮರಿತಾಗಿರ್ತಕ್ಕಂಥ ಸರ್ವತ್ ಯಾವಾಗಲೂ ಒಂದು ಜ್ಞಾಪನ ಇವಲ್ಲಿ. ತಾವಕನು ತಾನೆಂದು. ಸ್ವಾಮಿ ನಾನು ನಿನ್ನವಪ್ಪ, ನನಗಿನ್ಯಾರು ಇಲ್ಲ ಬಂಧು ಬಳಗ, ತಂದೆ ತಾಯಿ ನೀನೇ ಅಂತ ಹೇಳ್ತೇವಿಲ್ಲ. ಮಾತಾಶಿತಮೇವ ಪಿತಾಶಿತಮೇವ ಅಂತ ಹೇಳ್ತಾರಲ್ಲ, ಆ ರೀತಿ ಹೇಳ್ತಕ್ಕಂಥದ್ದು. ಪ್ರತಿದಿನ ಸೇವಿಸುವ ಭಕ್ತರಿಗೆ, ನಿತ್ಯದಲ್ಲಿ ಹಿಂಗೆ ಪ್ರಾರ್ಥನೆ ಮಾಡ್ತಕ್ಕಂಥವ್ರಿಗೆ ತನ್ನನೇ ಈವ. ಹೌದಾ? ತನ್ನನ್ನೇ ಕೊಡ್ತಕ್ಕಂಥ. ಯಾವಾಗ? ಕರಿವರಗ ಒಲೆದ ತೆರದಂತೆ. ಹೌದಾ? ಇಲ್ಲಿ 3 ಶಬ್ದಕ್ಕೆ ಅರ್ಥ ಆಗೋನಾಗ ಭಾವಾದ್ವೈತ, ಕ್ರಿಯಾದ್ವೈತ,
ಆಮೇಲೆ ಆ ದ್ರವ್ಯಾದ್ವೈತ ಏನು ಹಿಂಗಂದ್ರೆ ಮೂರು ಶಬ್ದಕ್ಕೆ ಅರ್ಥ ನಿಮ್ಗೆ ಅರ್ಥ ಆಗೇ ಬಿಟ್ಟದ. ನಾ ಹೇಳೋ ಪ್ರಶ್ನೆ ಇಲ್ಲೇ ನಿಮಗೆ. ಒಂದೇದು ಭಾವಾದ್ವೈತ ಅನ್ನೋ ಅರ್ಥ ಹೇಳ್ತಾ ಇದ್ದಾರೆ. ಪ್ರಕೃತಿ ಉಂಟಾಗಿರ್ತಕ್ಕಂಥ ವಸ್ತುಗಳು ತತ್ಸಂಬಂಧಿಯಾಗಿರ್ತಕ್ಕಂಥ ಗುಣಾಖ್ಯ ಕ್ರಿಯೆಗಳಲ್ಲಿ ಭಗವದ್ರೂಪ ಐಕ್ಯ ಚಿಂತನೆ ಮಾಡೋದು. ಮಳೆ ಭಾಳ ಬಂತು, ಹೌದಾ? ಮಳೆ ಒಳಗೆ ಭಗವಂತ ಒಂದು ರೂಪದ ಮಾತ್ರ, ಆ ರೂಪಕ್ಕೂ ಇದು ಭಾವ, ಮನಸ್ಸಿನ ಭಾವ ಐಕ್ಯ ಚಿಂತನೆ ಮಾಡ್ತಕ್ಕ ಒಂದು ಅರ್ಥ. ದ್ರವ್ಯಾದ್ವೈತ ಭಾಳ ಚಂದ ಇದು. ನಮಗಿರ್ತಕ್ಕಂಥ ದ್ರವ್ಯ ಅಂದ್ರೆ ದುಡ್ಡು ಅಷ್ಟ ಅಲ್ಲ, ಹೆಂಡತಿ, ಮಕ್ಕಳು, ಮನಿ, ಹೊಲ ಎಲ್ಲ ಬಂದಿರಲ್ಲ. ಇದಿಷ್ಟು ಸ್ವಾಮಿ ನಂದಲ್ಲ, ಇದು ನಿಂದು ಅನ್ನೋದು. ಕ್ರಿಯಾದ್ವೈತ ಮನಸ್ಸಿನಿಂದ, ದೇಹದಿಂದ, ಮಾಧ್ಯಮ ಎಲ್ಲ ಕ್ರಿಯೆಗಳು ಕೂಡ ನೀನಿಂತ ಮಾಡಿಸಿದಿ, ನಂದಲ್ಲ, ಒಟ್ಟು ಅರ್ಪಣೆ ಮಾಡೋದು. ಭಾವಾದ್ವೈತ, ಕ್ರಿಯಾದ್ವೈತ, ಆಮೇಲೆ ಇನ್ನೊಂದು ವೆರಿ ಗುಡ್, ಭಾವಾದ್ವೈತ, ಕ್ರಿಯಾದ್ವೈತ ಹೇಳ್ತಾ ಇದ್ದಾರೆ. ದ್ರವ್ಯಾದ್ವೈತ, ಈ ಮೂರು ಭಗವಂತ ಅರ್ಥ ಮಾಡ್ತಕ್ಕಂಥದ್ದು. ಹಿಂಗೆ ಮಾಡಿದರೆ ಮಾಡ್ತಕ್ಕಂಥ ಸರ್ವತ್ರ ಇಂದು ಮಾಡ್ತಕ್ಕಂಥ ಭಕ್ತರಿಗೆ ಕರಿವರಗ ವರದಂತೆ ಒಲಿಯುತ್ತ ಅನ್ನೋ ಮಾತನ್ನು ಹೇಳಿ ಪರಮಾತ್ಮನ ವೈಶಿಷ್ಟ್ಯವನ್ನು ತಾಸು ಇಷ್ಟು ಅವನ ವಿಶಿಷ್ಟ ರೂಪವನ್ನು ನೆನೆಸ್ತಾ ಇದ್ದಾರೆ. ಒಂದೊಂದು ಅರ್ಥಕ್ಕೂ ಒಂದು ಶಬ್ದ ವಿಶೇಷವಾಗಿರ್ತಕ್ಕಂಥ ಅರ್ಥ ಉಂಟಿದೆ ಶಬ್ದಕ್ಕೆ ಅಂತ ಮುಂದುವರೆದು. ಬಾಂಧಳವೇ ಮೊದಲಾದೋಳ್ ಒಂದೊಂದರಲ್ಲಿ ಪೂಜಾ ಸುಸಾಧನ ಎಂದೆನಿಸುವ ಪದಾರ್ಥಗಳ ಬಗೆಯ ನೂತನದಿ ಸಂದಣಿಸಿಕೊಂಡಿಯವು ಧ್ಯಾನಕ್ಕೆ ತಂದಿನಿತು ಚಿಂತಿಸಿ ಸದಾ ಗೋವಿಂದನರ್ಚಿಸಿ ನೋಡು ನಲಿಲಾಡು ಕೊಂಡಾಡು. ಅದೇ ಹಿರಿಕತಾಮಸದ ಓಟ ಹೆಂಗದ ನೋಡ್ರಿ, ಸರಳ ಓದಿಕೊತ ಹೋಗ್ತದೆ ಅಂತ ಆನಂದ ಆಗ್ತದಪ್ಪ ಓದೋ ಹೊತ್ನ್ಯಾಗ. ಅಂತರ ಮಹಾನುಭಾವರು ತಂದು ನೋಡಿ, ಇಲ್ಲಿ ನೋಡ್ರಿ, ಕನಿ ನೋಡ್ರಿ, ಧ್ಯಾನಕ್ಕೆ ತಂದು ಏನು ಹೋಗ್ಬೇಕಂತ ಧ್ಯಾನಕ್ಕೆ ಒಳಪಡಿಸ್ಕೊಡ್ರಿ. ಧ್ಯಾನ ಮಾಡಿ ಕೊಡ್ತೀವಿ. ಧ್ಯಾನ ಹತ್ತೋದು ಕಷ್ಟದ ಕೆಲಸ. ಟೀಕಾರ್ಯಾರಂತ ನೆನಪಾದ್ರು ಹೇಳ್ತೇನೆ ನಿಮಗೆ ಸುಧಾದೊಳಗೆ. ಸೋಪಾಸನಾಚ ದ್ವಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನ ರೂಪಾಪರಾಚೇವ ತದಂಗಂ ಧಾರಣಾಧಿಕಂ. ಸುಧಾರ ಮಾತು ಟೀಕಾರ್ಯಾರಂತಾರ. ನಿಮ್ಗೆ ಇದು ಅರ್ಥ ಆಗ್ತದೆ ನಿಮಗೆ. ಸೋಪಾಸನ ದ್ವಿವಿಧ, ಉಪಾಸನ ಎರಡು ಭಾಗ, ಎರಡು ವಿಧ. ಒಂದು ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನ ರೂಪಂ ತದೇವಚ. ಎರಡು ರೂಪದ, ಒಂದು ಶಾಸ್ತ್ರಾಭ್ಯಾಸ, ಇನ್ನೊಂದು ಧ್ಯಾನ. ಎರಡವೇ ನಮ್ಮ ಇದ್ರಾಗ ತಾರತಮ್ಯದ ಮಾತ್ರ. ಧ್ಯಾನ ಶ್ರೇಷ್ಠ, ಪಾಠ ಪ್ರಯೋಜನ ಶ್ರೇಷ್ಠ. ಯಾವ ಶ್ರೇಷ್ಠ ಅಂತ ಹೇಳ್ರಿ? ಅಲ್ಲ ಅಂತ ಪಾಠ ಪ್ರಯೋಜನ ಶ್ರೇಷ್ಠ ಅಲ್ಲ, ಟೀಕಾರ ಅಂತಾರ. ಸೋ ಉಪಾಸನ, ಸ ಉಪಾಸನ, ಸೋಪಾಸನ. ಸೋಪಾಸನ ದ್ವಿಧ, ಒಂದು ಶಾಸ್ತ್ರಾಭ್ಯಾಸ ಸ್ವರೂಪಿಣಿ, ಇನ್ನೊಂದು ಧ್ಯಾನ ರೂಪ ಪರಾಶಯವ ತದಂಗಂ ಧಾರಣಾಧಿಕಂ. ಕರೆಕ್ಟು, ನೀವು ಹೇಳ ತಪ್ಪಲ್ಲ. ಧ್ಯಾನ ಕೂತ್ಕೊಂಡು ತಿಳ್ಕೊಳ್ಳೋಣ ಅಂತ. ಧ್ಯಾನ ಕೂತ್ಕೊಂಡಾಗ ಮನಸ್ಸು ಸೀಮಿತ ಇರುವುದಿಲ್ಲ, ಎಲ್ಲೆಲ್ಲಿಯೋ ಹೋಗ್ತದ. ನಮ್ದಾಗ ನಮ್ಮ ಹಿಡ್ಕೊಂಡು ಎಲ್ಲ ಹೇಳ್ತೇವೆ. ನಾನು ಪೂಜೆ ಕೂತಿಲ್ಲೋ, ಯಾರು ಗದ್ದಿರೋದು ನೋಡಿ, ಯಾರು ಮಾತಾಡ್ಸೋದು. ನಮ್ಮ ಮನೆಯಾಗೆಲ್ಲ ಪೂಜೆ ಕೂತ ತಿಳ್ಕೊಂಡಿರ್ತಾರೆ. ನಮ್ಮ ಮನಸ್ಸು ಬ್ಯಾಂಕಿಗೆ ಹೋಗ್ತಾ, ಸಾಲಿಗೆ ಹೋಗ್ತಾ, ಇದು ಮುಗಿದು ಕೂಡಲೇನೆ ಮನೆಯಾಗ ಏನು ಕೊಡಂಗಿಲ್ಲ, ಇಲ್ಲೇ ಕಾಮತಕ್ಕೆ ಹೋದ ಅಂತ ಹೇಳೋ ಒಂದ ತಲೆ ಒಳಗೆ. ಇದು ಧ್ಯಾನ ಕೂಡ್ತೇವೆ ಅಷ್ಟೇ. ಧ್ಯಾನ ಭಾಳ ಕಷ್ಟ. ಧ್ಯಾನ ದೇವ್ರನ್ನ ತಂದು ಇಲ್ಲಿ ನಿಲ್ಲಿಸಿಕೊಂಡು ಉಪವಾಸ ಮಾಡೋದು ಅಷ್ಟು ಸಹಜ ಅಲ್ಲ. ಮನಸ್ಸು ತಿಳ್ಕೊಂಡು ಎಲ್ಲಿಯೋ ಕೆಲವೊಂದು ಸಾಧ್ಯ ಅದ. ಏನು ನಾ ನೋಡಿದ್ದು ಹೇಳ್ಬೇಕಂದ್ರೆ ಭಂಡಾರಗಿ ಸ್ವಾಮಿ, ಪೂಜಾರ ಸ್ವಾಮಿಗಳು ಆ ಕೃಷ್ಣ ಒಂದು ಮಂಗಳಾರತಿ ನಿಂತ್ಕೊಂಡ್ರು ಅಂದ್ರೆ ಅವ್ರ ತಲೆ ಒಳಗೆ ಏನು ಇರ್ತಿದ್ದೆ ಅಖಂಡ ಕೃಷ್ಣ ಕಾಣಬೇಕು. ಬಿಡ್ರಿ ಮಂತ್ರಾಲಯ ಪ್ರಭುಗಳು ಅಪರೋಕ್ಷೇತ ಶ್ರೀಶಃ ಸಮುಪೇಕ್ಷಿತ ಭಾವ ರಾಮದೇವಿ ಪೂಜೆ ಕೂತು ರಾಮದೇವಿ ಬಂದು ಕೂಡ್ಬೇಕಲ್ಲ. ಇಂಥ ಧ್ಯಾನ ಅವ್ರಿಗೆ ನಾವು ಕತ್ತಿಗೆ ಸಾಧ್ಯ ಇದೆ. ಧ್ಯಾನ ನಮ್ಮ ಧ್ಯಾನ ಬೇರೆ ಇರ್ತಾವೆ. ಹೌದಿಲ್ಲ? ಹಾಗೆ ಶಾಸ್ತ್ರಾಭ್ಯಾಸಕ್ಕೆ ಯಾಕೆ ಬೇಕಿದೆ ನೋಡ್ರಿ. ನೀವೆಲ್ಲ ಪಾಠ ಪ್ರವಚನ ಕೆಲವೊಂದು ಮಾಡ್ತೀರಿ. ನೀವು ಇದ್ರಾಗ ಪಾಠಕ್ಕೆ ಕೂತ್ರಿ ಅಂದರೆ ಮನಸ್ಸು ತಲ್ಲಿನಾಗ್ತದೆ. ಹೊರಗಿನ ಪ್ರಜ್ಞೆ ಇರೋದಿಲ್ಲ. ಅಲ್ಲಿ ಕ್ರಿಯಾಪದ ಏನು, ಶಬ್ದ ಹೆಂಗೆ ಬಂತು, ಶಬ್ದ ಉತ್ಪತ್ತಿ ಹೆಂಗಾತು, ಇಲ್ಲಿ ಏನು ಹೇಳ್ತಾರೆ, ಮನಸ್ಸು ತುಂಬ ಬರ್ತದೆ. ಅಷ್ಟು ಮನಸ್ಸು ಅಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ. ಯಾಕೆ ಇಲ್ಲಿ ಪುಸ್ತಕ ಇರ್ತದೆ, ಪಾಠ ಇರ್ತದೆ, ಗುರುಗಳು ಕೂತು ಇಂಥದ್ದು ಗುರುಗಳು ಅವ ಅಂತಿರ್ತಾನೆ. ಅವನ ತಲೆಗೆ ನೀ ಇಲ್ಲಿ ನೋಡಿ ಬೇರೆ ಕಡೆ ಹೋಗಿ ಅಂತಿರ್ತಾನೆ. ಹಂಗಂದು ಹಂಗಾಗಿರೋದು ಖರೀನ ಅಂತ ತಿಳ್ಕೊಡ್ರಿ. ಒಂದು ಶಾಸ್ತ್ರಾಭ್ಯಾಸ ಕೂತ್ಕೊಂಡು ಅಂದ್ರೆ ಏನು ಶಾಸ್ತ್ರಾಭ್ಯಾಸ ಉದಾಹರಣೆ ಕೊಟ್ಟೇನೋ ಇಲ್ಲೋ ಗೊತ್ತಿಲ್ಲ ನಿಮಗೆ. ಹಂಗೆ ಉದಾಹರಣೆ ಕೊಡ್ತೀನಿ ತಿಳ್ಕೊಂಡು ನಿಮಗೆ. ವ್ಯಾಸರಾಯರು ಯಾರು ಶಿಷ್ಯಂದರು? ಶ್ರೀಪಾದರಾಯ ಶಿಷ್ಯಂದ್ರು. ಹೇಳೇನಿ ಕತೆ. ಗುಹಾದಾಗ ಮುಳಬಾಗಲೊಳಗೆ ಪಾಠ ಪ್ರಯೋಜನ ಮುಗಿಸ್ಬೇಕು. ಶ್ರೀಪಾದರಾಸರು ಪಾಠದೆಲ್ಲ ಶಿಷ್ಯರು, ಇವರು ವ್ಯಾಸರಾಯ ಕೂತಿರು ಪಾಠಕ್ಕೆ. ಪಾಠ ಮುಗೀತು. ಪಾಠ ಮುಗಿದುಕೊಳ್ಳಿ ಪುಸ್ತಕ ಕೂಚ್ ಬರ್ಕೋತೀವಿ ನಾವೆಲ್ಲ. ಎಲ್ಲಿ ಓದುವ ಹಳ್ಳಿ ಭಾಳ ತಲೆ ಕೆಟ್ಟೋಗಿರ್ತದೆ ಒಂದು ತಾಸ. ಹೌದಿಲ್ಲ? ಚಿಂತನೆ ಮಾಡೋದು ಅಂತ ನೇಮ. ಹಂಗೆ ಚಿಂತೆ ಮಾಡಿಸಿದ್ರು ಸ್ವಾಮಿಗಳು. ಹತ್ತಿರ ಭಾಳ ಬಿಡೋಲ್ಲ. ಪಾಠ ಚಿಂತೆ ಶುರು ಆಗಿಬಿಡ್ತದೆ.
ಅಲ್ಲೇ ಯಾರು ತಮ್ಮೊಳಗೆ ಮಾಡ್ತಿರ್ತಾರೆ, ಸ್ವಾಮಿಗಳು ಮಾಡ್ತಿರೋದಿಲ್ಲ, ಚಿಂತ ಮಾಡಿಸ್ತಿರ್ತಾರೆ. ಹಾಗೆ ಚಿಂತಾಗಿ ಎಲ್ಲರೂ ಕೂತ್ಕೊಂಡು ವ್ಯಾಸರ ಕೂತ್ಕೊಂಡು ಚಿಂತನಾಕ ಸಾಯಂಕಾಲ ಕತ್ಲೆ ಆಯ್ತು. ಏನು ಬಟನ್ ಹೋಗ್ತಾ ದಂಧೆ ಇದ್ದಿದ್ದಿಲ್ಲ ಅವಾಗ. ದೀಪ ಹಚ್ಬೇಕು, ಎಲ್ಲ ಕಡೆಗೆ ನಾಲ್ಕು ಬತ್ತಿ ಇಡಬೇಕು, ಎಲ್ಲ ಕಡೆ ಎಣ್ಣೆ ಹಾಕಬೇಕು, ಹಚ್ಬೇಕು. ಅದಕ್ಕೊಬ್ಬ ಶಿಷ್ಯ ನೇಮ ಅಪಾಯಿಂಟ್ಮೆಂಟ್ ಆಗಿಬಿಟ್ಟಿದ್ರು ಅವ. ಅವನಿಗೆ ದೀಪ ಹಚ್ಚೋದು, ಒಬ್ಬ ಕಸ ಹುಡುಗ ಹಿಂಗೆ ನೇಮ್ ಇರ್ತದಿಲ್ಲ. ದೀಪ ಹಚ್ಚಿಕೋತ ಬಂದವ. ವ್ಯಾಸರ ಹೊರಗಡೆ ಕೂತಿದ್ರು, ಅವತ್ತಿನ ಪಾಠ ಚಿಂತೆ ಮಾಡ್ಕೋತ ಕೂತಿದ್ರು. ಅವರು ಏನು ಶ್ರೀಪಾದಾದ್ರೆ ಹೇಳಿದ್ರು, ತಲೆ ಹಾಕ್ಕೊಂಡು ಚಿಂತೆ ಮಾಡ್ಕೋತಿದ್ರು. ನೋಡಿದ ಅವ್ರು ನೋಡಿ ರಾವ್ ಹೊಡೆದ್ಬಿಟ್ಟವ. ದೀಪ ಒಕ್ಕಟ್ಟು ಓಡಿ ಹೋಗ್ಬಿಟ್ಟವ. ಸ್ವಾಮಿಗಳು ಹತ್ತ, ಸ್ವಾಮಿ ಸ್ವಾಮಿ ಯಾಕೋ ಅಂದರು. ನೋಡ್ಬರಿ ಅಲ್ಲಿ ನಂಗೆ ನೋಡ್ಲಿಕ್ಕೆ ಸಾಧ್ಯ ಆಗೋಲ್ಲ ಅದನ್ನ ಅಂತ. ಏನಾಗಿ ಹೇಳು, ಹೇ ನನಗೆ ಬಲ್ಲಿ ನಾನು ಹೇಳೋದು ಬಿಡ್ರಿ ಅಂತ. ಶ್ರೀಪಾದ ಹುಡ್ಕೋದು ಬಂದು ನೋಡ್ತಾರ ದೀಪದೊಳಗೆ ಬೆಳಕಿನಾಗ ವ್ಯಾಸರ ಮೇಲೆ ಒಂದು ಹಾವು ಸುದ್ದಿಗೊಂಡದ ಮ್ಯಾಲೆ ಹಿಂಗೆ ಕೂತ್ಬಿಟ್ಟ. ಅದನ್ನ ಸೂತ್ರ ಹೇಳ್ಯಾರ, ತದ್ಭಾಷೆಯೈವ ನಿವಾರಕಾಯ. ಶ್ರೀಪಾದರಾಜರು ಹಾವಿನ ಭಾಷೆಗೆ ಮಾತಾಡಿದಂತಾರೆ ಸಂಗತಿ. ಮಹಾನುಭಾವ ಆ ಭಾಷಾ ಗೊತ್ತಿರ್ತಂತಾರೆ. ಏನು ಹಾವಿಗೆ ಒಂದು ಭಾಷಾ ಅದೇನು ಮತ್ತು ಇರಿವಿ ಒಂದು ಭಾಷಾ ಅದೇನು ಮತ್ತು ತಮ್ಮ ಭಾಷಾ ಮಾತಾಡೋ ನಮಗೆ ಗೊತ್ತಾಗೋರು ಇಷ್ಟ. ಅವು ಒಂದು ಇರಿವಿ ಒಂಚೂರು ಮುಟ್ರಿ ಅದು ಓಡಿ ಮತ್ತು ನೀವು ಇವತ್ತು ಬಂದ ನಾವು ನಡಿ ಇಷ್ಟು ಹಾವು ಭಾಷಾ ಇದೆ. ಹಾವು ನೋಡಿ ಹಿಂಗೆ ಕೂತ್ಕೊಂಡ್ಬಿಟ್ಟದ ಮ್ಯಾಲೆ. ಶ್ರೀಪಾದರಾಜರು ಸಂತೋಷಪಟ್ರು, ಬಾ ಅಂತ. ಏನು ವ್ಯಾಸರಾಯ ಮಹಾನುಭಾವ ಆತು. ಯಾವಾಗ ತದ್ ಭಾಷೆಯು ಮಾತಾಡಿದರು, ಇವ್ರ ಮಾತಿಗೆ ಅವ್ರು ಎದ್ದು ಏನು ಹೇಳ್ಬೇಕು ನಿಮಗೆ, ಅಷ್ಟು ಅಸಂಪ್ರಜ್ಞಾತ ಸ್ಥಿತಿ ಯಾರಿಗೆ ಇತ್ತು. ಯಾವಾಗ ಕಣ್ಣು ತೆಗೆದ್ರು ಶ್ರೀಪಾದರ ಕರೆದವ್ರನ್ನ, ಬರೀಪ್ಪ ವ್ಯಾಸರಾಯ ನಿಮ್ಮ ಪಾಠ ಹೇಳೋದು ನಾ ಏನು ಉಳಿದಿಲ್ಲ, ಟೀಕಾ ಅನುಗ್ರಹ ಆಗಿದೆ ನಿಮಗೆ. ಮ್ಯಾಲ ಸಾಕ್ಷಾತ್ ಟೀಕಾ ಕೊಡ್ತಾರೆ, ಹಾವನೆ ಬಂದು ಕೂತ್ಕೊಂಡ್ರೆ ಎಲ್ಲ ಪಾಠ ತಲೆಯಾಗವ, ಇನ್ನು ಅಭ್ಯಾಸಕ್ಕೆ ಪ್ರಚಾರಕ್ಕೆ ಹೋಗಿ ಅಂತ ಕಳಿಸ್ಬಿಡ್ತಾರೆ. ಅಂದ್ರೆ ಪಾಠ ಪೂರ್ತಿ ಹಿಂಗಿರ್ತದಂತ, ಹಂಗಿರ್ಬೇಕು ನೋಡ್ತಿರ್ಬೇಕು. ನಮ್ಮ ಸ್ವಾಮಿ ಚಾಷ್ಟೆ ಮಾಡ್ತಾರೆ, ಪಾಠ ಕೂತ್ಕೊಂಡು ಚಾಷ್ಟೆ ನಾವು ಪಾಠ ಕೂತ ಕೇಳಿದ್ರೆ ಹಂಗೆ ಹಂಗೆ ಏನಾಗಿ ಯಾಕಂತಾರೆ ಅಂದರೆ ಚಾಷ್ಟೆ ಮಾಡ್ಕೊಂತಲ್ಲ, ಆ ಮುಂದೆ ಕೂತು ನಿಂತು ಎತ್ಬಿಟ್ಟಿರ್ತದೆ. ನಸಿಗೆ ನಾಲ್ಕು ಹುಡುಗಿ ಎಬ್ಬಿಸ್ತಾರ, ಪಾರಿ ತೊಗೊಂಬರಿರ್ತಾರೆ, ಮುದ್ರ ಹಾಕಿ ಕೂತ್ಕೊಂಡ್ರೆ ಮೃತ್ಯು ಹಾಕಿ ಕೂತ್ಕೊಂಡ್ರೆ ಒಂದು ಅಂತಾರೆ. ಅವ್ರಿಗೆ ಸಣ್ಣ ಸಣ್ಣ ನೋಡ್ರಿ ಪಾಪ ಏನಿದೆ ಸುಧಾ ಓದ್ತಿರ್ತಾವೆ, ಕೂತ್ಕೊಂಡು ಪಾಠ ಇರ್ತಾರೆ. ಕೆಲವೊಂದು ನಿದ್ದೆ ಮಾಡಿರ್ತಾರೆ ನೋಡ್ರಿ. ಹಾಗೆ ಅವ್ರಿಗೆ ಅಂದಿರ್ತಾರೆ ತುಕುಡಿಸ್ತೀಯಲ್ಲೋ ಮ್ಯಾಕಂತ ತೆಗಿತಿರ್ತಾರೆ. ಹೌದಿಲ್ಲ, ಯಾಕೆ ಅವ ಮನಸ್ಸಿಲ್ಲ ನೋಡ್ರಿ ಒಂದು ಯಾಕೆ ನಗಿಸ್ಲಿಕ್ಕಿರ್ತ ಮತ್ತೆ ಹೆಸರು ಮಾಡೋಕ್ಕಲ್ಲ ಅವ್ರನ್ನ. ಯಾಕೆ ಹೇಳ್ಬೇಕಾಗ್ತಿ ಮಾತನ್ನು ಇಲ್ಲಿ ನೋಡ್ರಿ. ನೂತನ ಧ್ಯಾನಕ್ಕೆ ತಂದಿನಿತು. ಹೌದಾ, ಇವನ್ನೆಲ್ಲ ಏನೇನು ಬಾಂಧಳ ಅಂದ್ರೆ ಆಕಾಶ. ಒಂದೊಂದರಲ್ಲಿ ಪೂಜಾ ಸುಸಾಧನವೆಂದೆನಿಸುವ ಪದಾರ್ಥಗಳು, ಹೂವು, ತುಳಸಿ, ದೀಪ ಎಲ್ಲ ಒಂದಿರಾಗ ಬಗೆ ಬಗೆಯ ನೂತನದೇ ಸಂದಣಿಸಿಕೊಂಡಿಹವು, ಎಲ್ಲ ಕೂಡ್ಕೊಂಡವ. ಧ್ಯಾನಕ್ಕೆ ತಂದಿನಿತು ಚಿಂತಿಸಿ ಸದಾ ಗೋವಿಂದನ ಅರ್ಚಿಸಿ ನೋಡು ನಲಿದಾಡು ಕೊಂಡಾಡು. ಈ ರೀತಿಯಾಗಿ ಭಗವಂತನ ಸ್ತಂಭ ಮಾಡೋ ಹೊತ್ತಿನಾಗ ಇವನ್ನೆಲ್ಲ ಪೂರ್ವಕವಾಗಿರ್ತಕ್ಕಂಥ ಅಧಿಷ್ಠಾನಗಳಲ್ಲಿ ಅಂತರ್ಗತವಾಗಿರತಕ್ಕಂಥ ಭಗವದ್ರೂಪಗಳನ್ನ ಧ್ಯಾನಕ್ಕೆ ವಿಷಯ ಮಾಡಿಕೊಂಡು ಈ ಪ್ರಕಾರವಾಗಿ ಯಾವಾಗಲೂ ಕೂಡ ವೇದ ಪ್ರತಿಪಾದ್ಯ ಭಗವಂತ ಗೋವಿಂದ ಅಂತದಕ್ಕೆ ಹೆಸರು ನಮಗೆ. ಇಂಥ ಪರಮಾತ್ಮನ ಅರ್ಚಿಸು, ಪೂಜಾ ಮಾಡು, ನೋಡು. ನಾವು ನೋಡೋದಲ್ಲ, ಜ್ಞಾನ ದೃಷ್ಟಿಯಿಂದ ನೋಡು. ಆ ದೃಷ್ಟಿ ಬೇಕು ಅಂತ ಬರೀ ನೋಡೋದಂತ ನಾವು ನೀವು ನೋಡ್ದಂಗಲ್ಲ. ನೋಡಿ ಶಬ್ದಗತ್ಯನು ಜ್ಞಾನ ದೃಷ್ಟಿಯಿಂದ ಭಗವಂತ ನೋಡು. ಆವಾಗ ನಲಿದಾಡು. ಏನಾಗುತ್ತೆ ಗೊತ್ತಾ, ಯಾವಾಗ ಧ್ಯಾನ ಕೂತ್ಕೊಂಡ್ವಿ, ಜ್ಞಾನದ ಭಗವಂತ ನೋಡ್ಕೊಂಡ್ವಿ, ವಿಚಿತ್ರ ಆನಂದ ಆಗ್ತದೆ. ಅವಾಗ ನಲಿದಾಡು, ಕೊಂಡಾಡು. ಭಗವಂತ ನೋಡ್ಕೋತ ಕುಣಿ, ನರ್ತನ ಮಾಡು ಅಥವಾ ಕೊಂಡಾಡು, ಅವನು ಸ್ತೋತ್ರ ಮಾಡು. ಈ ರೀತಿ ಬರ್ಬೇಕಾದ್ರೆ ಧ್ಯಾನಕ್ಕೆ ತರಬೇಕು. ಆಯಾ ಪದಾರ್ಥಗಳ ಪರಮಾತ್ಮ ನೆನೆಸಬೇಕು. ಪೂಜಾ ಸಾಧನ ಇವಿಷ್ಟು ಬರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಭಗವಂತನ ಮಹಿಮೆಯನ್ನು ದಾಸರು ಹೇಳ್ಕೊತ ಹೋಗಿ ಅಂತಾರೆ ಮುಂದುವರೆದು ಇನ್ನು ಪದ್ಯೊಳಗೆ. ಜಲಜನಾಭನ ಮೂರ್ತಿ ಮನದಲ್ಲಿ ನೆಲೆಗೊಳಿಸಿ ನಿಶ್ಚಲ ಭಕುತಿಯಲ್ಲಿ ಚಳಿ ಬಿಸಿಲು ಮಳೆ ಗಾಳಿಗಳ ನಿಂದಿಸದ ನಿತ್ಯದಲ್ಲಿ ನೆಲದಲ್ಲಿಯ ಗಂಧವೇ ಸುಗಂಧವು, ಜಲವೇ ರಸ, ರೂಪವೇ ಸುದೀಪವು, ಎಲ್ಲರೂ ಚಾಮರ ಶಬ್ದ ವಾದ್ಯಗಳ ಅರ್ಪಿಸಲು ಒಲಿವ. ಭಗವಂತ ಒಲಿವ. ನಮ್ಮ ಪೂಜಾ ತೋತಾನಂತ, ನಮ್ಗೆ ಅನುಗ್ರಹ ಮಾಡ್ತಂತ, ನಮ್ಗೆ ಒಲದು ದೇವ್ರು ಬರ್ತಾನಂತ. ಯಾವಾಗ ಹಿಂಗಾದಾಗ ಅಂತ ಮ್ಯಾಲೆ ಹೇಳ್ದಂಗೆ ಏನೇ ಹೇಳ್ತಾನ ನೋಡ್ರಿ. ಜಲಜನಾಭನ ಗೊತ್ತಾಗ್ತಿಲ್ಲ ಮಗ, ಪದ್ಮನಾಭ. ಜಲಜನಾಭ, ಜಲಜ ಅಂದ್ರೆ ಪದ್ಮ, ಪದ್ಮನಾಭ ಅಂಥೇಳಿ ಕೊಟ್ಟಿರ್ತಕ್ಕಂಥ ಶಬ್ದ. ಜಲಜನಾಭನ ಮೂರ್ತಿ ಅಂದ್ರೆ ಪರಮಾತ್ಮನ ಮೂರ್ತಿಯನ್ನ, ಪದ್ಮನಾಭಿ ಪರಮಾತ್ಮ ಮೂರ್ತಿಯನ್ನ ಮನದಲ್ಲಿ ನೆಲೆಗೊಳಿಸು. ಎಷ್ಟು ಸಾಧನ ಮಾಡ್ಕೊತ ಇದಕ್ಕೆ ಮನುಷ್ಯ ತುಂಬ ಅವನೇ ಇರ್ಬೇಕಂತವ. ಮಧ್ಯೆ ಹಂತ ಹೇಳ್ತಾರೆ, ಸ್ಟೆಪ್ಸ್ ಕೊಡೋದು ದಾಸೇನೆ. ಇದು ಹರಿಕಥಾಮೃತ ಹೆಂಗೆ ಸ್ಟೆಪ್ಸ್ ಕೊಡ್ತಾರೆ. ಪರಮಾತ್ಮ ಮೂರ್ತಿತು ಚಿಂತೆ ಮಾಡ್ಕೋತ ಕೊಡು, ಬೇರೆ ಯಾರು ಬರಬಾರ್ದು ಇಲ್ಲಿ. ಎಲ್ಲಿ ಸಾಧ್ಯ ಅದು ನಮಗೆ ಅಂತೂ ಹೀಗೆ ಮಾಡ್ರಿ ಅಂತ ದಾಸರಾಯ ಅಂತ ಹೇಳಿ. ನಿಶ್ಚಲ ಭಕುತಿಯಲ್ಲಿ ಎರಡನೇದು ದೇವರು ಬಂದು ಕುತ್ಕೊಂಡ, ಆಮೇಲೆ ಏನು ಬರಬೇಕು ಭಕ್ತಿ ಉಂಟಾಗ ಭಕ್ತಿಯಲ್ಲಿ.
ಏನಮ್ಮಕ್ಕು ಚಳಿ ಬಿಸಿಲು ಮಳೆ ಗಾಳಿಗಳ ನಿಂದಿಸದೆ ನಿತ್ಯದಲ್ಲಿ ಎಷ್ಟು ಇರುವ ಇವು ಚಳಿ ಬಿಸಿಲು ಮಳೆ ಗಾಳಿ ಹೌದಾ ಸಾಮಾನ್ಯ ಇದು ಸಾಮಾನ್ಯ ಅಂತ ಹೇಳೋದು ನಿಮಗೆ ಚಳಿ ಆಗ್ತದೆ ಈಗ ಮಳೆ ಬರ್ತದೆ ಇವನು ಬೈಲಿಕ್ಕೆ ಹೋಗ್ಬಾರ್ದು ಏನು ಮಳೆ ಆಗಿದ್ರಿ ನಾವು ಬೈತಿರ್ತೀವಿ ನಾವು ಅನ್ಕೋತ ಬಂದ್ವಿ ಆಗಲೇ ಏನು ಚಳಿ ಆಗಿದೆ ಪೂಜೆ ಕೂತಿರ್ತೀವಿ ಹೌದು ಒಂದು ಸಣ್ಣ ಪಂಚೆ ಹಚ್ಕೊಂಡು ಮಳೆ ಚಳಿ ಹತ್ತು ಮರ ಬಾಗ ಕಿಟಕಿ ಹಾಕ್ರಿ ಅಂತೀವಿ ನಗಲು ಪೂಜೆ ಮುಗಿವಲ್ದಾಗ ಸಾಕಾಗಿ ಹೋಗಿರ್ತಾರೆ ಹೌದಿಲ್ಲ ಚಳಿ ಬಿಸಿಲು ಅದು ತಡ್ಕೊಳಿಕ್ಕೆ ಆಗೋದು ನಮಗೆ ಮಳೆ ಬಂದರೂ ಕಷ್ಟ ಬಿಸಿಲು ಬಂದರೂ ಕಷ್ಟ ಯಾವ ಅಂತ ಅದಕ್ಕೆ ಅಂತಾರ ಇದು ನಮ್ಮ ಸ್ಥಿತಿ ಹೆಂಗದ ಗೊತ್ತಾ ನಾವು ಯಾವ ತಡ್ಕೊಳಿಕ್ಕೆ ಒಲೆಯವ್ರಿ ನಾವು ಚಳಿ ಬಿಸಿಲು ಮಳೆ ಗಾಳಿ ಸಾಮಾನ್ಯ ಅರ್ಥ ಇದು ದೊಡ್ಡ ಅರ್ಥ ಚಳಿ ದಾರಿದ್ರ್ಯ ಚಳಿ ನಮ್ಮ ದರಿದ್ರ ಇರ್ತಲ್ಲ ನಮಗೆ ಬಿಸಿಲು ಏನೋ ಸಂಕಟ ಹೊಟ್ಟೆಯಾಗ ತಾಪತ್ರಯ ತಾಪ ಹೋದಿಲ್ಲ ತಾಪತ್ರಯ ಮಳೆ ಕಷ್ಟಗಳ ಮಳೆ ಬರ್ತಿಲ್ಲ ನಿಮಗೆ ಇವನ್ ಯಾವ ಲೆಕ್ಕಕ್ಕೆ ತರದಂಗೆ ಅಂತ ಅರ್ಥ ನೀ ಎಷ್ಟೇ ಬಡವಾಗಿರು ಮತ್ತೊಂದು ತೊಂದರೆ ಇವನ್ ಯಾವ ಲೆಕ್ಕಕ್ಕೆ ತರದಂಗೆ ಚಳಿ ಬಿಸಿಲು ಮಳೆ ಗಾಳಿ ಹೆಂಗೆ ನಿಲ್ಲಿಸೋದಿಲ್ಲ ಹಂಗೆ ಈ ರೀತಿ ಕಷ್ಟಗಳನ್ನು ಕೂಡ ದೂರ ಮಾಡಿ ಅವ್ನು ನೆನೆಸ್ದಂಗೆ ಪೂಜೆ ಕೂತ್ಕೊಂಡಾಗ ನಾಳೆ ರೊಕ್ಕಿಲ್ಲ ಹಬ್ಬ ಬಂತು ಏನು ಮಾಡೋಕು ಬರಬಾರ್ದು ತಲೆ ಒಳಗೆ ಸ್ವಾಮಿ ನೀ ಕೊಟ್ಟಾಗಿರ್ತೀನಿ ನೀನು ಅನುಗ್ರಹ ನೀ ಇಂಥ ಪೂಜೆ ಮಾಡ್ದಂಗಿಲ್ಲ ಅಂದಿರಲಿಲ್ಲ ತಾವಕರು ಹಿಂದೆ ಹೇಳ ಆ ರೀತಿಯಾಗಿ ಮಳೆ ನಿಂದಿಸದೆ ನಿತ್ಯದಲ್ಲಿ ಏನು ಮಾಡಬೇಕು ನೆಲದಲ್ಲಿ ಗಂಧವೇ ಸುಗಂಧವು ಜಲವೇ ರಸ ಹೇಳ್ತಾ ಇದ್ದಾರೆ ಯಾವ್ಯಾವಕ್ಕೆ ಯಾವ ವಾದ್ಯ ಅನ್ನೋದನ್ನು ನೆಲದಲ್ಲಿ ಗಂಧವೇ ಅಂತಾರ ಪೃಥ್ವಿ ಒಳ ಗಂಧದ ಪೃಥ್ವಿ ಗಂಧವೇ ದೇವರಿಗೆ ಸುಗಂಧ ಅಂತ ತಿಳ್ಕೊಬೇಕಂತ ನಮಗೆ ಗಂಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಗಂಧವತಿ ಪೃಥ್ವಿ ಕೇಳಿ ಮಾತ್ಯ ಹೌದಲ್ಲ ಪೃಥ್ವಿ ಒಳ ಗಂಧದ ಸ್ವಾಮಿ ಈ ಸುಗಂಧನೇ ಹಸ್ತನ ಅಂತಕ್ಕಂಥದ್ದು ಆಮೇಲೆ ರಸ ನೀರಿರತಕ್ಕಂಥ ರಸವೇ ಭಗವಂತಿಗೆ ರಸ ನಿವೇದನ ರೂಪ ತೇಜೋಗತ ರೂಪೇ ಭಗವಂತ ರೂಪ ಆಗಿರ್ತಕ್ಕಂಥದ್ದು ಶ್ಯಾಮರ ವಾಯು ಗಾಳಿ ಬೀಸೋ ಅದೇ ಭಗವಂತ ಶ್ಯಾಮರ ಸೇವಾ ಮತ್ತೆ ಪ್ರಾರ್ಥನೆ ಇಲ್ಲ ಗಾಳಿ ಬೀಸಲ್ಲ ಶ್ಯಾಮರ ಈ ರೀತಿ ಇದಕ್ಕೆ ಅಂತ ಗೊತ್ತ ನಿಮಗೆ ಪಂಚಭೂತಗತವಾಗಿರ್ತಕ್ಕಂಥ ತನ್ಮಾತ್ರ ಗುಣ ವಿಶೇಷಗಳನ್ನು ಪರಮಾತ್ಮನಿಗೆ ಅರ್ಪಿಸ್ತಕ್ಕಂಥ ಭಗವತ್ ಪೂಜಾ ಕ್ರಮ ಇದು ಹೇಳ್ತಕ್ಕಂಥದ್ದು ಭಗವಂತ ಪೂಜೆ ಇವು ಗಾಳಿ ಬಿಸಿಲು ಚಳಿ ಭೂ ಆಕಾಶ ಪೃಥ್ವಿ ತೇಜ ಆಪವೆಲ್ಲ ಪಂಚಭೂತ ಅಂತಿಲ್ಲ ಪಂಚಭೂತ ಇರತಕ್ಕಂಥ ಅಂತರ್ಗತವಾಗಿರ್ತಕ್ಕಂಥ ವಸ್ತುಗಳಲ್ಲೇ ಭಗವಂತರ ಪೂಜೆ ಮಾಡ್ತಕ್ಕಂಥದ್ದು ಇವು ಎಷ್ಟು ಹೇಳ್ತಾ ಇದ್ದಾರೆ ಇದಕ್ಕೆ ಆ ರೀತಿ ಇದಂತ ಗೊತ್ತೆ ನಿಮಗೆ ನೋಡ್ರಿ ಇದಕ್ಕೆ ಮಾನಸಿಕ ಪೂಜಾ ಅಂತ ಹೆಸರು ಇದು ಸಾಮಾನ್ಯರಿಗೆ ಬರೋದಿಲ್ಲ ಎಲ್ಲಿಯೋ ಕೆಲವೊಂದು ಬರ್ಲಿಕ್ಕೆ ಸಾಧ್ಯತೆ ಇದು ಭೀಮಸೇನರಿಂದ ಪೂಜೆ ಮಾಡ್ತಿದ್ರು ಅಂತ ನಮ್ಮ ಜಗನ್ನಾಥಾಸರು ಒಂದು ಬರ್ತಾರ ಅದು ಹೆಂಗಾದ ವ್ಯಾಪ್ತೋಪಾಸಕರು ಅಂತ ಹೆಸರು ವ್ಯಾಪ್ತೋಪಾಸನ ಅಂದರೆ ಭಗವಂತ ಸರ್ವತ್ರ ವ್ಯಾಪ್ತ ಆಗ್ಯಾನ ಅದು ವ್ಯಾಪ್ತ ನೀವು ನೋಡಿರಿ ನೀವು ಅದನ್ನು ಹಿಂಗೆ ಪೂಜೆ ಮಾಡುವ ಕ್ರಮ ಒಂದು ಅದ ಮತ್ತು ಒಂದು ಉದಾಹರಣೆ ಹೇಳ್ತಾರೆ ಹಂಗ ನಿಮಗೆ ಸ್ವಾಮಿಗಳ ಉದಾಹರಣೆ ವ್ಯಾಸರಾಯರ ಕಾಲ ವ್ಯಾಸತೀರ್ಥರು ಮತ್ತು ಅವ್ರ ಕಾಲ ಅವ್ರು ಬಂದು ಪೂಜೆಗೆ ಕೂತ್ಕೊಂಡಾರ ಹಿಂದಿಂದನೇ ಸುರೇಂದ್ರ ತೀರ್ಥರು ಬಂದರು ರಾಯರ ಮಠ ರಾಯರ ಗುರುಗಳು ಅವ್ರು ಅನಾಯಾಸ ಬಂದ್ರ ಅವರು ಬರೋ ಹೊತ್ತೊಳಗೆ ದಾರಿ ಒಳಗೆ ಮುಂದೆ ಸ್ವಾಮಿಗಳು ಅವರಾಗಿದ್ದಾರೆ ಹಿಂದೆ ದಾರಿ ಬರ್ಲಿಕ್ಕೆ ಹತ್ತಾರ ಬರೋ ಹೊತ್ತೊಳಗೆ ಒಂದು ತುಳಸಿ ವನ ಕಾಣ್ತೇವೆ ಅವ್ರಿಗೆ ಯಾರೋ ಒಬ್ಬ ಒಂದು ಅರ್ಧ ಎಕರೆ ಗಿಡ ತುಳಸಿ ಗಿಡ ಹಚ್ಚಿದ್ದ ಪೂಜೆಗೆ ಬಾಜಿಗೆ ಬೇಕಂತ ತಿಳ್ಕೊಂಡು ಹೇಳಿ ಅದನ್ನು ನೋಡಿದ್ರು ಹೊಳೆ ಬಂದುಬಿಟ್ರು ಆತು ಅದು ತಮ್ಮ ಪೀಠ ಹಾಕ್ಕೊಂಡು ತಾವು ಪೂಜೆ ಕೂತ್ಕೊಂಡು ಇವ್ರ ಪೂಜೆ ಕೂತ್ಕೊಂಡು ವ್ಯಾಸಾಯ ಮುಂದೆ ತುಳಸಿದು ಹಿಂಗೆ ಕಪ್ಪು ತುಳಸಿ ತೊಳಿಗೆ ಹೋಗ್ತಾರ ಶಿಕ್ಷಣ ಕರೆದು ಏನು ತುಳಸಿದು ನಿರ್ಮಾಲ್ಯ ಆಗಿಬಿಟ್ಟದಲ್ಲೋ ಅಂದ್ರು ಸ್ವಾಮಿ ನಾವು ಹೊಸ ತುಳಸಿ ಗಿಡ ಮಾಲಿ ಪಾಟು ಹೋಗಿ ತಂದೇನೆ ಅಂದ ಜ್ಞಾನಕ್ಕೆ ಹೋದ್ರು ಧ್ಯಾನಕ್ಕೆ ಹತ್ತೇವ್ರಿಗೆ ಓಹೋ ಅಂದರು ಸುರೇಂದ್ರ ತೀರ್ಥ ಸ್ವಾಮಿಗಳು ಬರಲೇ ಹೇಳ್ತಿದ್ರು ತುಳಸಿವನ ನೋಡಿದ್ರು ಅವರು ಇಡೀ ತುಳಸಿವನ ಅರ್ಪಣೆ ಮಾಡಿಬಿಟ್ಟು ಕೃಷ್ಣಗೆ ಅರ್ಪಣೆ ಕೃಷ್ಣ ಅಷ್ಟು ತುಳಸಿ ತೊಗೊಂಡ್ಬಿಟ್ಟ ಇದು ಒಂದು ಸತ್ಯಬೋಧ ಅವ್ರು ಒಳ್ಳೆ ಉದಾಹರಣೆ ಪೂಜೆ ಕೂತಾರ ರಾಮದೇವ್ ಪೂಜೆ ಕೂತ್ಕೊಂಡು ಸತ್ಯಬೋಧ ಸ್ವಾಮಿಗಳು ಹೂ ಭಾಳ ಇಷ್ಟಿಲ್ಲ ತುಳಸಿ ಭಾಳ ಇಷ್ಟಿಲ್ಲ ಈಗ ಸ್ವಲ್ಪ ತುಳಸಿ ಅವ ತುಳಸಿ ಎಷ್ಟು ಕೂತ್ಕೊಂಡಾಗ ಅವ ಅಡಿಗೆ ಒಂದು ಸೂಕ್ಷ್ಮ ಹೇಳೋದ ಸ್ವಾಮಿ ಅಂತ ಟೈಮ್ ಬೇಕಾಗಂತ ಆತ್ಮ ಬೈಲಿಲ್ಲ ಅವನೇನು ಕೂತ್ಕೊಂಡ್ರು ಪೂಜೆಗೆ ಶಿಷ್ಯಂದು ಪೂಜೆ ಮುಂದೆ ಅವ್ರು ಹೇಳಿದ್ರು ವಿಷ್ಣು ಸಹಸ್ರನಾಮ ಅಂತ ಹೇಳಿದ್ರು ವಿಶ್ವಂ ವಿಷ್ಣು ಷಟ್ಕಾರೋ ಅಲ್ಲ ವಿಶ್ವಾಯ ನಮಃ ಓಂ ಷಟ್ಕಾರಾಯ ನಮಃ ಓಂ ಪುನಃ ತೊಗೊಂಡು ಕೂತ್ಕೊಂಡು ಅದು
ಕೆಲವು ಮಂದಿ ಎದಿ ಪ್ರೊಸೆಷನ್ ಇರ್ತಾರೆ, ಕೆಲವು ಮಂದಿ ಎಲ್ಲ ಕಡೆಗೆ ಇರೋರು ಅವರು. ಆ ಒಂದು ಸ್ವಾಮಿ ತುಳಸಿನ ಇಲ್ಲ ಏನಿರುತ್ತೆ ತೈ ನಾವು ತುಳಸಿನ ಇಲ್ಲ ಏರಿಸ್ಲಿಕ್ಕೆ ಅಷ್ಟು ಆ 1000 ನಾಮ ಅಂದು ನೀವು ತುಳಸಿ ಏರಿಸಿ ಆಗೋದಿಲ್ಲ ಅಂದ. ನೀ ಅನ್ನೋ ಸುಮ್ಮನ ಅಂದ್ರೆ ಅವ್ರು ಹೆಂಗೆ ತುಳಸಿ ತೊಗೊಂಡ್ರು, ತುಳಸಿ ಏರ್ಕೋತ ಹೋದ್ವಿ. ತುಳಸಿ ಹುಟ್ಟಿರು ತಿಳ್ಕೊಟ್ಟೆ ಕೂತವ್ರೆ ಮಹಾನುಭಾವರು ಸ್ವಾಮಿ ಪೂಜೆ ಕೂತವ್ರು. ತುಳಸಿ ತಾನ ಬರ್ತಾನೆ ತಿಳ್ಕೊಟ್ಟೆ ಅದಕ್ಕೆ. ಯಾಕರ್ಥ ಅಲ್ಲಿಯೂ ಕೂಡ ಭಗವಂತರು ಮಾಡ್ತಕ್ಕಂಥ ಮಹಾನುಭಾವರು ಅವ್ರಿಗೆ ಸಾಧ್ಯ, ನಮಗೆ ಸಾಧ್ಯ ಮಾಡಲಿಕ್ಕಿದನ. ನಾವು ಮಲ್ಕೊಂಡಲ್ಲೇನೆ ದೇವ್ರಿಗೆ ಗಂಧ ಹಚ್ಚಿದೆ, ತಂಬಾರ ಬಿಡಿಸಿದೆ, ಕೈಯಾಗ ಕೊಳಲು ಕೊಟ್ಟೆ, ಮಾಲೆ ಹಾಕಿದೆ, ಹಣ್ಣಿಟ್ಟೆ, ಉಂಡಿಟ್ಟೆ, ಉತ್ಸಾಹ. ನಮ್ಮ ಯೋಗ್ಯತೆ ಅಲ್ಲ, ಇದು ವ್ಯಾಪ್ತೋಪಾಸಕರು. ಜಗನ್ನಾಥರಿಗೆ ಆ ದೃಷ್ಟಿ ಇತ್ತು. ಒಂದು ಇದನ್ನು ಕೀರ್ತನ ಬರ್ದಾರ, ನೆನಪಾಗೋದು ಹೇಳಲಿಕ್ಕೆ ಅಂತ. ಒಂದು 2000 ವರ್ಷ ಹೇಳ್ತೀನಿ ನಮಗೆ. ಭೂಮಂಡಲವೇ ಹೈಮಾಂಡ ಮಂಟಪವು. ಜಗನ್ನಾಥ ಪೂಜೆ ಹೆಂಗೆ ಮಾಡ್ತಾರೆ, ದೇವ್ರಿಗೆ ಮಂಟಪ ಹಾಕ್ಬೇಕಲ್ಲ, ಬಂಗಾರದ್ದು ಬೆಳ್ಳಿ ಮಂಟಪ ಹಾಕ್ಬೇಕ. ಅವ್ರಂದ್ರು ಈ ಭೂಮಂಡಲ ಮಂಟಪ ಹಾಕಿದ್ದೀನಿ ಅಂದ್ರೆ ಹಪ್ತೋಪಾಸನೆ. ಈ ಬೆಳಕು ತುಂಬಿದಲ್ಲ ಅದಿಷ್ಟು ಪರಮಾತ್ಮನ ಉಪಾಸನೆ. ಇದು ಆ ಪರಮಾತ್ಮನ ರೂಪ. ಸ್ನಾನ ಮಾಡಿಸ್ಬೇಕಲ್ಲ ನಾವು ದೇವರಿಗೆ, ಹೌದಾ? ಮೋಡಗಳೇ ಅಭ್ಯಂಜನೆಗೆಯೂ ಅದೇ ಸ್ನಾನ ನಿನಗೆ. ನೆರಳಿಯ ಗಂಧವೇ ಸುಗಂಧವು, ಇದೇ ಗಂಧ ಹಸ್ತೇನೆಗೆ. ಇನ್ನು ನೈವೇದ್ಯ ಇಡ್ಬೇಕಲ್ಲ, ಈ ಭೂಮಿಗಳು ಬೆಳೆದಿಯ ಪ್ರಾರ್ಥಗಳೇ ನಿನಗೆ ನೈವೇದ್ಯವೋ. ಉಳ್ಳಾಗಡ್ಡಿ ಬರಲಿಲ್ಲ ಮತ್ತು ಅದ್ರಾಗ ಒಳ್ಳೆ ಫಲಗಳು ಅಂತ ಅರ್ಥ ಹೇಳ್ಕೊಟ್ಟಿ, ಆಶೀರ್ವಾದ ಫಲಗಳು ಅಂತ ಅರ್ಥ. ದೀಪ ಹಚ್ಬೇಕಲ್ಲ, ನನ್ನ ನಯನಗಳೇ ನೀಲಾಂಜನ, ನನ್ನ ಕಣ್ಣ ನೀಲಾಂಜನ ಅಂತ ಮಹಾನುಭಾವ. ನನ್ನ ನಿತ್ಯ ಕರ್ಮಗಳೇ ನಿನಗೆ ಮಂಗಳಾರತಿ ಅಂತಾರೆ ಮಹಾನುಭಾವ. ನಾ ನಡೀತಕ್ಕಂಥ ಕ್ರಮ ಓಡೋದು ಮಾಡ್ತಲ್ಲ ಅದೇ ನಿನಗೆ ನಮಸ್ಕಾರ ಅಂತಾರೆ ಮಹಾನುಭಾವ. ನಾವು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿ ಹೇಳ್ತಾ ಇದ್ದಾರೆ. ಇದಕ್ಕೆ ವ್ಯಾಪ್ತೋಪಾಸಕರು ಅಂತ ಅದಕ್ಕೆ ಆ ರೀತಿ ಹೇಳ್ತಕ್ಕಂಥ ಮಹಾನುಭಾವರು ಅಂತ ನೋಡಿ. ಗೋಳಕಗಳು ರಮಾರಮಣನ ನಿಜ ಆಲಯಗಳು, ಅನುದಿನ ಸಂಪ್ರಾಕ್ಷಣೆ ಸಮಾರ್ಜನ, ಕರ್ಣಗಳೇ ದೀಪಗಳು, ದೀಪಗಳು ಸಾಲು ತತ್ತದ್ ವಿಷಯಗಳ ಸಮ್ಮೇಳನವೇ ಪರ್ಯಂಕ, ತತ್ ಸುಖದ ಏಳೆಯು ಸುಪ್ಪತ್ತಿಗೆ ಆತ್ಮನಿವೇದನವೇ ವಸನ. ಒಂದೊಂದು ಹೇಳ್ಕೊತ ಹೋಗ್ತಾರೆ. ಯಾವ್ಯಾವ ಸಮಾರ್ಜನ, ಯಾವ ಗೋಳಕಗಳು, ಒಂದೊಂದು ವೈಶಿಷ್ಟ್ಯವನ್ನು. ಈ ವೈಶಿಷ್ಟ್ಯ ಇರ್ತಕ್ಕಂಥ ಮಹಾನುಭಾವ ಎಷ್ಟು ಹೇಳ್ತಾರೆ ಗೊತ್ತು, ಸುಮಾರಿಲ್ಲ. ಇದ್ರಾಗ 9 ವಿಷಯ ಹೇಳ್ತಾರೆ ಒಂದೊಂದೇ ಅಂತ. ಎಲ್ಲಿ ಗೋಳಕಗಳೇ ರಮಾರಮಣ ನಿಜ ಆಲಯಗಳು. ಪರಮಾತ್ಮಗೆ ಆವಾಸ್ಥಾನ ಬೇಕಲ್ಲ. ಕಣ್ಣದ, ಕೈಯದ, ಮೂಗದ, ಯಾ ಇಂದ್ರ ಎಲ್ಲವಲ್ಲ ಅದೇ ಭಗವಂತನಿಗೆ ಕೊಡ್ತಕ್ಕಂಥ ಸ್ಥಾನ. ಅವನ ಮನೆ ಇದ್ದಂಗೆ ತಿಳ್ಕೊಡಿ ಅಂತ ಮಹಾನ. ಎರಡನೇದು ಸಮ್ಮಾರ್ಜನೆ, ಸ್ನಾನ ಮಾಡೋದು ದೇವರಿಗೆ. ದೇಹವನ್ನು ಸ್ವಚ್ಛಗೊಳಿಸುವುದೇ ದೇವರಿಗೆ ಅಭಿಷೇಕ ಇದ್ದಂಗೆ. ದೇಹ ದೇವರಾಗಿದ್ದಂಗೆ ದೇವರು ಶುದ್ಧವಾಗಿ ಸ್ನಾನ ಮಾಡಲಿಕ್ಕೆ ಕಲಿಬೇಕು. ಪರಮಾತ್ಮ ನೆನೆಸುವುದ ಸ್ನಾನ ಮಾಡಬೇಕು. ಮುಂದೆ ಬರ್ತದೆ ವಾಸುದೇವನ ಗುಣ ಸಮುದ್ರಗಳು ಈಸಬಲ್ಲವ, ಬಹು ಸಮುದ್ರವ ಆಯಾಸವಿಲ್ಲದೆ ದಾಟವನು. ಶ್ರೀಕಥಾನುಸಾರ ಒಂದು ಸ್ನಾನ ಮಾಡ್ತೀವಿ ನಾವು, ಇನ್ನೊಂದು ಸ್ನಾನ ಮಾಡಿದ ದಾಸ. ವಾಸುದೇವನ ಗುಣ ಸಮುದ್ರಗಳು ಈಸ್ಬೇಕಂತ. ಆ ಸ್ನಾನ ಮಾಡೋ ಅವಶ್ಯಕತೆ ಇಲ್ಲ ಅವ. ಅದಕ್ಕೆ ಅಂತ ಇದ್ದರೆ ದೇಹವನ್ನು ಸ್ವಚ್ಛಗೊಳಿಸುವುದೇ ಸಮಾರ್ಜನೆ. ದೀಪ ಹಚ್ಬೇಕಲ್ಲ, ನಮ್ಮ ಇಂದ್ರಿಯಗಳೇ ದೀಪದ ಸಾಲುಗಳು. ಕಣ್ಣು, ಕಿವಿಮುಗು ಇಂಥ ದೀಪ ಹಚ್ಚಿ ನನಗೆ. ಇನ್ನು ಮಂಚ ಬೇಕಲ್ಲ, ಭಗವಂತ ಮಲ್ಕೊಳ್ಳಿಕ್ಕೆ ಹಚ್ಕೊಡೋಕಲ್ಲ. ಇಂದ್ರಿಯ ಸಂಬಂಧ ವಿಷಯಗಳೇ ಅವ ಮಂಚ. ಈ ಕಣ್ಣು ಏನೋ ನೋಡ್ತದೆ, ಬಾಯಿ ಏನೋ ತಿನ್ಬೇಕು ಅನಿಸ್ತದೆ, ಕೈ ಏನೋ ಮುಟ್ಟು ಅನಿಸ್ತದೆ. ಇವೇ ಮುಟ್ಟು ವಸ್ತುಗಳವ, ಇವೇ ಮಂಚ ಇದ್ದಂಗೆ ದೇವ್ರನಿಗೆ ಅಂತ ಇದ್ದ. ಯಾವ ವಸ್ತುವಿಂದ ಸುಖ ಪಡ್ತೇವಲ್ಲ ಅದೇ ಭಗವಂತಗ ಸುಪ್ಪತ್ತಿಗೆ ಮನಸ್ಸಿಗೆ ಹಾಕ್ತಕ್ಕಂಥ ಹಾಸಿಗೆ ಇದ್ದಂಗೆ. ಆತ್ಮನಿವೇದನವೇ ವಸ್ತ್ರವು. ತನ್ನೇ ವಸ್ತ್ರ ಉಳಿಸ್ಬೇಕಾದ್ರೆ ಪೀತಾಂಬರ ಆತ್ಮನಿವೇದನೆ, ತನ್ನನ್ನೇ ಅರ್ಪಣ. ಸ್ವಾಮಿ ನಾನು ಎನ್ನುವಪ್ಪ ಎಲ್ಲ ಅರ್ಪಣೆ ಮಾಡಿರ್ತಕ್ಕಂಥ ವಸ್ತ್ರ. ಈ ರೀತಿ ವಸ್ತ್ರ ಉಳಿಸಿ ಅಂತ ಹೇಳ್ತಾ ಇದ್ದಾರೆ. ಮುಂದುವರೆದು ಕದಿಪದ್ಯ ಇದನ್ನು ಹೇಳೋದ್ರಿಂದ ಪಾಪ ಕರ್ಮವು ಪಾದುಕೆಗಳು, ಅನುಲೇಪನವು ಸತ್ಪುಣ್ಯ, ಶಾಸ್ತ್ರಾಲಾಪನವೇ ಶ್ರೀ ತುಳಸಿ, ಸುಮನೋವೃತ್ತಿಗಳು ಸುಮನ, ಕೋಪ ಧೂಪವು ಭಕ್ತಿ ಭೂಷಣ, ವ್ಯಾಪಿಸ ಸದ್ಬುದ್ಧಿ ಛತ್ರವು, ದೀಪವೇ ಸುಜ್ಞಾನ, ಆರಾರ್ತಿಗಳೇ ಗುಣಕಥನ. ದೇವ್ರ ಪೂಜೆಗೆ ಇವೆಲ್ಲ ಬೇಕು ನಮಗೆ. ಇವೆಲ್ಲ ಸಿಗುವುದು ಸಾಮಾನ. ಹಾಗೆ ಹೆಂಗೆ ತಗೋಬೇಕು ಹೇಳ್ತಾ ಇದ್ದಾರೆ ಒಂದೊಂದಾಗಿ. ಸಕಲ ಪಾಪ ಪುಣ್ಯಕರ್ಮ ಮಾಡ್ತಕ್ಕಂಥ ಮಹಾನುಭಾವರು ಒಂದೊಂದು ಹೇಳ್ಕೊತ ಹೋಗುತ್ತಾರೆ. ಯಾವ್ಯಾವ ವೈಶಿಷ್ಟ್ಯ, ಯಾವ್ಯಾವ ವಸ್ತುಗಳು ಅನ್ನೋದನ್ನು ಹೆಂಗೆ ಹೇಳ್ತಾರೆ ನೋಡಿ ಬಂದಕ್ಕೆ. ಬನ್ನಿ ಹೇಳ್ತಾರೆ. ಪಾಪ ಕರ್ಮವು ಪಾದುಕೆಗಳು. ಪಾರ್ಥ ಈ ಒಂದು ಸಾಲ್ಯಾಗ ದೇವರಿಗೆ ಪಾದುಕೆ ಹಾಕ್ಬೇಕು. ನಾವು ಪಾದುಕ ಮಾಡಿಸ್ತಾರಿಲ್ಲ, ರಾಯರಿಗೆ ಪಾದುಕ ಮಾಡಿಸ್ತಾರಿಲ್ಲ, ದೇವ್ರಿಗೆ ಪಾದುಕ ಮಾಡಿಸ್ತಾರಲ್ಲ, ಸ್ವರ್ಣವನ್ನು ಪಾದುಕ ಮಾಡಿಸ್ತಾರಲ್ಲ, ಸ್ವರ್ಣ ಪಾದಕ ಹಾಕೋತಾರಲ್ಲ. ಹಾಗೆ ದೇವ್ರಿಗೆ ಯಾವ ಪಾಪ ಇಂಥ ಕಟ್ಟಿಗೆ ಪಡಿಗೆ ತೊಗೊಂಡದಲ್ಲ ಅಂತಾರ. ಪಾದುಕೆಗಳು ಪಾಪಕರ್ಮ ನೋಡಿ, ಅರ್ಥ ಮಾಡ್ಕೊಳ್ಳಿ. ನಾವು ಮಾಡ್ತಕ್ಕಂಥ ಪಾಪವಲ್ಲ. ಸ್ವಾಮಿ ಏನೋ ಕಿಜಿತ್ ಪಾಪ ಮಾಡೀವಿ, ಜ್ಞಾನಿಗಳು ಪಾಪ ಮಾಡೇ ಮಾಡ್ತಾರೆ. ನಾವು ಮಾಡ್ತಕ್ಕಂಥ ಪಾಪಗಳೇ ನಿನಗೆ ಕಾಲಾಗಿ ಇದ್ದಂಗೆ. ಅಂದ್ರೆ ಪಾಪಗಳನ್ನು
ಕಾಲಿಗೆ ಹಾಕಿ ಅವನ ಕಾಲಿಗೆ ಕಾಲಾಗಿನೂ ಅವು ಕಾಲು ಹಾಕತಕ್ಕಂಥ ಅಂದ್ಬಿಟ್ರೆ ಆ ಕಾಲು ದೇವರು ಅದೇ ಇಡ್ತಾನಿಲ್ಲ, ಮರ್ತನ ಮಾಡ್ತಲ್ಲ. ಹಾಗೆ ನಮ್ಮ ಪಾಪಗಳು ಭಗವಂತ ಸುಡ್ತಾನಂತವು. ನಮ್ಮ ಪಾಪ ಕರ್ಮ ಮಾಡಿದ್ರೆ ಬೇಜ ಮಾಡ್ರಿ, ಎಲ್ಲರಿಗೂ ಅಲ್ಲಿದ್ದು ಮಾತಿದು ಜ್ಞಾನಿಗಳು ಆಯ್ತಲ್ಲ ಮಹಾನುಭಾವ. ಹಾಗಿಲ್ಲ ನಮ್ಮ ಪಾಪಗಳು ಪಡ್ಕೋದು ಕೊಡು ಅಂತ ಬಳಿ ಬರೋಲ್ಲ. ಜ್ಞಾನಿಗಳತಕ್ಕಂಥವ್ರು ಮಹಾನುಭಾವರು ಏನೋ ಕಿಂಚಿತ್ ಪಾಪ ಮಾಡಿರ್ತಾರೆ. ಎಲ್ಲರೂ ಪಾಪ ಮಾಡೋರ ಎಂಥೆಂಥವ್ರನ್ನ ಬಿಟ್ಟಿಲ್ಲ, ಇದು ತಿಳ್ಕೊಡ್ರಿ. ಮತ್ತೆ ಗೊತ್ತಾಗದೆ ಪಾಪ ಯಾಕೆ ಮಾಡಿರ್ತಾರ? ಇಲ್ಲ ಅಜ್ಞಾನದಿಂದ ಮಾಡಿರ್ತಾರ. ಒಂದು ಸಣ್ಣ ಉದಾಹರಣೆ ಹೆಂಗೆ ನಿಮ್ಗೆ ಹೇಳೋದು. ಲೈಟ್ ಹೋಗ್ಯಾವ, ಏನೋ ಕಾಣುವಲ್ದು, ಅಲ್ಲಿ ಒಂದು ಇಳಿ ಹೊಂಟದ, ಗೊದ್ದ ಕಾಲಿಟ್ಟೆ ಸತ್ತೋದು. ಏನದು? ಪಾಪ. ಗೊತ್ತಾಗಿ ಮಾಡಿದ್ದಲ್ಲ, ಅದು ಅಜ್ಞಾನ ಮಾಡಿರ್ತಕ್ಕಂಥ. ಇನ್ನು ಇವಾಗ ಶಾಪ ಬಂದಿರ್ತದೆ, ಅನೇಕ ಋಷಿ ಶಾಪ ಕೊಟ್ಟಿರ್ತಾರ, ಆ ಪಾಪ ಕರ್ಮ ಮಾಡ್ತಾರ. ಅವ ಇಂಥ ಪಾಪ ಏನೋ ಸ್ವಾಮಿಲ್ಲ ನಿನಗೆ ಪಾದುಕ ಅನ್ಬೇಕಂತ ಅವಾಗೇನು ಅಂದ್ರೆ ಭಗವಂತ ಅವನ ಮೆಟ್ಟಿ ಕಾಲಾಗ ಹಾಕೊಂಡು ತುಳಿದು ನಮ್ಮನ್ನು ಶುದ್ಧ ಮಾಡ್ತಾವಂತ ಅರ್ಥ. ಈಗ ಆಮೇಲೆ ಮುಂದಾದ ಅನುಲೇಪನವು ಸತ್ಪುಣ್ಯ ಮುಂದೆ ಹೇಳ್ತಾ ಇದ್ದಾರೆ ಒಂದೊಂದಾಗಿ. ಏನವು ಸತ್ಪುಣ್ಯ? ನಾವು ಮಾಡ್ತಕ್ಕಂಥ ಒಳ್ಳೆಯ ಕ್ರಿಯೆಗಳೇ ಪರಮಾತ್ಮಗೆ ಸುಗಂಧ ಇದ್ದಂಗೆ ಒಳ್ಳೆಯ ಕಾರ್ಯಗಳು. ಶಾಸ್ತ್ರಾಲಾಪನವೇ ಸತ್ಯಾಸಧ್ಯಯನ ಅವ್ಯವು ಶ್ರವಣ ವಿಚಾರ ವಿಮರ್ಶೆ ಶ್ರೀ ತುಳಸಿ. ಮತ್ತೆ ತುಳಸಿ ಅವಶ್ಯಕತೆ ಇಲ್ಲ. ಏನು ಶಾಸ್ತ್ರ ಓದ್ತೇವೆ, ಅಭ್ಯಾಸ ಮಾಡ್ತೇವಲ್ಲ, ಸುಧಾದಿ ಗ್ರಂಥ ಓದ್ತೀವಿ, ಮಧ್ಯ ಪಾರಾಯಣ ಮಾಡ್ತೀವಿ, ವಿಷ್ಣು ಸಹಸ್ರನಾಮ ಅಂತೀವಿ, ಇದೇ ಬಂದ ತುಳಸಿ ಅರ್ಪಣೆ ಮಾಡೋದಂತ. ಎಂಥ ಪೂಜೆ ಗೊತ್ತಿಲ್ಲ, ಮಾಡ್ತಾರೆ. ದೊಡ್ಡ ಪೂಜೆ ಇದು. ಅಷ್ಟು ಮಾಡಿಬಿಟ್ಟು ಸಾಕು. ತುಳಸಿ ಪುಣ್ಯ ಅದಕ್ಕದ ಶಾಸ್ತ್ರ ಮಾಡ್ತಕ್ಕಂಥದ್ದು ಅದನ್ನು ಹೇಳ್ತಾ ಇದ್ದಾರೆ. ಸುಮನೋವೃತ್ತಿಗಳು ಒಳ್ಳೆಯ ಮನಸ್ಸಿನ ಅಂತಃಕರಣ ಇರ್ತಕ್ಕಂಥ ಧೂಪವು ಧೂಪಾರ್ತಿ ಮಾಡ್ದಂಗೆ. ಭಕ್ತಿ ಭೂಷಣ, ಭಕ್ತಿ ಭೂಷಣ. ಪರಮಾತ್ಮಗೆ ಕಿರೀಟ ಹಾಕ್ಬೇಕು, ಭುಜಕೀರ್ತಿ ಹಾಕ್ಬೇಕು, ಕೈಯ ಆಯುಧ ಹಾಕೊಡ್ಬೇಕು, ಆಭರಣಗಳು. ನಾವು ಮಾಡ್ತಕ್ಕಂಥ ಭಕ್ತಿಯೇ ಭಗವಂತಗೆ ಭೂಷಣಗಳು. ಆ ರೀತಿ ಮಾಡ್ತಾ ಇದ್ದಾರೆ. ಭಕ್ತಿ ಅವಿಚ್ಛಿನ್ನವಾಗಿರ್ತಕ್ಕಂಥ ಭಕ್ತಿ ಮತ್ತದು ಅವಿಚ್ಛಿನ್ನ, ಈಗಿತ್ತು ನಾಳೆ ಹೋತು ಅಲ್ಲ, ಸತತವಾಗಿರ್ತಕ್ಕಂಥ ಭಕ್ತಿಯೇ ಭಗವಂತ ಭೂಷಣ ಇದ್ದಂಗೆ. ವ್ಯಾಪಿಸಿದ ಎಲ್ಲ ಕಡೆಗೆ ವ್ಯಾಪಿಸಿಕೊಂಡಿರ್ತಕ್ಕಂಥ ಸದ್ಬುದ್ಧಿಯೇ ಛತ್ರ. ದೇವರಿಗೆ ಛತ್ರ ಕೊಡ್ತದೆ. ಛತ್ರ ಕೊಡಿ, ಅಲಂಕಾರ ಛತ್ರಿ ಕೊಡ್ತಾರಲ್ಲೋ. ನಾವು ಮಾಡ್ತಕ್ಕಂಥ ವಿಷಯಗಳಿರ್ತಕ್ಕಂಥದ್ದು ಸದ್ಬುದ್ಧಿ. ಸುಜ್ಞಾನವೇ ದೀಪವು. ಒಳ್ಳೆಯ ಜ್ಞಾನ ಪಡ್ಕೊಂಡ್ವಿ, ಅದು ದೇವ್ರಿಗೆ ದೀಪ ಹಚ್ತಂಗೆ ನಾವು. ಇದಕ್ಕಿಂತ ಬೇರೆ ದೀಪ ಇಲ್ಲ ಮತ್ತೊಂದು. ಈ ದೀಪ ಹಚ್ತೀವಿ, ಇದು ಪ್ರಾಕ್ಟಿಕಲ್ ಸಾಮಾನ್ಯ ಇರ್ತಕ್ಕಂಥ ಪ್ರಾಕೃತಿಕ ದೀಪ. ಅಪ್ರಾಕೃತಿಕ ದೀಪ ಅಂದರೆ ಆ ದೀಪಗಳು ಅಂತ ಅರ್ಥ. ದೊಡ್ಡ ದೊಡ್ಡ ಜ್ಞಾನವೇ ದೀಪ ಇರ್ತಕ್ಕಂಥದ್ದು. ಹಂಗೆ ಉದಾಹರಣೆ ಹೇಳ್ತೀನಿ, ಒಂದು ನೆನಪಾತು ಅಂತ ತಿಳ್ಕೊಂಡು. ಹೆಂಗೆ ಜ್ಞಾನವೇ ದೀಪ ಹಂಗೆ ಉದಾಹರಣೆ ಕೊಡ್ತೀನಿ ನಿಮಗೆ ಅಂತಾರಿಲ್ಲಿ. ಏನಂತ? ಸುಜ್ಞಾನವೇ ದೀಪವು. ಒಳ್ಳೆಯ ಜ್ಞಾನ. ಏನು ಜ್ಞಾನ? ಪಂಚಭೇದ, ತಾರತಮ್ಯ, ವಿಷ್ಣು ಸರ್ವೋತ್ತಮ, ಸತ್ಯ, ಶ್ರೀಮನ್ ಮಧುಮತಿ ಹರಿಪರತರ. ಅಶೋಕ ಕೇಳಿರಲಿ ನೀವು. ಅದೇ ಸುಜ್ಞಾನ ಅಂತಕ್ಕಂಥದ್ದು. ಜ್ಞಾನವೇ ದೀಪ ಅಂತ ಯಾಕಂದ್ರು? ಸತ್ಯ ಧ್ಯಾನರು ಕೃಷ್ಣಾದಿ ನವರಾತ್ರಿ ಕೂತಿದ್ರಂತ. ಅವ್ರು ಬರ್ತಕ್ಕಂಥ ಜೀವನದ ಬರ್ತಕ್ಕಂಥ ಒಂದು ಕ್ರಿಯೆ. ನಾ ಓದೇನೆ, ಅದು ನೋಡಿ ಅಂತ ಹೇಳಿ ಹೇಳ್ತೀನಿ. ನೋಡಿಲ್ಲ, ತಿಳ್ಕೊಂಡದ್ದೆ ಅನ್ನ. ಅವ್ರ ಕಾಲಕ್ಕೆ ನಾವೆಲ್ಲಿದ್ವು, ಅವಾಗ ಇದ್ದಿದ್ದಿಲ್ಲ. ನವರಾತ್ರಿ ಕೂತ್ಕೊಂಡಾರ ಎಲ್ಲ ವಿದ್ವಾಂಸರು, ಹಳೇ ವಿದ್ವಾಂಸರು, ಯಾರು ಬದುಕಿಲ್ಲ ಎಲ್ಲರೂ ಹೋಗಿಬಿಟ್ಟಾರೆ. ಅವ್ರ ಶಿಷ್ಯನು ಪಾಠ ಹೇಳೋದು. ಊಟ ಮುಗಿತು, ಮಲ್ಕೊಂಡ್ರೆ ಎಲ್ಲರೂ ಏನು ಹರಟೆ ಹೊಡ್ಕೋತ, ಬರೀ ಎಲ್ಲರೂ ಇಲ್ಲಿ ಬಾ, ಗೋಪಾಲ ಬಾ ಇಲ್ಲಿ. ಗೋಪಾಲ ಅಂದ್ರೆ ಮಾವರಿ ಗೋಪಾಲಾಚಾರ್ಯ ಅವ್ರ ಶಿಷ್ಯಂದು. ಅವರು ಕೂರ್ಮ ಬಾ ಇಲ್ಲಿ. ಕೂರ್ಮ ಪಂಡಿತಾಚಾರ್ಯ ತಂದೆ ಕೂರ್ಮಾಚಾರ್ಯ. ಇವರು ಓದೋರು ಅವಾಗ ಅಲ್ಲಿ ಅವ್ರ ಹತ್ರ ಓದೋ ಮಹಾಜ್ಞಾನಿಗಳು ಇವರೆಲ್ಲರೂ. ಪ್ರದ್ಯುಮ್ನ ಬಾ ಇಲ್ಲಿ ಕರ್ಕೊಂಡು ಇಲ್ಲಿ ಹಾಕ್ಕೊಡ್ರಿ ಅಂದರು. ಊಟ ಆಗಿದೆ, ಮತ್ತು ಇಲ್ಲಿ ಹಾಕ್ಕೊಡ್ರಿ ಅಂದರು. ಇಲ್ಲಿ ಹಾಕ್ಕೊಂಡ್ರಿ. ಅಲ್ಲಿ ಬಾಳೆ ಇದು ಹಾಕ್ಕೊಂಡ್ರು. ಇವ್ರು ಚಾಟಿ ಕಟ್ಟಿದ್ರೆ ಮ್ಯಾಲೆ ಹೋದಂತ. ಅಲ್ಲಿ ದ್ರಾಕ್ಷಿ, ಗೋಡಂಬಿ, ಕಲ್ಸಕ್ರಿ, ಸಕ್ಕರೆ. ಆಗಿನ ಕಾಲ ಮುಕ್ತುಮ್ ಸಕ್ಕರೆ ಬರ್ತಿತ್ತು. ಈಗ ಇಲ್ಲೇ ಅಲ್ಲ ಅದೇ ಅದನ್ನ ಈಗ ಸಿಗ್ತಾನೆ ಈಗ ಅಲ್ಲ. ನಾವು ಶೀಘ್ರ ತಿಂದೇ ಇಲ್ಲ ಅಂತ ಸಕ್ಕರೆ ಸಿಗ್ತಿತ್ತು. ತೋಡು ತುಪ್ಪದ ಕೂಡ ಇಟ್ಟಿದ್ದ ದೀಪಕ್ಕೆ ಹಾಕ್ಲಿಕ್ಕೆ ಅಂತ ರಾಮದೇವ್ರ ಮುಂದೆ. ಆ ಮನೆ ಯಜಮಾನ ಶ್ರೀಮಂತ ಮನುಷ್ಯ. ಎಲ್ಲರಿಗೂ ಸಕ್ಕರೆ, ಗೋಡಂಬಿ, ದ್ರಾಕ್ಷಿ ಎಲ್ಲ ಮೇಲೆ ತುಪ್ಪ ಹಾಕಿದಂತ. ತಿನ್ರಿ ಲಗು ತಿನ್ರಿ ಅಂತ. ಯಾರು? ಸತ್ಯಜ್ಞಾನರು ಅಂದ್ರಂತೆ. ನಾ ಹೋಗಿ ನಿಮ್ಮನ್ನು ಯಾರು ಕೇಳ್ತಾರೆ ಅಂತ, ಯಾರು ಹಾಕೋದಿಲ್ಲ ಅಂತ. ಇವರು ಸಮೀಚನೆ ಮಾಡೋದು ಕುತ್ಕೊಳ್ಳಂಗಿಲ್ಲ. ಗಾಡಿ ಗಡಿ ಮಾರಿ ಮಾಡೋಕು. ನೀ ಚಂದ್ರಿಕಾ, ನೀ ಸುಧಾ, ನೀ ಮದುವೆ ಪ್ರಾಣ ಮಾಡೋದು ಕೊಡ್ಬೇಕು. ಮಲ್ಕೊಳ್ಳಂಗಿಲ್ಲ ಮತ್ತಿಂದು ಕಂಡೀಷನ್ ಅಂತ. ಅಷ್ಟು ಕಠಿಣ ತೊಗೊಂಡಿರೋ ಪಾಠ ಕೇಳೋಂಗಿಲ್ಲ. ಅದಕ್ಕೆ ವ್ಯವಸ್ಥಾನ. ಅದಕ್ಕೆ ತಿನ್ಲಿಕ್ಕೆ ಕುಡ್ಲಿಕ್ಕೆ ಬೇಕಾದವು, ಬಂಗಾರ ತಗೋ, ಬೆಳ್ಳಿ ತಗೋ, ಪಾಠಕ್ಕೆ ಬಿಡಂಗಿಲ್ಲ ಇಲ್ಲ.
ಹೋಗು ಅದನ್ನ ನಾಳೆ ಒಪ್ಪಿಸ್ಬೇಕು, ಬಾಯ್ ಹೊಟ್ಟು ಮಾಡ್ಬೇಕು ನೀ ಅದನ್ನು. ಹಂಗಂದ್ರೆ ಶಾಣ್ಯರಾದ್ರೆ ಎಲ್ಲ ತಿಳ್ಕೊಡ್ರಿ. ಕೂತ್ಕೊಂಡ್ರು ಪಾಠ ಓದ್ ಕೂತ್ಕೊಂಡ್ರು. ಅವ ಶ್ರೀಮಂತ ಬಂದ, ಮಧ್ಯಾಹ್ನ 5 ಗಂಟೆಗೆ ಬಂದ. ನಾವು ಏನು 5 ಬಟ್ಟೆ 10 ಬಟ್ಟೆ ಉಂಗುರ ಇಟ್ಕೊಂಡು ಶ್ರೀಮಂತ ನೋಡಿ. ಮತ್ತು ಅವ ದೀಪಕ್ಕೆ ತುಪ್ಪ, ರಾಮರ ಮಂದಿ ದೀಪಕ್ಕೆ ತುಪ್ಪ ಹಾಕವ, ಬಿಂದಿಗೆ ಎತ್ತನ ಏನಿದೆ ಹೊರಟ ಒಕ್ಕಟ್ಬಿಟ್ಟ. ಸಿಟ್ಟು ಬಂತು. ಶ್ರೀಮಂತ ನೋಡಿ ಸಿಟ್ಟು ಬಂತ. ಏನು ಸ್ವಾಮಿ ಅನ್ನ. ಯಾಕು ಅಂದ್ರು. ಏನು ತುಪ್ಪ ಎಲ್ಲ ತಿನ್ಬಿಟ್ರೆ ನಿಮ್ಮ ಶಿಷ್ಯಂದ್ರು ಎಲ್ಲ ಎಲ್ಲ ಹಾಳು ಮಾಡಿಬಿಟ್ರೆ ಶಿಷ್ಯಂದ್ರು. ಮಲ್ಕೊಂಡು ನೋಡಿ ಎಲ್ಲ ಆಯ್ತು ಕಡೆಗೆ ಹೆಂಗೆ ಕೂತಾವ ಅಷ್ಟು ಬಾಡಿ ಕಡೆ ಮಾಡಿಕೊಂಡು ಓದಿ ಎಲ್ಲ ಸತ್ಯಚಂದ್ರ ಬಾಯಿಲ್ಲ ಅಂತ ಹುಚ್ಚ ಅಂದ್ರಂತ. ಇವು ದೀಪ ಅಲ್ಲ, ನನ್ನ ಮಠದ ದೀಪ ಅವು ಅಂದ್ರೆ ಕೂತಾವಲ್ಲ ಅವತ್ತಿ ಈ ದೀಪ ಹಾಕಿರ ಹಾಕೋ ಬಿಟ್ರೆ ಬನ್ನಿ ಅಂತ ನಾನು ಹಾಕೊಂಡು ಅವರಿಗೆ. ಆ ದೀಪ ಇದ್ರೆ ಮುಂದೆ ಜ್ಞಾನ ಬೆಳೀತದೆ. ಈ ದೀಪ ಏನು ಜ್ಞಾನ ಬೆಳೀತಾನೆ, ದೀಪ ಅಲಂಕಾರ ಹಚ್ಚೋದು ಅವು ಖರೆ ದೀಪ ಅಂದ್ರೆ ಅದಕ್ಕೆ ಜ್ಞಾನವೇ ದೀಪ. ನಾ ಸ್ವಾಮಿ ನಾ ಏನು ಜ್ಞಾನ ಪಡ್ಕೊಂಡಿದ್ದೆಲ್ಲ ಗ್ರಂಥಾಭ್ಯಾಸ ಮಾಡಿ ಅವೇ ದೀಪ ಹಚ್ತೀನಿ. ಯಾಕಂದ್ರೆ ಎಷ್ಟು ಪುಣ್ಯ ಬರ್ತದೆ, ಅದಕ್ಕೆ ಶಾಶ್ವತವಾಗಿರ್ತಕ್ಕಂಥ ಪುಣ್ಯ. ಅದು ಹೇಳ್ತಾರೆ ಎಷ್ಟು ಚಂದ ಹೇಳ್ತಾರೆ. ತಮ್ಮ ಸರ್ ವಿಚಾರ ಮಾಡಿದ್ವಿ ಆ ರೀತಿ ಹೇಳ್ಕೊತ ಬಂತ ಮುಂದಲ್ಲ. ಸುಜ್ಞಾನ ದೀಪವೇ ತಿಥಿಗಳು. ಆರಾರ್ತಿಗಳೇ ಗುಣಕಥನ ಅಂದ್ರೆ ಗುಣಕಥನವೇ ಆರ್ತಿಗಳು. ಅರ್ಥಾತ್ ಗುಣಕಥನಗಳೇ, ಗುಣ ಅಂದ್ರೆ ಭಗವಂತನ ಗುಣಗಳೇ ಹೇಳು, ಕಥನ ಅವನ ಕಥೆ ಕೇಳೋದೇ ಅವು ಮಾಡ್ತಕ್ಕಂಥ ಮಂಗಳಾರತಿಗಳು. ಇಷ್ಟೊತ್ತಂಗ ನೀವು ಕೇಳಿದ್ರಿ, ನಾವು ಹೇಳಿದ್ವಿ, ಎಲ್ಲ ಕೂತಿದ್ವಿ ನಾವು. ಇದೇ ದೇವ್ರಿಗೆ ಮಂಗಳಾರತಿ ಮಾಡ್ತೇವೆ. ಮತ್ತು ಮಂಗಳಾರತಿ ಪ್ರತ್ಯೇಕ ಅವಶ್ಯ ಇಲ್ಲ. ಈಗ ಅರ್ಪಣ ಮಾಡ್ಲಿಕ್ಕೆ ಕಲಿರ್ತದೆ. ಇದು ಭಗವಂತನ ವಿಶೇಷವಾಗಿರ್ತಕ್ಕಂಥ ವಿಭೂತಿ ರೂಪ ಅನ್ನೋದು ಇವತ್ತು ಮುಗಿಸ್ತಾನೆ. 20 ಮಾಡ್ಲಿಕ್ಕೆ ಆಗಿಲ್ಲ ನನ್ನ ಕಡೆಯಿಂದ. ಇನ್ನೂ 5 ಟೈಮ್ ಹೋಗ್ತದೆ. ಶ್ರೀಕೃಷ್ಣ ಅರ್ಪಣ ಸರ್ವೇಂದ್ರಿಯ